ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾ ರೂಪವೋ ನಮ್ಮೆಲ್ಲ ಹಣೆ ಬರಹ ತಿದ್ದಿ ಬರೆಯಲು ಕತ್ತಲೆಯಿಂದ ಬಹಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು ದಯವಾಗಿ ಗದರೋದು ನಮ್ಮ ಬೆಳೆಸಲು ಭಾಷೆ ಅಮೃತ ಕುಡಿಸೋ ತಾಯಾಗಿ ಭಾಷೆ ಅಮೃತ ಕುಡಿಸೋ ತಾಯಾಗಿ ಭವಿಷ್ಯ ಬರೆವಂತ ತಂದೇನೋ ಆಗಿ ಬರೆವಂತ ತಂದೇನೂ ಆಗಿ ಚಂದದ ಜೀವನನ ನೀಡಿರೋ ಗುರುಗಳು ನಮ್ಮ ಗುರುಗಳು ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾ ರೂಪವೋ ಎಲ್ಲ ಹಣೆ ಬರಹ ತಿದ್ದಿ ಬರೆಯಲು ಬಾಳಲ್ಲಿ ಲೆಕ್ಕ ಎಷ್ಟು ಮುಖ್ಯ ಎಂಬುದ ಬೆರಳಲ್ಲೇ ತೋರಿ ಕಲಿಸಿದ ಗುರುಗಳೇ ಈ ದೇಹ ಹೇಗೆ ದಂಡಿಸೋದು ಎನ್ನುವ ಸಂದೇಹ ನೀಡು ಮೆಚ್ಚಿನ ಕಲಿಗಳೇ ಕನ್ನಡ ಕಂಡರೆ ಕಣ್ಣಿಗೆ ಒತ್ತಿಕೋ ಅಕ್ಷರ ಅಂದರೆ ಅನ್ನಕ್ಕಿಂತ ದೊಡ್ಡದೆಂದ ಗುರುವೇ ಪ್ರತಿ ಬಾರಿ ತಾಳ್ಮೆ ಪಾಠ ಕಲಿಸೋರೆ ಗುರುಗಳು ನಮ್ಮ ಗುರುಗಳು. ಒಂದು ವಿಷಯ ತಿಳ್ಕೊ, ನಿಂತಿರೋ ಗಡಿಯಾರನು 2 ಸಲ ಸರಿಯಾದ ಟೈಮ್ ತೋರಿಸುತ್ತೆ. ಅವಕಾಶ ಸಿಗದೇ ಇರೋದು ಸೋಲಲ್ಲ, ಸಿಕ್ಕ ಅವಕಾಶನ ಉಪಯೋಗಿಸ್ಕೊಳ್ಳದೇ ಇರೋದು ಸೋಲು. ಆಟದ ಆರಂಭಕ್ಕೂ ವಿಸಲ್ ಹೊಡಿತಾರೆ, ಅಂತ್ಯಕ್ಕೂ ವಿಸಲ್ ಹೊಡಿತಾರೆ. ನಿನ್ನದು ಆರಂಭದ ವಿಸಲ್ಲಾಗಲಿ. ಹಿಸ್ಟರಿ ಗೊತ್ತಾ ಚಾಮಯ್ಯ ಮೇಷ್ಟ್ರೇ ಬೇಕು ನಾಗರ ಹಾವು ರಾಮಾಚಾರಿಗೆ.
ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ವೋ 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 ವೋ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ದುಡಿಮೆ ಇಲ್ಲ ಅಂತ ನಾವು ತಂದೆನ ದೂರ ಮಾಡಲ್ಲ, ಆರೋಗ್ಯ ತಪ್ಪು ಅಂತ ತಾಯಿನ ದೂರ ಮಾಡಲ್ಲ, ಸಕ್ಸಸ್ ಇಲ್ಲ ಅಂತ ಫ್ರೆಂಡ್ಸ್ನ ದೂರ ಮಾಡಲ್ಲ. ನಾವು ಫೇಲ್ ಆದಾಗ ನಮ್ಮ ಕಾಲೇಜ್ ಜೊತೆಗಿತ್ತು, ನಮ್ಮ ಕಾಲೇಜ್ ಫೇಲ್ ಆದಾಗ ನಾವು ಜೊತೆಗಿರ್ಬೇಕು. ಐ ಆಮ್ ಪ್ರೊಫೆಸರ್ ಯುವರಾಜ್, ಗ್ರಾಜುಯೇಟೆಡ್ ಫ್ರಮ್ RK ಯೂನಿವರ್ಸಿಟಿ. ಪ್ರತಿಯೊಂದು ಮಾತು ಕಲಿತ ಜಾಗ, ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ, ಕನಸುಗಳ ಜೊತೆಗೆ ನಡೆದ ಜಾಗ, ಸ್ನೇಹಿತರ ಪ್ರೀತಿ ಪಡೆದ ಜಾಗ. ಜ್ಞಾನ ಇಲ್ಲದೆ ಭವಿಷ್ಯ ಇಲ್ಲ. ಇಂದು ನಾವು ಇಲ್ಲಿ ಒಂದಾಗಿರುವುದು ಕೇವಲ ಕಾರ್ಯಕ್ರಮಕ್ಕಾಗಿ ಅಲ್ಲ, ನಮ್ಮ ಜೀವನವನ್ನು ರೂಪಿಸಿದಂತಹ ಗುರುಗಳಿಗೆ ಕೃತಜ್ಞತೆ ಸಲ್ಲಿಸಲು ಮತ್ತು ಹಳೆಯ ಸ್ನೇಹಗಳನ್ನ ಮತ್ತೆ ನೆನಪಿಸಿಕೊಳ್ಳಲು. ವಿದ್ಯಾರ್ಥಿಗಳ ಗುರುವಂದನಾ ಹಾಗೂ ಸ್ನೇಹ ಸಮ್ಮೇಳನಕ್ಕೆ ನಿಮ್ಮೆಲ್ಲರಿಗೂ ಹಾರ್ದಿಕವಾದ ಸ್ವಾಗತ, ಸುಸ್ವಾಗತ. ಕಳೆದ ದಿನಗಳು ಮತ್ತೆ ಬರುವುದಿಲ್ಲ, ಆದರೆ ಅದರ ನೆನಪುಗಳು ನಮ್ಮ ಹೃದಯದಲ್ಲಿ ಸದಾ ಜೀವಂತವಾಗಿರುತ್ತವೆ.
ಎಸ್. ನೆನಪುಗಳು ಎಂದಿಗೂ ದೂರವಾಗುವುದಿಲ್ಲ. ಹೃದಯಗಳಲ್ಲಿ ಸದಾ ನೆಲೆಸಿರುವಂತಹ ನಮ್ಮ ಗುರುಗಳು, ನನ್ನ ಸ್ನೇಹಿತೆಯಾದಂತಹ ಸಾವಿತ್ರಿಯವರನ್ನು ವೇದಿಕೆಯ ಮೇಲೆ ಎಲ್ಲರೂ ಒಂದೇ, ಇಲ್ಲಿ ಮೇಲೂ ಕೀಳಿಲ್ಲ. ಜ್ಞಾನದ ಹಸಿವಿದ್ದಾಗ ಮೊದಲು ಕೊನೆಯಿಲ್ಲ. ಮನೆಯೇ ಮೊದಲ ಶಾಲೆ, ತಾಯಿನೇ ಗುರು. ತಾಯಿಗೆ ಪಾಠ ಹೇಳಿದ ಗುರುವೇ ಅರಿವು. ಎಲ್ಲ ದಾನಕ್ಕೂ ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮದು, ವಿಶ್ವದ ಕಣ್ಣು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ನಂಬಿ ನಡೆದರೆ ಸಾಕು, ಸಾರ್ಥಕ ಬದುಕು. ನನ್ನ ಪ್ರಪಂಚಕ್ಕೆ ಪರಿಚಯಿಸಿದ್ದು ತಂದೆ ತಾಯಿ ಆಗಿದೆ. ಈ ಪ್ರಪಂಚನ ನನಗೆ ಪರಿಚಯಿಸಿದ್ದು ನನ್ನ ಕಾಲೇಜ್, ನನ್ನ ಗುರುಗಳು. I graduated from RK University. ಬೆರೆಯೋದು ಹೇಗೆ ಕಂಡಿದ್ದಿಲ್ಲಿ, ಜೊತೆಯಾಗಿ ಹಂಚಿ ತಿಂದಿದ್ದಿಲ್ಲಿ. ಹಿರಿಯರಿಗೆ ತಲೆಬಾಗಿ ನಿಂತಿದ್ದಿಲ್ಲಿ, ಬದುಕುವ ರೀತಿ ಕಲಿತಿದ್ದಿಲ್ಲಿ. ಶಿಕ್ಷಣ ಶಿಕ್ಷೆ ಅಲ್ಲ, ನಮ ಕಾಯುವ ರಕ್ಷೆ. ಪುಸ್ತಕ ಹಿಡಿದ ಕೈ ಸರಿದಾರಿಯ ನಕ್ಷೆ. ತಂದೆ ತಾಯಿ ದುಡಿಮೆ ನಮ್ಮ ಬೆಳವಣಿಗೆ. ತಿದ್ದೋ ಗುರುವಿನ ತಾಳ್ಮೆ ನಮ್ಮ ಬರವಣಿಗೆ. ಓದಿಸುವವರಿಗೆ ಮಾತ್ರ
ಸಿರಿತನ ಬಡತನ ಎಲ್ಲ ಓದೋ ಮನಗಳಿಗೆ ಯಾವುದು ಇಲ್ಲ. ಪದವಿ ಅಂಕೆ ಇದ್ದರೆ ನೀ ಗೆದ್ದ ಹಾಗಲ್ಲ, ವಿನಯ ಮೌಲ್ಯ ಎಂದಿಗೂ ಸೋಲುವುದಿಲ್ಲ. ಸೌಂಡ್ ಬರಲಿಲ್ಲ. ರೆಡಿ ರೆಡಿ 1 2 3 ಸ್ಟಾರ್ಟ್. ಸುಭದ್ರ ಮಹಾರಾಜ್ ಕಿ ಜೈ, ಅಶೇಶ್ವರ ಮಹಾರಾಜ್ ಕಿ ಜೈ. ಪೂಜಾ ಶ್ರೀ ಶ್ರೀ ಕಲ್ಮೇಶ್ವರ ಸ್ವಾಮೀಜಿಯವರ ನಾಮದಲ್ಲಿ ಸ್ಮರಿಸುತ್ತಾ, ಹೆಸರಾಗಲಿ ಭಾರತ, ಆಗಲಿ ಕರ್ನಾಟಕ, ಈ ಕನ್ನಡಾಂಬೆಗೆ ಜಯವಾಗಲಿ. ತಟ್ಟಿ ಹೇಳೋಣ ಭಾರತೀಯನೆಂದು, ಸರ್ವದಿಂದ ಬಾಳೋಣ ಕನ್ನಡಿಗನೆಂದು. ಗರ್ವದಿಂದ ಬಾಳೋಣ ಕನ್ನಡಿಗನೆಂದು, ಸಾವಿರ ಭಾಷೆ ನಾಲಿಗೆಯಲ್ಲಿರಲಿ, ಕನ್ನಡ ಭಾಷೆ ಹೃದಯದಲ್ಲಿರಲಿ ಎಂದು ಹೇಳುತ್ತಾ, ಈ ನಮ್ಮ ಕಾರ್ಯಕ್ರಮಕ್ಕೆ ತಮ್ಮ ತಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ನನ್ನ ಸಮಸ್ತ ಗುರು ಹಾಗೂ ಗುರು ಮಾತೆಯರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಹಾಗೆ ಸನ್ 2008-2009 ಸಾಲಿನ ವಿದ್ಯಾರ್ಥಿನಿಗಳ ಪರವಾಗಿ ಈ ನಮ್ಮ ಗುರುವಂದನಾ ಸ್ನೇಹ ಸಮ್ಮೇಳನ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ನನ್ನ ಶಿಕ್ಷಕರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಅದೇ ರೀತಿ ಗುರು ಎಂದರೆ ಅದ್ಭುತ ಶಕ್ತಿ, ಗುರು ಎಂದರೆ ಜ್ಞಾನದ ಬೆಳಕು, ಗುರು ಎಂದರೆ ಅರಿವಿನ ಆಗರ. ಅಜ್ಞಾನದ ಅಂಧಕಾರವ ತೊಲಗಿಸಿದ, ಸುಜ್ಞಾನದ ದೀಪವ ಬೆಳಗಿಸಿದ ಸಮಸ್ತ ಎಲ್ಲ ನನ್ನ ಗುರು ಹಾಗೂ ಗುರು ಮಾತೆಯರಿಗೆ ಈ ನಮ್ಮ ಗುರುವಿನ ಕಾರ್ಯಕ್ರಮದ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳು. ಗುರು ಎಂದರೆ ಕೇವಲ ಬೋಧಕರು ಅಲ್ಲ, ಅವರು ನಮ್ಮ ಜೀವನದ ದಾರಿದೀಪ. ಅವರು ನಮ್ಮ ಜ್ಞಾನವನ್ನು ದೂರ ಮಾಡಿ ಜ್ಞಾನದಿಂದ ನಮ್ಮ ಜೀವನವನ್ನು ಪ್ರಕಾಶಗೊಳಿಸುತ್ತಾರೆ. ಹಾಗೆ ಗುರುವಿನ ಆಶೀರ್ವಾದವಿಲ್ಲದೆ ಯಾವುದೇ ಸಾಧನೆ ಸಾಧ್ಯವಿಲ್ಲ ಅಂತ ಹೇಳುವ ಮಾತು ಎಷ್ಟು ಸತ್ಯವೋ ಅಷ್ಟೇ, ತಾಯಿ ಜನ್ಮ ನೀಡಿದರೆ ಗುರುಗಳು ಜೀವನವನ್ನೇ ನೀಡುತ್ತಾರೆ ಎಂಬ ಮಾತು ಕೂಡ ಅಷ್ಟೇ ಸತ್ಯ ಎಂದು ಹೇಳುತ್ತಾ ನನ್ನ ಸ್ವಾಗತ ಭಾಷಣ ಮುಂದುವರಿಸುತ್ತೇನೆ. ನಮ್ಮ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿದಂತಹ 2008-2009 ಸಾಲಿನ ನಮ್ಮ ಶಾಲೆಯ ನಿವೃತ್ತ ಉಪ ಪ್ರಾಂಶುಪಾಲರಾದ ಶ್ರೀಯುತ VS ಹಂಚನಾಳ್ ಗುರುಗಳಿಗೆ ಪುಷ್ಪ ನೀಡುವುದರ ಮೂಲಕ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಚಪ್ಪಾಳೆಯ ಮೂಲಕ मंजिल एक है, आहा एक है, ओहो एक है, हम सब भारतीय है ಎಂಬ ನಮಗೆ ಶಿಸ್ತನ್ನು ಕಲಿಸಿಕೊಟ್ಟ ನಿವೃತ್ತ ಗುರುಗಳಾದ NCC ಗುರುಗಳಾದ ಶ್ರೀಯುತ ಇಬಿತ ಗುರುಗಳಿಗೆ ಪುಷ್ಪವನ್ನು ನೀಡುವುದರ ಮೂಲಕ ಪೂರ್ವಕ ಸ್ವಾಗತ. ಸಂಸ್ಕೃತ್ ಲೆಕ್ಚರರ್ ಜುಟ್ಟಿನಲ್ಲಿ ಚೇಳು ಕಟ್ಟಿದ್ದು, ಹಿಂದಿ ಟೀಚರ್ ಚೇರಿಗೆಲ್ಲ ಗಮ್ಮು ಹಾಕಿದ್ದು, ಕ್ಯಾಂಟೀನ್ನಲ್ಲಿ ರ್ಯಾಗಿಂಗ್ ಮಾಡಿದ್ದು, ಎಕ್ಸಾಮ್ ಹಾಲಲ್ಲಿ ಪಟಾಕಿ ಇಟ್ಟಿದ್ದು, ಹುಡುಗಿರ ಹಾಸಿಗೆ ರಾಕೆಟ್ ಹೊಡೆದದ್ದು, ಬ್ಲಾಕ್ ಬೋರ್ಡ್ ಅಲ್ಲಿ ಲವ್ ಲೆಟರ್ ಬರೆದದ್ದು. ಬಾಲವಿಲ್ಲದೆ ಕೋಟಿ ಚೇಷ್ಟೆ ಮಾಡಿದ ನಾವು ಅದನ್ನು ಮನಸ್ಸಿನಲ್ಲಿ ಇಡದೆ ಮನ್ನಿಸಿ ನೀವು.
ನಿನಗೆ ಇಂಥ ನೆನಪು ಬೇಕು ಬಾಳಲಿ. ನಾವು ಆಡಿದ ಆಟ ತಾನೆ ಗೋಲ್ಡನ್ ಲೈಫ್ನಲ್ಲಿ. We miss all the fun, we miss all the joy, we miss you. We miss all the fun, we miss all the joy, we miss you. ಹಿಸ್ಟರಿ ಗೊತ್ತಾ ಚಾಮಯ್ಯ ಮೇಷ್ಟ್ರೇ ಬೇಕು ನಾಗರ ಹಾವು ರಾಮಾಚಾರಿಗೆ. ಸಮರಿ ಗೊತ್ತ ನಿಮ್ಮಂತ ಮೇಷ್ಟ್ರೇ ಬೇಕು ನಮ್ಮೆಲ್ಲರ ಬಾಳಗಾರಿಗೆ. ಅಮ್ಮ ಅನ್ನೋದೊದಲು ಕಲಿತು ಮಾತೃಭಾಷೆಯಲ್ಲಿ, ಅಪ್ಪ ಕಲಿಸೋ ಆಸರೆಯ ಅಂಬೆಗಾಲಲಿ. ಸ್ಲೇಟು ಬಳಪ ಗುರುಗಳು ನಮ್ಮ ದೈಹಿಕ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಅದೇ ರೀತಿ ಶ್ರೀ ವಿ.ಕೆ. ಭಜಂತ್ರಿ ಗುರುಗಳು ನಮ್ಮ ಹೈಸ್ಕೂಲಿನ ಪರಿಸರದ ಪ್ರೇಮಿಗಳಾಗಿದ್ದರು. ಅದೇ ರೀತಿ ಶ್ರೀ ಜಿ.ವಿ. ಪಾಟೀಲ್ ಗುರುಗಳು ಸಮಾಜ ವಿಜ್ಞಾನದ ಬೋಧಕರಾಗಿದ್ದರು. ಅದೇ ರೀತಿ ಶ್ರೀ ಸಿ.ಎ. ಮಚ್ಚಪ್ಪ ಗುರುಗಳು ಸಮಾಜ ವಿಜ್ಞಾನದ ಶಿಕ್ಷಕರಾಗಿದ್ದರು. ಅದೇ ರೀತಿ ಶ್ರೀ ವಿ.ಟಿ. ಹುಣಸಿಕಟ್ಟಿ ಗುರುಗಳು ನಮ್ಮ ವಿಜ್ಞಾನ ವಿಷಯದಲ್ಲಿ ಬೋಧಕರಾಗಿದ್ದರು. ಅದೇ ರೀತಿ ಶ್ರೀ ಆರ್ ನವನಿ ಗುರುಗಳು ನಮ್ಮ ಸ್ಕೂಲಿನ ಸಹಾಯಕರಾಗಿ ಕೆಲಸ ನಿರ್ವಹಿಸುತ್ತಿದ್ದರು. ಅದೇ ರೀತಿ ನಮ್ಮೆಲ್ಲರೊಂದಿಗೆ ಆಟ ಆಡಿ ಪಾಠ ಕಲಿತು ನಮ್ಮಿಂದ ಮರೆಯಾದ ಸ್ನೇಹಿತರು ಶ್ರೀ ಮಾದೇವ್ ನಗರಿ, ಶ್ರೀ ಸುನೀಲ್ ಕಸ್ಬಿ, ಶ್ರೀ ಬಸವರಾಜ್ ಬರಳ್ಳಿ, ಶ್ರೀ ಸುಭಾಷ್. ಈ ನಮ್ಮ ಎಲ್ಲಾ ಗುರುಗಳು ಹಾಗೂ ಸ್ನೇಹಿತರಿಗೆ ನಮ್ಮೆಲ್ಲರ ಪರವಾಗಿ ಹಾಗೂ ಗುರುವಂದನಾ ವೇದಿಕೆಯ ಪರವಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಹೇಳುತ್ತಾ 1 ನಿಮಿಷ 50 ಸೆಕೆಂಡ್ ಮೌನಾಚರಣೆ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಗಡಿಯಲ್ಲಿ ನಿಂತಿರುತ್ತಾರೆ. ಆದ್ದರಿಂದ ನಾವು ಇಲ್ಲಿ ನಿರಾಳವಾಗಿ ನಗುತ್ತಿದ್ದೇವೆ. ಸೈನಿಕನ ಧೈರ್ಯ ದೇಶದ ಸುರಕ್ಷತೆ. ದೇಶ ಸೇವೆ ಒಂದು ಉದ್ಯೋಗವಲ್ಲ, ಅದು ಒಂದು ಗೌರವ. ಅತ್ಯಂತ ಪ್ರೇರಣಾದಾಯಕ ಹಾಗೂ ಹೃದಯ ಸ್ಪರ್ಶಿಯಾದ ಸ್ವಾಗತ ಭಾಷಣ ನಡೆಸಿಕೊಟ್ಟಂತಹ ಶ್ರೀ ಶಿವಲಿ ಪೂಜಾರಿ ಹಾಗೂ ಪ್ರೀತಿ ನಿರ್ವಾಣಿಯವರಿಗೆ ತುಂಬು ಹೃದಯದ ಧನ್ಯವಾದಗಳು. ಓಕೆ, ನಾವು ಈಗ ಕಾರ್ಯಕ್ರಮವನ್ನು ಒಂದು ಪವಿತ್ರ ಆರಂಭದತ್ತ ಕೊಂಡೊಯ್ಯುತ್ತಿದ್ದೇವೆ. ಜ್ಯೋತಿ ಎಂದರೆ ಕೇವಲ ಬೆಳಕಲ್ಲ, ಅದು ಒಂದು ಜ್ಞಾನ. ಅಧಿಕೃತ ಚಾಲನೆಗೋಸ್ಕರ ಈ ಶುಭ ಸಮಾರಂಭದಲ್ಲಿ ಜ್ಯೋತಿ ಪ್ರಜ್ವಲನೆಯ ಮೂಲಕ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆ ನೀಡೋಣ. ಜ್ಯೋತಿ ಪ್ರಜ್ವಲನೆ ಮಾಡಲು ನಮ್ಮ ಗೌರವಾನ್ವಿತ ಅತಿಥಿಗಳು, ಅಧ್ಯಕ್ಷರು ಹಾಗೂ ಗುರುಗಳನ್ನ ವೇದಿಕೆ ಮೇಲೆ ಆಹ್ವಾನಿಸುತ್ತೇನೆ. ದಯವಿಟ್ಟು ವೇದಿಕೆಯ ಮೇಲೆ ಆಗಮಿಸಿ ದೀಪವನ್ನ ಬೆಳಗಿಸಿ ಈ ಕಾರ್ಯಕ್ರಮಕ್ಕೆ ಶುಭಾರಂಭವನ್ನು ನೀಡಿ ಎಂದು
ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಸಿರಿನುಡಿಯ ದೀಪ ಒಲವೆತ್ತಿ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ 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 ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದ ಚಪ್ಪಾಳೆ ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ 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 ಕಣ್ಣನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ ದೇಶವಾಡಿದ ನಾಯಕರೇ ನಿಮಗಿದ ಗೌರವ ಚಪ್ಪಾಳೆ ನಾದದ ಸುಧೆಯನ್ನು ಹರಿಸಿರುವ ನಾಯಕರೇ ಇದು ಚಪ್ಪಾಳೆ ಧೈರ್ಯ ಶೌರ್ಯವ ಮೆರೆದಿರುವ ವೀರ ವನಿತೆಯರೇ ಚಪ್ಪಾಳೆ 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 ಕೀರ್ತನೆ ವಚನವ ಬೋಧಿಸಿದ ಯೋಗಿ ವರೇಣ್ಯರೇ ಚಪ್ಪಾಳೆ ಕ್ರೀಡಾ ಲೋಕದ ಸಾಧಕರೇ ನಿಮಗಿದ ಸ್ಫೂರ್ತಿಯ ಚಪ್ಪಾಳೆ ಬೆಳ್ಳಿ ತೆರೆಯ ತಾರೆಗಳೇ ನಿಮಗಭಿಮಾನದ ಚಪ್ಪಾಳೆ ನಾಡಿಗೆ ಅಣ್ಣನೇ ಆಗಿರುವ ರಾಜಣ್ಣನಿಗೆ ಚಪ್ಪಾಳೆ 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 ಧನ್ಯವಾದಗಳು. Once a teacher, always a guide ಅನ್ನೋ ಹಾಗೆ ನಮ್ಮ ಜೀವನದಲ್ಲಿ ಒಂದು ಗುರುವಿನ ಸ್ಥಾನ ಯಾವ ರೀತಿ ಇದೆ, ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾವು ಈಗಷ್ಟೇ ನೋಡಿದ್ವಿ. ಸೊ ಇವಾಗ ಅತಿಥಿಗಳ ಭಾಷಣ. ಈಗ ನಮ್ಮ ಕಾರ್ಯಕ್ರಮವನ್ನು ಇನ್ನಷ್ಟು ಅರ್ಥಪೂರ್ಣಗೊಳಿಸಲು ಅತಿಥಿಗಳ ಭಾಷಣವನ್ನು ಕೇಳೋಣ. ಸಂಪತ್ತು ಹಳೆಯ ಸ್ನೇಹಗಳು ಸದಾ ಹೊಸದಾಗಿ ಕಾಣಿಸುತ್ತದೆ. ಈಗ ನಮ್ಮ ಸ್ನೇಹಿತರು ಕೆಲವು ಅವರ ಅನಿಸಿಕೆಗಳನ್ನ ಕೇಳೋಣ. ದಯವಿಟ್ಟು ವೇದಿಕೆಯ ಮೇಲೆ ಬಂದು ಅನಿಸಿಕೆಗಳನ್ನ ಹಂಚಿಕೊಳ್ಳಬೇಕಾಗಿ ವಿನಂತಿ. ಅದಕ್ಕಿಂತ ಮುಂಚೆ ನನ್ನ ಅನಿಸಿಕೆಯನ್ನ ಫಸ್ಟ್ ನಾನೇ ಹೇಳ್ಬಿಡ್ತೀನಿ. ಕೇಳ್ತೀರಾ? ಮಕ್ಕಳಿಗೋಸ್ಕರ ಆಸ್ತಿ ಮಾಡಬೇಡಿ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಅಂತ ಯಾವಾಗೂ ನಮ್ಮ ಗುರುಗಳು ನಮ್ಮ ಕ್ಲಾಸಲ್ಲಿ ಕೂತ್ಕೊಂಡಾಗ ಹೇಳೋರು. ಮಕ್ಕಳಿಗೋಸ್ಕರ ಆಸ್ತಿ ಮಾಡಿದ್ರೆ ತಲೆಯಲ್ಲಿ ಬುದ್ಧಿ ಇರಲ್ಲ, ಅವ್ರಿಗೆ ನಾಲೆಜ್ ಇರಲ್ಲ. ಹಂಗಾಗಿ ಅವ್ರಿಗೋಸ್ಕರ ನಾವು ಆಸ್ತಿ ಮಾಡಬಾರ್ದು. ಅವರನ್ನೇ ಆಸ್ತಿಯನ್ನಾಗಿ ಮಾಡಿದ್ರೆ ಅವ್ರ ಜೀವನವನ್ನ ಅವ್ರು ನೋಡ್ಕೊಂತಾರೆ. ಸೊ ಅದೇ ರೀತಿ ನಾನು ಕೂಡ ಅವ್ರು ಹೇಳ್ದಾಗೆ ಅದನ್ನ ಅಳವಡಿಸ್ಕೊಂಡೆ. ಹಳ್ಳಿಯಿಂದ ದಿಲ್ಲಿವರೆಗೆ ಅಂತ ಯಾವ ರೀತಿ ಇದೆ, ಅದೇ ರೀತಿ ಮೂಡಲ್ಗಿಯಿಂದ ಬೆಂಗಳೂರಿನವರೆಗೆ ಅನ್ನೋದು ನನ್ನ ನಡಿಗೆ. ನನ್ನ ವೈಯಕ್ತಿಕ ಮಾಹಿತಿ ಹೇಳ್ಬೇಕಂದ್ರೆ SSR ಇಂದ SIS ಅಂದ್ರೆ ಸಿಲ್ವರ್ ಡೇಲ್ ಇಂಟರ್ನ್ಯಾಷನಲ್ ಸ್ಕೂಲ್. ನಾನೊಂದು ಇವಾಗ ಇಲ್ಲೆಲ್ಲ ಓದ್ಬಿಟ್ಟು ನಾರ್ತ್ ಕರ್ನಾಟಕದಲ್ಲಿ ಓದಿ ಸೌತ್ ಕರ್ನಾಟಕದಲ್ಲಿ ಒಂದು ಶಾಲೆಯನ್ನ ಓಪನ್ ಮಾಡಿದ್ದೀನಿ.
ಇದಕ್ಕೆಲ್ಲ ಮಾರ್ಗದರ್ಶನ ನೀಡಿದಂತಹ ಗುರುಗಳಿಗೆ ತುಂಬುಡು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನೀವು ಹೇಳಿದಂತಹ ಮಾರ್ಗದಲ್ಲಿ ನಾವು ಇಲ್ಲಿವರೆಗೂ ನಡೆದಿದ್ದೀವಿ. ಇವಾಗ ನೀವು ಯಾವ ರೀತಿ ನಮ್ಮ ಸ್ಕೂಲಲ್ಲಿ ಕ್ಲಾಸಲ್ಲಿ ಯಾವ ರೀತಿ ಪಾಠ ಹೇಳ್ತಾ ಇದ್ರು ಅದೇ ರೀತಿ ನಮ್ಮ ಟೀಚರ್ಗೂ ನಾನು ಗೈಡ್ ಮಾಡ್ತಾ ಇದ್ದೀನಿ. ಆ ಗೈಡ್ ಮಾಡೋಕ್ಕೂ ಮುಂಚೆ ನಾನು ಆ ಮಾರ್ಗದಲ್ಲಿ ನಡೀತಾ ಇದ್ದೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಮ್ಯಾಥ್ಸ್ ನಮ್ಮ ಕ್ಲಾಸಲ್ಲಿ ಯಾವಾಗ ಬಂದು a+b² a² + 2ab + b² ಅನ್ನೋರು ಅದು ಇಲ್ಲಿವರೆಗೂ ನೆನಪಿದೆ. ಅದಲ್ಲದೆ ಸೈನ್ಸ್ ಅಲ್ಲಿ ಯಾವಾಗೂ ಹೇಳೋರು ಎಲ್ಲಾರು ನೀಟಾಗಿ ಬೋರ್ಡ್ ಮೇಲೆ ಬರಿತಾ ಇದ್ರು. ಎಲ್ಲಾರು ನೀಟಾಗಿ ಬೋರ್ಡ್ ಮೇಲೆ ಬರ್ಬಿಟ್ಟು ಒಂದೊಂದೇ ಪಾಯಿಂಟ್ ಎಕ್ಸ್ಪ್ಲೈನ್ ಮಾಡೋರು. ಕೊನೆಗೆ IMP ಅಂತ ಬರ್ಕೊಂಡ್ಬಿಡಿ ಅಂತ ಹೇಳೋರು ಲೆಕ್ಕ ಮಾಸ್ತರ್. ಅದು ಇನ್ನೂ ಆದ್ರೂ ನೆನಪಿದೆ. ನಮ್ಮ ಮಕ್ಕಳಿಗೂ ಕೂಡ ನಾನು ಇವಾಗ ಹೇಳ್ತೀನಿ, IMP ಅಂತ ಬರ್ಕೊಳ್ಳಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇರ್ತೀನಿ. ಅದ್ರ ಜೊತೆಗೆ ಇಂಗ್ಲಿಷ್ ಗ್ರಾಮರ್ ಅಂತ ಬಂತು ಅಂದ್ರೆ ವೈಕರ್ ಮ್ಯಾಮ್ ಹೇಳುವಂತಹ ಎಲ್ಲ ಪ್ರೆಸೆಂಟ್ ಪಾಸ್ಟ್ ಫ್ಯೂಚರ್ ಎಲ್ಲಾನು ಹೇಳ್ಕೊಡೋರು. ಅಲ್ಲಿಂದ ಹಿಡ್ಕೊಂಡು ಅಲ್ಫಾಬೆಟ್ಸ್ ಇಂದ ಹಿಡ್ಕೊಂಡು ಹೋಮೋಫೋನ್ಸ್ ವರೆಗೂ ಹೇಳ್ಕೊಟ್ರು. ಅವರಾಗ್ಲಿ ಹೇಮಾ ಮ್ಯಾಮ್ ಆಗಲಿ ಅವ್ರ ಇಂಗ್ಲಿಷ್ ಇನ್ನೂ ಆದ್ರೂ ನೆನಪಿದೆ. ನಾನು ಫಸ್ಟ್ ಸ್ಕೂಲ್ ಓಪನ್ ಮಾಡೋಕ್ಕೂ ಮುಂಚೆ ಪ್ರೈವೇಟ್ ಸ್ಕೂಲಲ್ಲಿ ಕೆಲಸ ಮಾಡ್ತಾ ಇದ್ದೆ. ಇವ್ರು ಹೇಳ್ಕೊಟ್ರು ಮೆಥಡ್ ಅಲ್ಲಿ ಹೇಳಿ ಬ್ಯಾಂಗ್ಳೂರಲ್ಲಿ ಈ ಸ್ಟ್ಯಾಂಡಲ್ಲಿ ನಾನು ನಿಂತಿದ್ದೀನಿ ಇವತ್ತು. ಅದ್ರ ಜೊತೆಗೆ ಹಿಂದಿನೂ ಕೂಡ ಅಷ್ಟೇ. ಹಿಂದಿಗೆ ನಾವು ಸ್ವಲ್ಪ ವೀಕ್ ಇದ್ವಿ, ಬಟ್ ನಾನು ಮಾಸ್ಟರ್ ಡಿಗ್ರಿ ಮಾಡಿರೋದು ಹಿಂದಿನಲ್ಲಿನೇ. ಯಾವ್ದು ಕಷ್ಟ ಇದೆಯೋ ಅದನ್ನೇ ತಗೊಂಡ್ವಿ. ಕಷ್ಟ ಇದ್ದನ್ನ ಕಬ್ಬಿನ ಏನೋ ಹೇಳ್ತಾರಲ್ಲ ಆ ತರ ಬಾಳೆಹಣ್ಣು ಹೆಂಗ್ ಸುಲು ತಿಂತೀವೋ ಆ ರೀತಿ ನಾವು ಕನ್ನಡವನ್ನ ಕಲಿತ್ವಿ. ಅದಕ್ಕೆ ಅಂಜಿ ಸರ್ಗೆ ತುಂಬಾ ಧನ್ಯವಾದನ ಹೇಳ್ತೀನಿ. ಫಸ್ಟ್ ನಾವು 8th ಹೋದಾಗ C ಕ್ಲಾಸ್ ನಮ್ದು. ಫಸ್ಟ್ 8th ಹೋದಾಗ ಸುರೇಖಾ ಮೇಡಮ್ ಅವರು ಫಸ್ಟ್ ಕ್ಲಾಸ್ ತಗೊಂಡ್ರು. ಅವರು ಅವಾಗೆ ಹೊಸದಾಗಿ ಬಂದಿದ್ರು, ಸೋಷಿಯಲ್ ತಗೊಂತಾ ಇದ್ರು. ಅವ್ರು ಹೇಳ್ಕೊಟ್ಟಿರುವಂತಹ ಪಾಠ ಇನ್ನೂ ಆದ್ರೂ ನೆನಪಿದೆ. ಅವ್ರು ಇಲ್ಲಿವರೆಗೂ ಒಂದು ಬುಕ್ ಅನ್ನ ಯೂಸ್ ಮಾಡಲಿಲ್ಲ. ಬುಕ್ ನೋಡ್ದೇನೆ ಅವರು ಪಾಠ ಮಾಡೋರು. ನಾನು ಇವಾಗೂ ನಮ್ಮ ಟೀಚರ್ಸ್ಗೆ ಹೇಳೋದು, ಯಾರು ಸೋಷಿಯಲ್ ಇರ್ತಿರೋ ದಯವಿಟ್ಟು ನೀವು ಹಿಸ್ಟ್ರಿ ತರ ಹೇಳಬೇಕು, ಬೋರ್ ಆಗೋ ತರ ಹೇಳ್ಬಾರ್ದು. ಸೊ ಅದನ್ನ ನಾನು ಇಲ್ಲಿವರೆಗೂ ನಮ್ಮ ಟೀಚರ್ಸ್ಗೆ ಗೈಡ್ ಮಾಡ್ತೀನಿ. ಇವ್ರು ಯಾವ ರೀತಿ ಮಾರ್ಗದರ್ಶನ ಕೊಟ್ಟಿದ್ದಾರೋ ಅದೇ ರೀತಿ ಗೈಡ್ ಮಾಡಿ ನಾನು ಒಂದು ಒಳ್ಳೆ ಸ್ಕೂಲನ್ನ ಓಪನ್ ಮಾಡಿದ್ದೀನಿ. ಒಂದು ಒಳ್ಳೆಯ ಹೆಸರಿದೆ. ಅದಕ್ಕೆಲ್ಲ ಕಾರಣ ಇವ್ರು ಗುರುಗಳು ಕೊಟ್ಟಂತಹ ಒಂದು ಮಾರ್ಗದರ್ಶನ. ಸೊ ಬೇರೆಯವ್ರು ಯಾರು ಏನ್ ಹೇಳ್ತಾರೆ ಅಂತ ದಯವಿಟ್ಟು ಕೇಳೋಣ. ಈಗ ಯಾವ ರೀತಿ ಕೂತ್ಕೊಂಡ್ರೆ ಅದೇ ರೀತಿ ಮುಂದೆ ಯಾರು ನಮ್ಮ ಸ್ನೇಹಿತರು ಹೇಳ್ತಾರಲ್ಲ ಅದನ್ನು ಶಾಂತ ರೀತಿಯಿಂದ ಕೂತ್ಕೊಂಡು ಕೇಳೋಣ. ಮಹೇಶ್ ಅಂಗಡಿ ಅವರನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ಚಪ್ಪಾಳೆ. ತನ್ನ ಅನಿಸಿಕೆಗಳನ್ನು ಹೇಳಿದ ನಮ್ಮ ಸಹಪಾಠಿ ದಿವ್ಯಾ ಸರಟಿ ಅವರಿಗೆ ಧನ್ಯವಾದಗಳು. ಸೊ ಮೂಡಲಿಗೆ ಆರಾಧ್ಯ ದೈವ ಶ್ರೀ ಶಿವಬೋಧರಂಗನನ್ನು ಮನದಲ್ಲಿ ನೆನೆದು ದೈವ ಸಮಾನರಾದ ನಮ್ಮ ಎಲ್ಲ ಗುರುಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳುತ್ತಾ ನನ್ನೆರಡು ಅನಿಸಿಕೆಗಳನ್ನು ಹೇಳಲು ಬಯಸುತ್ತೇನೆ. ಸೊ 2006 ನಾವು ಈ ಸಾಲಿಗೆ ಬಂದಾಗ ನಾವು ಮೊದಲಿದ್ದು 50 ಜನ ಸ್ಟೂಡೆಂಟ್ಸ್ ಇರೋ ಸಾಲಿ. ಸೊ ಇಲ್ಲಿ ಈ ಶುಭೋದರ ಸಾಲಿಗೆ ಬಂದಾಗ ಇದ್ದದ್ದು 300 ಜನ ಇದ್ದದ್ದು ಸ್ಟೂಡೆಂಟ್ಸ್. ಸೊ ನಮಗೇನು ಒಂದು ಭಯ ಅಂತಂದ್ರೆ ಇಷ್ಟೆಲ್ಲ ಹುಡುಗರೊಳಗೆ ಹೆಂಗೆ ನಾವು ಏನೋ ಒಂದು ಆಸೆ ಅಂತ ಇರುವಾಗ ಒಂದು ಏನಾರೇ ಸಾಧನೆ ಮಾಡಬೇಕು ಅಥವಾ ಏನಾರು ಒಂದು ಯಾವುದೋ ಒಂದು ಲೆಕ್ಕ ಕೊಟ್ಟರು ಅಥವಾ ಏನಾರು ಹೇಳಿದ್ರು ಅಂತೇಳಿ ಅಂದಮೇಲೆ ನಾವು ಸಾಲ್ವ್ ಮಾಡಬೇಕು ಅಥವಾ ನಾವು ಸರಿಯಾಗಿ ಟೀಚರ್ಸ್ ಕಡೆ ಅಪ್ರಿಷಿಯೇಷನ್ ತೊಗೋಬೇಕು ಅಂತೇಳಿ ನಮ್ಮ ಮನಸ್ಸಿನಾಗ ಇದ್ದಾಗ ನಮಗೊಂದು ಭಯ, ಇಷ್ಟು ಜನದೊಳಗೆ ನಾವು ಹೆಂಗೆ ಏನಾದರೂ ಒಂದು ಅಚೀವ್ ಮಾಡ್ಬೋದು ಅಂತೇಳಿ. ಬಟ್ ಈ ಗುರುಗಳೆಲ್ಲ ಹೆಂಗಿದ್ರು ಅಂತಂದ್ರೆ ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಆಗಿ ತಿಳಿಸಿ ಹೇಳಿ ಏನೇನೋ ಒಂದು ಭಯ ಇದ್ರು ಅದನ್ನು ತೆಗೆದುಹಾಕಿ ಎಲ್ಲರಿಗೂ ಏನೋ ಒಂದು ಮುಂದೆ ಅಚೀವ್ಮೆಂಟ್ ಮಾಡೋ ಥರ ಎಲ್ಲರಿಗೂ ಸಪೋರ್ಟ್ ಮಾಡಿದರು. ಯಾವುದೋ ಒಬ್ಬೊಬ್ಬರು ಗುರುಗಳಲ್ಲ, ಎಲ್ಲ ಗುರುಗಳು ನಮ್ಗೆ ಸಪೋರ್ಟ್ ಮಾಡಿದ್ರು. ಈಗೇನು ಈ ಸ್ಥಾನದಾಗ ಇದೀವಿ ಈಗೆಲ್ಲ ಆ ಗುರುಗಳ ಸಹಕಾರದಿಂದನೇ ಅದೊಂದು ಹೇಳಕ್ ಬಯಸ್ತೀನಿ. ಸೊ ನಮ್ಮ ಶಾಲೆಯಲ್ಲಿ ಹೇಳ್ಬೇಕಂತಂದ್ರೆ ಮೊದಲ ಯಾವುದೇ ಸ್ಕೂಲ್ ಒಳಗೆ ನಾವು ಮುಂದೆ ಕಲ್ತಿದ್ರು ನಾವು PUC ಆಗಲಿ ಡಿಗ್ರಿ ಆಗಲಿ ಡಬಲ್ ಡಿಗ್ರಿ ಆಗಲಿ ಎಲ್ಲಿ ಹೋದ್ರೂ ಒಂದು ಒಪಿನಿಯನ್ ಏನು ಬಂದಿದ್ದು ಅಂತಂದ್ರೆ NCC ಅಂತ ತಕ್ಷಣ NCC ಯಾರ್ಯಾರಿಗೂ ಅವಕಾಶ ಸಿಕ್ಕಿಲ್ಲ, ಎಷ್ಟೋ ಜನ ಮಾಡ್ಬೇಕಂತಿದ್ರು. ಈಗ ನಮಗೆ ಅವಕಾಶ ಸಿಕ್ಕಿತ್ತು, ನಾವು ಮಾಡಿದ್ವಿ, ಅದೊಂದು ನಮಗೆ ಖುಷಿಯ ವಿಚಾರ ಹಂಚ್ಕೊಂಡಾಗ. ಒಂದಾರು ಪ್ರತಿಭಾ ಕಾರಂಜಿ ಅನ್ರಿ ಅಥವಾ ಸ್ಪೋರ್ಟ್ಸ್ ಅನ್ರಿ ಎಲ್ಲದಕ್ಕೂ ಅವಕಾಶ ಕೊಟ್ಟು ನಮ್ಗೆ ಕಳಿಸಿದ್ರು. ಈಗ ಸ್ಪೋರ್ಟ್ಸ್ ಕ್ರಿಕೆಟ್ ಆಯ್ತು ಅಥವಾ ಬಾಲ್ ಬ್ಯಾಡ್ಮಿಂಟನ್ ಆಯ್ತು, 2 ಸ್ಟೇಟ್ ಲೆವೆಲ್ಗೆ ಹೋದ್ವು ನಮ್ದಿದ್ದಾಗ. ಆಮೇಲೆ ಪ್ರತಿಭಾ ಕಾರಂಜಿ ಒಳಗೂ ಡಿಸ್ಟ್ರಿಕ್ಟ್ ಲೆವೆಲ್ ಸ್ಟೇಟ್ ಲೆವೆಲ್ನು ಹೋದ್ವಿ. ಸೊ ಅದಕ್ಕೆಲ್ಲ ಈ ಗುರುಗಳು ಸಪೋರ್ಟ್ ಇದ್ದಾಗನೇ ಆಯ್ತು. ಸೊ ನಾ ಹಂಗೆ ವಿಚಾರಿಸಿದಾಗ ಮುಂದಿನ ನಮ್ಮ ಬ್ಯಾಚ್ ಒಳಗೆ PUC ಅಥವಾ ಡಿಗ್ರಿ ಯಾರಾದ್ರೂ ನಮಗೆ ಅವಕಾಶನೇ ಸಿಕ್ಕಿಲ್ಲ ಅಂತ ಜಾಸ್ತಿ ಒಪಿನಿಯನ್ ಬಂದಿತ್ತು. ನಾನು ಅದಕ್ಕೊಂದು ಎಲ್ಲರಿಗೂ ಧನ್ಯವಾದಗಳು ಹೇಳಕ್ ಬಯಸ್ತೇನೆ ನಮ್ಮ ಗುರುಗಳಿಗೆ. ಸೊ ಇನ್ನೊಂದೇನು ಅಂತಂದ್ರೆ ಈ ಹೈಸ್ಕೂಲ್ಗೆ ಬಂದಾಗ
ನನ್ನ ಟಿ ಸಿ ತರು ಏನು ಕೆಲಸ ಇತ್ತು, ನನಗೇನೇ ಟಿ ಸಿ ಬರತ್ತಿರಲಿಲ್ಲ ನನ್ನ ಹಳೆ ಶಾಲೆಯಿಂದ. ಅದನ್ನು ತರಿಸ್ಕೊಳಕ್ಕೆ ಸಹಾಯ ಮಾಡಿದ್ದು ಹುಂಚಿಕಟ್ಟಿ ಸರ್. ಅವಾಗಾದರೂ ನಮ್ಮ ಜೋಡಿನೇ ಬಂದಿದ್ರು ಅವರು. ಸೊ ಫಸ್ಟ್ ಅವರು ನಮ್ಮ ಜೋಡಿ ನನಗೇನು ಭಯ ಇತ್ತು ಅವ್ರ ಜೋಡಿ ಫಸ್ಟ್ ನಾವು ಮೀಟ್ ಆದಾಗ ನನಗೆ ಭಯ ಇತ್ತು, ಹೆಂಗೆ ಮಾತಾಡಬೇಕು ಏನೋ ಅಂತೇಳಿ. ಅವಾಗ ಗುರುಗಳಾದ್ರೂ ನನಗೆ ಸ್ವಲ್ಪ ಇನಿಷಿಯಲಿ ಸ್ವಲ್ಪ ಭಯನೇ ಯಾರಿಗಾದ್ರು. ಹಾಗಿದ್ದಾಗ ನಾ ಅವಾಗ ಮಾತಾಡೋಕ್ಕೂ ಭಯ ಪಡ್ತಿದ್ದೆ. ಬಟ್ ಆಮೇಲೆ ಏನಾಯಿತು, ಒಂದು ಯಾವುದೋ ಟ್ರಿಪ್ಪಿಗೆ ಹೋದ್ವಿ, ಹೈಸ್ಕೂಲ್ ಟ್ರಿಪ್ಪಿಗೆ ಹೋದಾಗ ಹೆಗಲ್ ಮೇಲೆ ಕೈ ಹಾಕೊಂಡು ಮಾತಾಡಿದ್ರು ಸರ್. ಅಷ್ಟು ನಮಗೆಲ್ಲ ಹಚ್ಕೊಂಡು ಎಲ್ಲ ಕಲಿಸ್ಕೊಟ್ರು. ಈಗ ಅವರು ಈ ಸಮಯದೊಳಗೆ ನಮ್ಮ ಜೋಡಿ ಇದ್ದಿದ್ರೆ ನನಗೆ ಇನ್ನೂ ಖುಷಿ ಆಗ್ತಿತ್ತು ಅಂತ ಅನಿಸ್ತದೆ. ಬಾಗಲಕೋಟೆ ಸರ್ ಆಯಿತು, ಏನೋ ಕ್ರಿಕೆಟ್ ಒಂದು ಹೋದಾಗ ಸ್ಟೇಟ್ ಲೆವೆಲ್ಗೆ ಹೋದ್ವಿ. ಸ್ವಂತ ಖರ್ಚಿನಿಂದ ನಮಗೆಲ್ಲ ಊಟಕ್ಕೆಲ್ಲ ನಮಗೆ ಮಾಡಿಸಿದ್ರು, ಅಥವಾ ಹೊರಗೆಲ್ಲರೂ ಹೋದ್ವಿ ಅಂತಂದ್ರೆ ಅವ್ರ ಖರ್ಚಿನೇ ಎಲ್ಲ ಮಾಡಿದ್ರು. ಅದೊಂದು ನಮ್ಮ ಖುಷಿ ವಿಚಾರ. ಈ ಸಮಯದೊಳಗೆ ಅವರಿಬ್ರು ಇದ್ದಿದ್ರೆ ಇನ್ನೂ ಖುಷಿ ಆಗ್ತಿತ್ತು ಅಂತ ಅನ್ನೋದು ನನ್ನ ವಿಚಾರ, ನನಗೆ ಅನ್ನಿಸ್ತು. ಸೊ ಇನ್ನು ಗುರುವಂದನ ಕಾರ್ಯಕ್ರಮಕ್ಕೆ ಬರಬೇಕು ಅಂತಂದ್ರೆ ಎಲ್ಲರೂ ಸಹಕಾರ ಕೊಟ್ಟಿರಿ. ಒಂದು 2 ತಿಂಗಳಾಯಿತು ಆಲ್ಮೋಸ್ಟ್ ವಾಟ್ಸಪ್ ಗ್ರೂಪ್ ಮಾಡಿಕೊಂಡು ಒಬ್ರಿಗೊಬ್ರು ಕಾಂಟ್ಯಾಕ್ಟ್ ಮಾಡಿಕೊಂಡು ಅಷ್ಟು ಹೆಲ್ಪ್ ಮಾಡಿರಿ. ಸೊ ಅವ್ರವ್ರ ಕೆಲಸ ಏನೇನೈತೆ ಅಷ್ಟು ಮಾಡಿದ್ರೆ ದೊಡ್ಡ ಕಾರ್ಯಕ್ರಮ ಯಶಸ್ವಿಯಾಗಕ್ಕೆ ಒಂದು ಸಾಧ್ಯ ಆಯಿತು. ಅದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳಕ್ಕೆ ಬಯಸ್ತೀನಿ. ಸೊ ಇನ್ನೊಂದು ನಾ ಇಲ್ಲಿ ತನಕ ಏನೊಂದು ಹೇಳಿದಂಗೆ ಹೈಸ್ಕೂಲ್ ಬೆಸ್ಟ್ ಬ್ಯಾಚ್ ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ, ಹಿಂಗೆಲ್ಲ ನಮ್ಮ ಬ್ಯಾಚ್ ಇದ್ದರಿಂದ ಎಷ್ಟು ಹಚ್ಕೊಳ್ತಾರೋ ಅಷ್ಟೆಲ್ಲ ಚಲೋ ಅದಾರ ಅಂತಂದ್ರೆ ಮೊದಲಿಂದ ನಾನು ಎಲ್ಲೂ ಹೇಳುವಾಗ ನಮ್ಮ ಬ್ಯಾಚ್ ಬೆಸ್ಟ್ ಅಂತ ನಾನು ಯಾವಾಗೂ ಹೇಳ್ತೀನಿ, ಈಗೆಲ್ಲ ಮುಂದಾದ್ರೂ ಹೇಳ್ತೀನಿ. ಯಾಕಂದ್ರೆ ಅಷ್ಟು ಸಪೋರ್ಟ್ ಕೊಟ್ಟಿರಿ, ನೀವಾಗಲಿ ಅಥವಾ ಗುರುಗಳಾಗಲಿ. ಸೊ ಅದೊಂದು ವಿಚಾರ. ಸೊ PUC ಆಗಲಿ ಡಿಗ್ರಿ ಆಗಲಿ ಅಷ್ಟೊದ್ರೊಳಗೂ ನನಗೆ ಬೆಸ್ಟ್ ಬ್ಯಾಚ್ ಅನ್ಸೋದು ನಮ್ಮ ಹೈಸ್ಕೂಲ್ ಬ್ಯಾಚ್ ಅಂತೇಳಿ ನಾನು ಹೇಳ್ತೀನಿ. ಸೊ ಗುರುಗಳಿಗೆ ಒಂದು ಹೇಳಬೇಕು ಅಂತಂದ್ರೆ, ನಾವು 8th ತನಕ ಬಂದಾಗ ಸಬ್ಜೆಕ್ಟ್ ವೈಸ್ ಎಲ್ಲ ಗುರುಗಳು ಚೆನ್ನಾಗಿ ಪಾಠ ಮಾಡಿದರು. ಸೊ ಫಸ್ಟ್ ನಾವು 9th ಅಂತ ಬಂದಾಗ ಹೊಸದಾಗಿ ಟೀಚರ್ಸ್ ಎಲ್ಲ ಬಂದಿದ್ರು. ಈಗ ಸುರೇಖಾ ಮೇಡಮ್ ಆಗಲಿ ಅಥವಾ ಡೋಲ್ಸರ್ ಮೇಡಮ್ ಆಗಲಿ ಅಥವಾ ಮುಟ್ಟಗೋಳ ಸರ್ ಆಗಲಿ ಕಳಸನವ್ರ ಸರ್ ಆಗಲಿ, ಇವರೆಲ್ಲ ಅವ್ರೇನು ಹೊಸದಾಗಿ ಶುರು ಮಾಡಿದ್ರು ಅವ್ರ ಕರಿಯರ ಅವಾಗ ನಮಗೆ ಕಲಿಸಿದ್ರು. ಅದೊಂದು ನಮಗೆ ಖುಷಿ ವಿಚಾರ. ಅವ್ರನ್ನೆಲ್ಲನೂ ಕಾರ್ಯಕ್ರಮ ಕರೆಯೋಕ್ಕೂ ಒಂದು ಅವಕಾಶ ಸಿಕ್ತು ಮತ್ತು ಅವರು ಒಂದು ಕಾರ್ಯಕ್ರಮಕ್ಕೂ ಬಂದರು, ಅದೊಂದು ಖುಷಿ ವಿಚಾರ. ಸೊ ಎಲ್ಲ ಗುರುಗಳಿಗೆ ಮತ್ತು ನನ್ನ ಸ್ನೇಹಿತರಿಗೆ ಧನ್ಯವಾದಗಳನ್ನು ಹೇಳ್ತಾ ನನ್ನ 2 ಅನಿಸಿಕೆಯನ್ನು ಮುಗಿಸಿದ್ದೆ. ಧನ್ಯವಾದಗಳು. ಮುಂದಿನದಾಗಿ ರೋಹಿಣಿ ಹಂಚನಾಳ್. ಎಲ್ರಿಗೂ ನಮಸ್ಕಾರ. ಎಲ್ರೂ ಬಂದಿದ್ದು ಭಾಳ ಖುಷಿ ಅನಿಸ್ತು. ಇಷ್ಟ ಮೆಂಬರ್ಸ್ ಎಲ್ಲರೂ ನಾವು ಸೇರ್ತೀವಿ ಅಂತ ಅನ್ಕೊಂಡಿದ್ದಿದ್ದಿಲ್ಲ. ಫಸ್ಟ್ ನಮ್ಮ ರೂಟ್ಸ್ ಮರಿಬಾರ್ದು. ನನ್ನೆಲ್ಲ ಸ್ಕೂಲ್ ಅನ್ನೋದು ಮನೆಯಿಂದ ಸ್ಟಾರ್ಟ್ ಆಯಿತು. ಬೇಸಿಕ್ಲಿ ಪೇರೆಂಟ್ಸ್ ಇಬ್ಬರು ಟೀಚರ್ಸ್ ಇರೋದ್ರಿಂದ ನಮ್ಮ ಮಮ್ಮಿ ಪಪ್ಪ ಎಲ್ಲ ಫಸ್ಟಿಂದ ಎಜುಕೇಷನ್ ಬಗ್ಗೆ ಇಂಪಾರ್ಟೆನ್ಸ್ ತಿಳಿಸ್ಕೊಂತಾನೆ ಬಂದಿದ್ರು. ನಾವು KGS ಮೂಡಲ್ಗಿಂತ ಹತ್ತತ್ರ 30 ಜನ ಬಂದಿದ್ವಿ. ಫಸ್ಟಿಗೆ ಏನಂತಂದ್ರೆ ನಮ್ಗೆ ಈ ಥರ ಎಲ್ಲ ಸಬ್ಜೆಕ್ಟಿಗೆ 3 ಟೀಚರ್ 4 ಟೀಚರ್ ನಮ್ಗೆ ಇದ್ದಿದ್ದಿಲ್ಲ. BR ತರ್ಕಾರಿ ಸರ್ ಅಂತ ಹೇಳಿ ನಮಗೆಲ್ಲ ಗೈಡ್ ಮಾಡಿ 8th ಬಂದಾಗ ನಾವು ಎಲ್ಲ ಬೇರೆ ಕಡೆಯಿಂದ ಸ್ಟೂಡೆಂಟ್ಸ್ ಬಂದಿದ್ರು, ಬೇರೆ ಸ್ಕೂಲ್ಸಿಂದ ಬಂದಿದ್ರು. ಅವ್ರ ಜೊತೆ ಕಾಂಪೀಟ್ ಮಾಡುವಷ್ಟು ನಮಗೆ ತರ್ಕಾರಿ ಸರ್ ರೆಡಿ ಮಾಡಿದ್ರು. ಈಗ ಪರ್ಸ್ನಲಿ ನಾನು ನಮ್ಮ ದೊಡ್ಡಮನಿ ಟೀಚರ್ ಬಂದಾರ, ಸನ್ ಕಾಂಪ್ಲೆಕ್ಸ್ ಸರ್ ಮಿಸ್ಸಸ್ಸು. ಸೊ ಅವ್ರನ್ನ ಇಲ್ಲಿಂದ ವೆಲ್ಕಮ್ ಮಾಡ್ಕೊತೀನಿ. ಯಾಕಂದ್ರೆ ಅಲ್ಲಿಂದ ನಮ್ಗೆ ಪ್ರೈಮರಿಯಿಂದ ಟಿಲ್ ಟುಡೇ ಅವ್ರು ನಮಗೆ ಗೈಡ್ ಮಾಡಕತ್ತಾರ. ಇನ್ನು ನಾನು ಹೈಸ್ಕೂಲಿಗೆ ಬಂದಾಗ ಫಸ್ಟಿಗೆ ನಮ್ಗೆ ದೊಡ್ಡ ಕಾಂಪ್ಲೆಕ್ಸ್ ಸರ್ ಇದ್ರು 8th. ಯಾಕಂದ್ರೆ A ಕ್ಲಾಸ್ ಪೂರ್ತಿ ಬಾಯ್ಸು NCC. ಆನಂತರ ನಮ್ಗೆ ಹಂಜಿ ಸರು 3 ಇಯರ್ಸ್ ಕನ್ನಡ ಟೀಚ್ ಮಾಡಿದಾರ. ಸರ್ ನಮ್ಗೆ ಎಲ್ಲಿ ಹೆಲ್ಪ್ ಆಗತ್ತಿತ್ತು ಅಂದ್ರೆ, ನಾ ಬೇಸಿಕಲಿ ಡಾಕ್ಟ್ರು. ಕಮ್ಯುನಿಕೇಶನ್ ಒಳಗೆ ಸರ್ ನಮ್ಗೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಹೆಲ್ಪ್ ಆಗತ್ತೈತೆ. ಯಾಕಂದ್ರೆ ಅವರು ನಮ್ಗೆ 3 ವರ್ಷ ಕಲಿಸಿದ್ರು ಒಂದು ದಿನನೂ ಸರ್ ಸಿಟ್ಟಿಗೆ ಬಂದಿದ್ದಿಲ್ಲ. ಯಾಕಂದ್ರೆ ಫಸ್ಟ್ ನಮ್ಮ ಟೀಚರ್ಸ್ ಸ್ಟಾಫ್ ಕಡಿಮೆ ಇತ್ತು, ಲೇಡೀಸ್ ಟೀಚರ್ ಸ್ಟಾಫ್. ಸರ್ ನಮ್ಗೆ ಪ್ರತಿಭಾ ಕಾರಂಜಿಗೆ ಆಯಿತು, ಎಸ್ ಮಿಲ್ಕ್ ಆಯಿತು, ಎಲ್ಲರೂ ನಮ್ಗೆ ಎನ್ಕರೇಜ್ ಮಾಡೋರು. ಪ್ರತಿ ಹಾಡು ಡ್ಯಾನ್ಸ್ ಅಂದ್ರೆ ಸರ್ ಬರೋರು ನಮ್ಮ ಜೊತೆ ಎಲ್ಲಿ ಹೋದ್ರು. ಆನಂತರ 9th ಬಂದ ತಕ್ಷಣ ನಮ್ದು ಸುರೇಖಾ ಮ್ಯಾಮ್, ಹೆಮ್ಮ ಟೀಚರು, ಮೊಟ್ಟಗೋಳ್ ಸರ್, ಕಳ್ಸನವ್ರ ಸರ್ ಎಲ್ಲ ಸ್ಟಾರ್ಟ್ ಆಯಿತು. ಸೊ ಅಲ್ಲಿಂದ ನಮ್ಗೆ ಟೀಚರ್ಸ್ ಆ್ಯಡ್ ಆನ್ ಅಂತ ಹೋದ್ರು. ಈ SSR ಸ್ಕೂಲ್ ಏನಂದ್ರೆ ಬರೀ ಎಜುಕೇಷನ್ಗೆ ಅಷ್ಟೇ ಅಲ್ಲದೆ ಎಕ್ಸ್ಟ್ರಾ ಕರಿಕ್ಯುಲರ್ ಲೈಕ್ ಭಜಂತ್ರಿ ಸರ್, ಪುಣೆ ಸರ್ ಡ್ರಾಯಿಂಗ್ ಎಕ್ಸಾಮ್ ಎಲ್ಲ ಕಂಡಕ್ಟ್ ಮಾಡ್ತಾರೆ. ಆನಂತರ ಭಜಂತ್ರಿ ಸರ್ ನಮ್ಗೆ ಕೃಷಿ ಕ್ರಾಫ್ಟ್ ಟೀಚರ್ ಆಗಿದ್ರು. ಸೊ ಅವ್ರಿಗೆಲ್ಲ ಭಜಂತ್ರಿ ಸರ್ ಮಿಸ್ ಮಾಡ್ಕೊತೀನಿ. ಆನಂತರ ಬಾಗಲಕೋಟೆ ಸರ್ ನಮಗೆ ಈಗೂ ಸರ್ ಹೆಸರು ಹೇಳಿದ್ರೆ ನಮ್ಗೆ ಈಗೂ ಹೆದರಿಕೆ ಬರ್ತೈತಿ. ಹೆದರಿಕೆ ಅಂದ್ರೆ ಸರ್ ಬಗ್ಗೆ ಅಷ್ಟು ನಮ್ಗೆ ರೆಸ್ಪೆಕ್ಟ್ ಇತ್ತು. ಸರ್ ಸಾಯಿ ಭಜನ ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ಆಧ್ಯಾತ್ಮಿಕ ಟುವರ್ಡ್ಸ್ ಹೋದ್ವಿ. ಸೊ ಅವರೊಂದು ಮೂಲ ಕಾರಣ ಆಗ್ಬೋದು. ಸಾಯಿ ಮಂಟಪ, ಸಾಯಿ ಮಂದಿರ ಇಲ್ಲಿ ಬಿಲ್ಟ್ ಆಯಿತು. ಸೊ ಬಾಗಲಕೋಟೆ ಸರ್ಗೂ ಮಿಸ್ ಮಾಡ್ಕೊತೀನಿ. ಮೇನ್ ಇಂಪಾರ್ಟೆಂಟ್ ಅಂತಂದ್ರೆ ಹುಣಸಿಕಟ್ಟಿ ಸರ್ ನಮ್ಮ
ಸೈನ್ಸ್ ಟೀಚ್ ಮಾಡ್ತಿದ್ರು. ಹುಣಸಿಕಟ್ಟಿ ಸರ್ಗೂ ಮಿಸ್ ಮಾಡ್ಕೊತೀನಿ. ನಮ್ಗೆ 8ದಾಗ ಯಾರಿಗೆ ನೆನಪೈತೋ ಗೊತ್ತಿಲ್ಲ, ಲಂಕೆಪ್ಪ ಸರ್ ಫಸ್ಟ್ ಪೀರಿಯಡ್ನಾಗ ಒಂದು ಮಾತು ಹೇಳಿದ್ರು, ಇಲ್ಲಿ ಸರ್ವೈವ್ ಆದವರು ಎಲ್ಲೆಡೆ ಸರ್ವೈವ್ ಆಗ್ತಾರೆ, ಇಲ್ಲಿ ಯಾರು ಸರ್ವೈವ್ ಆಗಂಗಿಲ್ಲ ಅವ್ರು ಎಲ್ಲೂ ಸರ್ವೈವ್ ಆಗಂಗಿಲ್ಲ ಅಂತ ಹೇಳಿ. ಸರ್ ಮಾತಂದ್ರೆ ನಾ ದಿಲ್ಲಿ ಒಳಗೂ ಸರ್ವೈವ್ ಆಗಿದ್ದೀನಿ, ಬೆಂಗಳೂರಲ್ಲಿ ಸರ್ವೈವ್ ಆಗಿದ್ದೀನಿ, ಪ್ರೆಸೆಂಟ್ಲಿ ನಾ ಗದಗನಲ್ಲಿ MD ಮಾಡಕತ್ತೀನಿ, ಈಗ ಅಲ್ಲೂ ಸರ್ವೈವ್ ಆಗತ್ತೀನಿ. ಸೊ ನಾನು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ತೀನಿ, ಯಾಕಂದ್ರೆ SSR ರೂಟ್ ಹಿಂಗಿರ್ತೈತಿ. ಆನಂತರ ನೆಕ್ಸ್ಟ್ ಬಂದ ನಮ್ಗೆ ಕಾಂಪಿಟೇಟಿವ್ ಮೈಂಡ್ ಇದನ್ನ ಬಿಲ್ಡ್ ಮಾಡಿದವರು ಹೊಸಟ್ಟಿ ಸರ್. ಯಾಕಂದ್ರೆ ಆಫ್ಟರ್ನೂನ್ ಕ್ಲಾಸ್ ಇರ್ತಿತ್ತು ಸರ್ದು. ಸರ್ A² + 2AB + B², ಇದು ಫಸ್ಟ್ ಫಾರ್ಮುಲಾ ಸರ್ದು. ಸರ್ ನಾವೆಲ್ಲ ಹೀಗೆ ಕುಂದಿರ್ತಿದ್ವಿ, ಯಾರು ಫಸ್ಟ್ ಮಾಡ್ತಾರೆ ಬೋರ್ಡಿಗೆ ಚಾನ್ಸ್. ಸೊ ಈ ಥರ ನಮ್ಗೆ ಅಲ್ಲಿ ಕಾಂಪಿಟೇಟಿವ್ ಮೈಂಡ್ ಏನು ನಮ್ಗೆ ಬಿಲ್ಡ್ ಆಗಿತ್ತಲ್ಲ ಟಿಲ್ ಟುಡೇ ಅದ ನಮ್ಮ ಮೈಂಡಲ್ಲೇ ಐತಿ. ನಾ ಇದನ್ನು ಎಲಿಜಿಬಲ್ ಅದನ್ನ ಯಾವ ಜೊತೆನಾದ್ರೂ ಕಾಂಪೀಟ್ ಮಾಡಕ್ಕೆ. ಸೊ ಕಾಂಪಿಟೇಟಿವ್ ಮೈಂಡ್ ನಮ್ಗೆ ಸ್ಪಿರಿಟ್ ಮಾಡಿದ್ದು ಹೊಸಟ್ಟಿ ಸರ್. ಎಲ್ಲರೂ 3-4 ಟೀಚರ್ಸ್ ಇರೋದ್ರಿಂದ ನಮ್ಗೆ ಹೆಲ್ಪ್ ಆಯಿತು. ಆನಂತರ ಈಗ ನಮ್ದು ಕಮ್ಯುನಿಕೇಷನ್ ಸ್ಕಿಲ್ ಆಗಿರ್ಬೋದು, ಟೀಚರ್ಸ್ ನಮ್ಗೆ ಏನು ಹೇಳ್ಕೊಟ್ಟಿದ್ದಾರೋ ನಮ್ಮ ಡೇ ಟು ಡೇ ಎಲ್ಲ ಪ್ರಾಕ್ಟೀಸ್ನಲ್ಲಿ ಐತೆ. ಆನಂತರ ದಾಳ್ವಾಯ್ ಸರ್ ಅಂದರೆ ನಮ್ಗೆ ಸ್ವಲ್ಪ ಸ್ಟ್ರಿಕ್ಟ್ ಇದ್ರು, ಯಾಕಂದ್ರೆ ಗ್ರಾಮರ್ ಹೇಳ್ತಿದ್ರು ಸರ್. ಸರ್ ಅಲ್ಲಿ ಬರಕತ್ತಾರಂದ್ರೆ ಸ್ಟ್ರಿಕ್ಟು ಡಿಸಿಪ್ಲಿನ್. ದಾಳ್ವಾಯ್ ಸರ್ ಅಂದ್ರೆ ನಿಮ್ಗೆ ನೆನಪರೋದೇ ಸ್ಟ್ರಿಕ್ಟು ಡಿಸಿಪ್ಲಿನು. ಆನಂತರ ಕಳ್ಸನವ್ರು ಸರ್ ನಮ್ಗೆ ಮ್ಯಾಥ್ಸ್ ಕ್ಲಾಸ್ ಹೇಳ್ತಿದ್ರು. ನನ್ಗೆ ಇನ್ನು ಮಟ್ಟ ನಾನು ಹಳೆಯಾಗ ಏನಾದ್ರು ಹೇಳ್ಬೇಕಂದ್ರೆ ಸರ್ ಅದು ವೃತ್ತ, ಪರಿಧಿ, ವ್ಯಾಸ ಇನ್ನೋರ್ಗು ನನ್ನ ಮೈಂಡ್ ಐತೆ, ಅದು ಹೋಗಂಗಿಲ್ಲ. ಯಾಕಂದ್ರೆ ಆ ಲೆವೆಲಿಗೆ ನಮ್ಗೆ ಎಫೆಕ್ಟಿವ್ ಟೀಚಿಂಗ್ ಇತ್ತು ಸರ್ಸ್ದೆಲ್ಲ, ಟೀಚರ್ಸ್ದೆಲ್ಲ. ಮತ್ತು ನಾವು ಕನ್ನಡ ಶಾಲೆಯಿಂದ ಬಂದಾಗ ದುರ್ಗಿ ಕ್ಲಾಸಸ್ ನಡೀತಿದ್ದು, ಈಗ 7 ಪೀರಿಯಡ್ ಸಿಸ್ಟಮ್. ಸೊ ಒಂದೊಂದು ಟೀಚರನ್ನು ಇಷ್ಟು ಎಫೆಕ್ಟಿವ್ ಇದ್ರಲ್ಲ, ಭಾರಿ ಎಫೆಕ್ಟಿವ್ ಇದ್ರು. ಲೈಕ್ ಮಾಚಪ್ಪನವ್ರು ಸರ್ ನಮಗೆ ಗ್ಲೋಬ್ ತೊಗೊಂಡು ಟೀಚ್ ಮಾಡ್ತಿದ್ರು. ಉತ್ತರಾರ್ಧ ಪೂರ್ವಾರ್ಧ ಯಾರಿಗೆ ನೆನಪೈತೆ ಗೊತ್ತಿಲ್ಲ, ಸರ್ ಗ್ಲೋಬ್ ತೊಗೊಂಡು ಟೀಚ್ ಮಾಡ್ತಿದ್ರು. ಅದು ಇನ್ನೂವರೆಗೂ ನೆನಪೈತಿ. ಸೊ ನಮ್ಗೆ ಯಾರು ಅಡ್ಡಿದಾರಲ್ಲ ಅವ್ರಿಗೆ ನಾ ಇಲ್ಲಿಂದ ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಕೇಳ್ಕೊಂಡು ನಾನು 2 ಮಾತು ಮುಗಿಸ್ತೀನಿ. ಸೊ ಎಲ್ಲರೂ ಬಂದಿದ್ವಿ, ಎಲ್ಲರೂ ಖುಷಿ ಆಯಿತು. ಎಲ್ಲರೂ ನೋಡಿ ಆಫ್ಟರ್ 17 ಇಯರ್ಸ್ ನಾವು ಕೂಡ ಕಟ್ಟಿದ್ದೀವಿ. ಫಂಕ್ಷನ್ ಎಲ್ಲ ಸಕ್ಸಸ್ ಆಯಿತು, ಚೆನ್ನಾಗಾಯಿತು. ಥ್ಯಾಂಕ್ ಯು. ಧನ್ಯವಾದಗಳು ರೋಹಿಣಿ. ಮುಂದಿನದಾಗಿ ಬಾಳವ್ವ. ಶ್ರೀ ಶಿವಬೋಧರಂಗ ಪ್ರೌಢಶಾಲೆ ಮೂಡಲಗಿ 2008-9ನೇ ಶೈಕ್ಷಣಿಕ ವರ್ಷದ 10ನೇ ತರಗತಿ ವಿದ್ಯಾರ್ಥಿಗಳಿಂದ ಗುರುರಂಗನ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಗುರುವಿನ ಗುಲಾಮನಾಗುವ ತನಕ ದೊರೆಯನ್ನ ಮುಕುತಿ, ಪರಿಪರಿ ಶಾಸ್ತ್ರವನ್ನು ಓದಿದರೇನು ವ್ಯರ್ಥವಾಯಿತು ಬದುಕು. ವೇದಿಕೆ ಮೇಲೆ ಆಸೀನರಾದಂಥ ಸಮಸ್ತ ಗುರುವೃಂದಕ್ಕೂ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲ ನನ್ನ ಬಾಲ್ಯ ಸ್ನೇಹಿತರು ಈ ಗುರುನಂದನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಇಂದು ನಾನು ನಮ್ಮ ನೆಚ್ಚಿನ ಗುರುವೃಂದಕ್ಕೆ ಕೃತಜ್ಞತೆ ಸಲ್ಲಿಸುವ ಗುರುವಂದನೆ ಕಾರ್ಯಕ್ರಮಕ್ಕೆ ಇಲ್ಲಿ ಒಂದಾಗಿದ್ದೇವೆ. ಗುರು ಎಂದರೆ ಅದ್ಭುತ ಶಕ್ತಿ, ಗುರು ಎಂದರೆ ಜ್ಞಾನದ ಬೆಳಕು, ಗುರು ಎಂದರೆ ಅರಿವಿನ ಆಗರ. ಆ ಜ್ಞಾನದ ಅಂಧಕಾರವ ತೊಲಗಿಸಿ ಸುಜ್ಞಾನದ ದೀಪವ ಬೆಳಗಿಸಿ ಸಮಸ್ತ ಗುರುವೃಂದಕ್ಕೂ ನನ್ನ ಅನಂತ ಕೋಟಿ ನಮಸ್ಕಾರಗಳು. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಥ್ಯಾಂಕ್ ಯು. ಧನ್ಯವಾದಗಳು. ಮುಂದಿನದಾಗಿ ಖಾಜಾ ಗಸ್ತಿ. ಎಲ್ರಿಗೂ ಧನ್ಯವಾದಗಳು. ಇಲ್ಲಿ ಕೂತಿರುವಂಥ ಎಲ್ಲರೂ ಗುರುಹಿರಿಯರಿಗೂ ಧನ್ಯವಾದಗಳು. ಆ್ಯಕ್ಚುಲಿ ನಾನು ಪ್ರಿಪೇರ್ ಇರಲಿಲ್ಲ, ಸರ್ಪ್ರೈಸ್. ಮೊದಲನೇದಾಗಿ ನನ್ನ ಹೆಸರು ಖಾಜಾ ಗಸ್ತಿ. ನಾನು SSR ಇಂದ 10th ಪಾಸ್ ಆದಮೇಲೆ ಗೋಪ್ಟಿ ಕಾಲೇಜಿಂದ MBA ಪಾಸ್ ಮಾಡಿದೆ. ಅದಾದಮೇಲೆ ಜರೋದಾ ಕಂಪ್ನೀಲಿ ಆಸ್ ಎ ಫೈನಾನ್ಸ್ ಅನಲಿಸ್ಟ್ ಅಂತ ಜಾಬ್ ಮಾಡ್ತಾಯಿದ್ದೀನಿ. ಸೊ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳೋದು ಹೇಮಾ ಮೇಡಮ್ ಮತ್ತು ದಾವಾಯಿ ಸರ್. ಇವಾಗ ಕಾರ್ಪೊರೇಟ್ ವರ್ಲ್ಡಲ್ಲಿ ಆ್ಯಕ್ಚುಲಿ ಮೇನ್ ಇಂಪಾರ್ಟೆಂಟ್ ಕಮ್ಯುನಿಕೇಷನ್ ಸ್ಕಿಲ್. ಸೊ ದೇ ಹ್ಯಾವ್ ಟೇಕನ್ ದಿ ಇಂಗ್ಲೀಷ್ ಕ್ಲಾಸಸ್ ವೆರಿ ವೆಲ್ ಆ್ಯಂಡ್ ಐ ಸ್ಪೆಷಲ್ ಥ್ಯಾಂಕ್ಸ್ ಟು ಹೇಮಾ ಮೇಡಮ್ ಬಿಕಾಸ್ ಸಿ ಟುಕ್ ಎಕ್ಸ್ಟ್ರಾ ಎಫರ್ಟ್ ಟು ಬಿಲ್ಡ್ ಅವರ್ ಕರಿಯರ್. ಯಾಕಂದರೆ ಅವರು ಎಕ್ಸ್ಟ್ರಾ ಕ್ಲಾಸ್ನ ಹೇಳ್ತಿದ್ರು ನಮಗೆ. ಅವ್ರ ಮನೇಲಿ ಒಂದು ಟ್ಯೂಷನ್ ಕ್ಲಾಸಸ್ ತೊಗೊಂಡ್ರು. ಎಲ್ಲರೂ ಹೇಳ್ತಾರೆ ಕನ್ನಡ ಮೀಡಿಯಮ್ ಸ್ಟೂಡೆಂಟು ಕಾರ್ಪೊರೇಟ್ ವರ್ಲ್ಡಲ್ಲಿ ಅಷ್ಟೊಂದು ಅಚೀವ್ಮೆಂಟ್ ಮಾಡೋಕ್ಕಾಗಲ್ಲ ಬಿಕಾಸ್ ಆಫ್ ಲ್ಯಾಕ್ ಆಫ್ ಕಮ್ಯುನಿಕೇಷನ್. ಬಟ್ ಐ ವುಡ್ ಲೈಕ್ ಟು ಥ್ಯಾಂಕ್ಸ್ ವೆರಿ humble to Dalwai sir and Hema madam. They have given very well education, well effort to us. ಇಷ್ಟು ಹೇಳಿ ನಮ್ಮ ಭಾಷಣ ಮುಗಿಸುತ್ತೇನೆ. ಥ್ಯಾಂಕ್ಸ್. ಧನ್ಯವಾದಗಳು. ಮುಂದಿನದಾಗಿ ಸೌಮ್ಯ ಜೋಶಿ.
ವೇದಿಕೆಯ ಮೇಲೆ ಕುಳಿತಂತಹ ಎಲ್ಲ ನನ್ನ ಶಿಕ್ಷಕರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲರೂ ನಿಮ್ಮ ಸಮಯವನ್ನು ನಮಗಾಗಿ ಮೀಸಲಾಗಿ ಇಟ್ಟು ಬಂದಿದ್ದೀರಿ. ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಗೊಳಿಸಲಿಕ್ಕೆ ಪ್ರಯತ್ನ ಪಟ್ಟಂತಹ ನನ್ನ ಎಲ್ಲ ಸ್ನೇಹಿತರಿಗೆ ಧನ್ಯವಾದಗಳು. ಯಾಕೆಂದರೆ ಕೆಲವೊಬ್ಬರು ಬರೋಕ್ಕಾಗಲಿಲ್ಲ, ಯಾರು ಇಲ್ಲಿದ್ರಿ ಅವರೆಲ್ಲರೂ ಹಗಲು ರಾತ್ರಿ ಅನ್ನದೇ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸೋಕೆ ಶ್ರಮ ಪಟ್ಟಿದ್ದೀರಿ. ಮೊದಲನೇದಾಗಿ ನಮ್ಮ ಊರಿನ ಗ್ರಾಮ ದೇವತೆಯಾದ ಶ್ರೀ ಶಿವಬೋಧರಂಗನನ್ನ ಮನದಲ್ಲಿ ಸ್ಮರಿಸುತ್ತಾ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ಒಂದು ಶ್ಲೋಕವೇ ಹೇಳುತ್ತೆ ಗುರುವಿನ ಮಹತ್ವವನ್ನ. ಸೊ ಆ ಒಂದು ಗುರುವಿನ ಮಹತ್ವವನ್ನ ಇಂದು ನಾವೆಲ್ಲರೂ ಕಾಣ್ತಾ ಇದ್ದೀವಿ. ಸೊ ಯಾವುದೇ ಒಂದು ವೃತ್ತಿ ಆದರೂ ಕೂಡ ಆ ಒಂದು ವೃತ್ತಿಗೆ ನಾವು ಎಲ್ಲಿ ತನ ಇರ್ತೀವಿ ಅಲ್ಲಿ ತನ ಮಾತ್ರ ಅದಕ್ಕೊಂದು ಬೆಲೆ ಇರುತ್ತೆ, ಯಾವುದೇ ಒಂದು ವೃತ್ತಿ ಆದ್ರೂ ಕೂಡ. ಆದ್ರೆ ಶಿಕ್ಷಕ ವೃತ್ತಿ ಅಂತದ್ದು ಅಂದ್ರೆ ನಾವು ಇಲ್ಲಿಂದ ನಿವೃತ್ತರಾದ್ರೂ ಕೂಡ ನಾವು ನಮ್ಮ ಶಿಕ್ಷಕರು ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಳುವಂತ ಒಂದು ವೃತ್ತಿ ಇದು. ಸೊ ಈ ವೃತ್ತಿಯನ್ನು ನಾನು ಕೂಡ ಆರಿಸ್ಕೊಂಡಿದ್ದೀನಿ, ಅದು ನನಗೆ ತುಂಬಾ ಹೆಮ್ಮೆಯ ವಿಷಯವಾಗಿದೆ. ಹಾಗೇನೆ ನಾನು ನನ್ನ ಪ್ರೈಮರಿ ಮುಗಿದಿರೋದು ಶಿವರಾಮದಾಸ ಸ್ಕೂಲಲ್ಲಿ. ಸೊ ಅಲ್ಲಿರೋದು ಕೇವಲ 20 ರಿಂದ 30 ಜನ ಇದ್ವಿ ನಾವು. ಸೊ ಯಾವಾಗ SSR ಸ್ಕೂಲಿಗೆ ಬಂದ್ವಿ, ಒಂದ್ ರೀತಿ ಈ ಮಣ್ಣಿದ್ದಂತೆ, ಹಸಿ ಮಣ್ಣು ಇದ್ದಂತಿತ್ತು. ಯಾಕಂದ್ರೆ 20-30 ಸ್ಟೂಡೆಂಟ್ಸ್ ನಡುವೆ ದೊಡ್ಡದಾಗಿ ನಡೆದಂತವ್ರು ನಾವು. ಇಲ್ಲಿ ಬಂದು ನೋಡಿದ್ರೆ 200 ರಿಂದ 300 ಸ್ಟೂಡೆಂಟ್ಸ್ ಇದ್ರು. ಟೀಚರ್ಸ್ಗಳು ಅದೇ ರೀತಿಯಾಗಿದ್ರು, 4 ಒಂದು ಸಬ್ಜೆಕ್ಟಿಗೆ 4 ಟೀಚರ್ಸ್ಗಳು. ಸೊ ಹೆಂಗಪ್ಪ ಇಲ್ಲೆಲ್ಲ ನಾವು ನಡೆಯೋದು, ಹೆಂಗ್ ಇಲ್ಲೆಲ್ಲ ನಾವು ನಡ್ಸ್ಕೊಳ್ಳೋದು ನಮ್ಮನ್ನ, ಅಥವಾ ಇದ್ರಲ್ಲಿ ನಾವು ನಡೀತೀವಾ ಇಲ್ವಾ ಅಥವಾ ನಾವು ಓದ್ತೀವಾ ಇಲ್ವಾ ಅನ್ನೋದ್ರಲ್ಲಿ ಅಂತ ಒಂದು ಭಯದ ವಾತಾವರಣದಲ್ಲೂ ಕೂಡ ನಮ್ಮ ಎಲ್ಲಾ ಶಿಕ್ಷಕರು, ಪ್ರತಿಯೊಂದು ವಿಷಯದ ಶಿಕ್ಷಕರು ಕೂಡ ನಮ್ಮನ್ನ ಅತ್ಯಂತ ಪ್ರೀತಿಯಿಂದ ಹಾಗೂ ಎಲ್ಲದಕ್ಕೂ ಪ್ರೋತ್ಸಾಹ ಮಾಡಿದ್ರು. ಕೇವಲ ಕರಿಕ್ಯುಲಮ್ ಅಂತ ಅಲ್ಲದೆ ಕೋ ಕರಿಕ್ಯುಲಮ್ ಆಕ್ಟಿವಿಟೀಸ್ ಅಲ್ಲೂ ಕೂಡ ಯಾರಾದ್ರೂ ಇದ್ವಿ ಅಂತಂದ್ರೆ ತಮ್ಮ ಸ್ವಂತ ಖರ್ಚಿನಿಂದಲೂ ಕೂಡ ನಮ್ಮ ಆಸೆಗಳನ್ನ ಈಡೇರಿಸಿದ್ದಾರೆ. ಸೊ ಹಾಗಾಗಿ ನಾನು ಇಲ್ಲಿರುವಂತ ಎಲ್ಲ ಶಿಕ್ಷಕರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಮುಂದಿನದಾಗಿ ಸಾವಿತ್ರಿ ಮಠಪತಿ. ಇಚ್ಛೆ ಇರುವವರು ದಯಮಾಡಿ ವೇದಿಕೆಗೆ ಬಂದು ಅವರ ಅನಿಸಿಕೆಯನ್ನು ಹಂಚಿಕೊಳ್ಳಬಹುದು. ಇಚ್ಛೆ ಇರುವವರು. ವೇದಿಕೆಯ ಮೇಲೆ ಆಸೀನರಾದಂಥ ನನ್ನ ಎಲ್ಲ ಗುರುವೃಂದಕ್ಕೂ ನಮಸ್ಕಾರಗಳು. ನಿಜವಾಗ್ಲೂ ನಾವು ಇಲ್ಲಿಂದ ಕಲ್ತಿರೋದು ತುಂಬ ಇದೆ, ಅದು ಎಷ್ಟು ಹೇಳಿದ್ರು ಕಡಿಮೆನೆ. ಆದರೆ ಕಲಿಸಿದಂಥ ಗುರುಗಳಿಗೆ ನನ್ನದೊಂದು ದೊಡ್ಡ ನಮನ. ಮತ್ತು ನಾವು ನಿಮ್ಮ ಪಾಠವನ್ನು ಎಂದಿಗೂ ಮರೆಯೋದಿಲ್ಲ, ಅದು ಮರೀಲಿಕ್ಕೂ ಆಗಲ್ಲ. ಪ್ರತಿಯೊಂದು ವಿಷಯನೂ ಚೆನ್ನಾಗಿ ಗಮನದಲ್ಲಿಟ್ಟುಕೊಂಡು ಮುಂದೆ ಜೀವನದಲ್ಲಿ ಅದನ್ನು ಅಳವಡಿಸಿಕೊಳ್ಳುವುದೇ ಒಂದು ದೊಡ್ಡ ಭರವಸೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಧನ್ಯವಾದಗಳು. ಮುಂದಿನದಾಗಿ ಮಹಾಂತೇಶ್ ಗಸ್ತಿ ಅವರು. ಗುರುವಂದನ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ನನ್ನ ಗೆಳೆಯ ಮತ್ತು ಗೆಳತಿಯರು ಹಾಗೂ ನನ್ನ ಗುರುಗಳಿಗೂ ನನ್ನ ನಮಸ್ಕಾರಗಳನ್ನು ಹೇಳುತ್ತಾ, ನಾವು ಲಾಸ್ಟ್ ಬೆಂಚ್ ಸ್ಟೂಡೆಂಟ ಒಬ್ಬರು ಸೈನಿಕರಾಗಲಿ, ಒಬ್ಬರು ಪೊಲೀಸರಾಗಲಿ, ಮತ್ತೊಂದು ಇನ್ನೊಂದು ನೌಕರಿದವರಾಗಲಿ, ಯಾರೋ ಒಬ್ಬರು ರಿಟೈರ್ಡ್ ಆದ ಮಾಜಿ ಅಂತ ಹೇಳ್ತಾರೋ, ಆದರೆ ನಮ್ಮ ಗುರುಗಳಿಗೆ ಆ ಮಾಜಿ ಅನ್ನೋದಿಲ್ಲ. ಆ ಗುರುವಿಗೆ ಇರೋ ಶಕ್ತಿ ನಮ್ಮ ಗುರುಗಳು. ಪ್ರತಿಯೊಬ್ಬರು ನಾವು ಆದಾಗ್ಯದು ಇದಾಗ್ಯದು ಅಂತ ಹೇಳ್ತೇವೆ. ನೀವು ಹೇಳಿದಕ್ಕೆ ನನಗೆ ಸಂತೋಷ ಐತಿ. ಅದರೊಳಗೂ ನನ್ನ ರೈತರು ಯಾರ್ಯಾರು ಅದಾರ ಭೂಮಿಯಾಗ ದುಡಿಯೋರು, ಅವ್ರು ಸ್ವಲ್ಪ ಕೈ ಮ್ಯಾಗ ಮಾಡಿದ್ರೆ ಭಾಳ ಇದು ನನ್ನ ರೈತರ ಹೇಳ್ತೇನೆ. ಪ್ರತಿಯೊಬ್ಬ ಸ್ಟೂಡೆಂಟ್ನು ಕೇಳಿದ್ರೆ ಹೇಳ್ತಾರೋ, ನಾವು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ನಾವು ಸರ್ ಆಗಬೇಕು, ಪೊಲೀಸ್ ಆಗಬೇಕು, ಅದು ಪ್ರತಿಯೊಬ್ಬರು ಹೇಳ್ತಾರೆ. ರೈತ ಆಗ್ಬೇಕಂತೇಳಿ ಯಾವ ವಿದ್ಯಾರ್ಥಿಗಳು ಹೇಳೋದಲ್ಲ, ನಾವೇ ಹೇಳಿಲ್ಲ. ಆದ್ರೆ ಈಗ ನಮಗೆಲ್ಲ ಸ್ವಲ್ಪ ಜವಾಬ್ದಾರಿ ಬಂದದಿಂದ ಗೊತ್ತಾಯ್ತು ರೈತನ ಶಕ್ತಿ ಏನ, ರೈತರಂದ್ರೆ ಏನ. ಅದ್ರ ಬದಲು ಮಾತ್ರ ನಾವು ನೀವು ಸರ್ಗಳು ಕಲಿಸ್ಕೊಟ್ಟು ಅಂತ ನಮಗೆ ಒಳ್ಳೆಯ ನಾಗರಿಕರಾಗಿ ಇವತ್ತು ಈ ಮಟ್ಟಿಗೆ ನಾವು ಏನೋ ಒಂದು ಸಣ್ಣ ವ್ಯಾಪಾರ ಮಾಡಲಿ, ಏನೋ ಸಣ್ಣ ಉದ್ಯೋಗ ಮಾಡಲಿ, ಅಥವಾ ಕೆಲವೊಬ್ಬರು ಭೂಮಿಯಾಗ ದುಡೀಲಿ, ಕೆಲವೊಂದಷ್ಟು ಜನ ನೌಕರಿನ ಮಾಡಲಿ, ಈಗ ನಮ್ಮ ಸರ್ಗಳು ಕಲಿಸ್ಕೊಟ್ಟದ್ದನ್ನು ಅವ್ರ ಮಾರ್ಗದರ್ಶನದೊಳಗೆ
ಈಗ ನಾವು ಎಲ್ಲಾನು ಪ್ರತಿಯೊಂದನ್ನು ಈಗ ಸದ್ ನಮ್ಮ ಕೈಯಾಗ ಯಾರೋ ಒಂದು ಹಾಳಿ ಕೊಟ್ಟರು ಅದನ್ನು ಓದಬೇಕಾದ್ರೆ ನಮ್ಮ ಸಾರ್ ಕಲಿಸಿದ್ದ. ನಮ್ಮ ತಾಯಿನ ಮೊದಲ ಗುರು ಅಂತೇಳಿ ನಾವು ಹೇಳ್ತು. ತಾಯಿ ಯಾರಿಗೆ ಹೆಂಗೆ ಗೌರವ ಕೊಡಬೇಕು, ದೊಡ್ಡವ್ರಿಗೆ ಹೆಂಗ ಸಣ್ಣವ್ರಿಗೆ ಹೆಂಗ ಅಂತ ಹೇಳಿದಾರೆ. ಆದರೆ ನಮ್ಮ ಗುರುಗಳ ಯಾವುದನ್ನು ಹೆಂಗೆ ಓದಬೇಕು. ಇವತ್ತು ನಾನು ಒಂದು ಅಂಗಡಿ ಇದ್ದಾನೆ, 10 ರೂಪಾಯಿ ಕೊಟ್ಟು ನನ್ನ ತೀಗ 5 ರೂಪಾಯಿ ವ್ಯಾಪಾರ ಮಾಡಿ ಅಂದ್ರೆ 5 ರೂಪಾಯಿ ಹೊಳಿ ಕೊಡ್ಬೇಕು. ನಾ ಆ 10 ರೂಪಾಯಿ ಪ್ಲಸ್ ಮೈನಸ್ 5 ಅನ್ನೋದನ್ನು ಹೇಳಿಕೊಟ್ಟ ನಮ್ಮ ಕಳ್ಸಣ್ಣ ಅವ್ರು ಗುರುಗಳು. ಇನ್ನೊಂದಾಗಿ ನಾವು ಆರೋಗ್ಯ ಆಹಾರವನ್ನು ಹೆಂಗ ಏನು ತಿನ್ನಬೇಕು, ಏನು ಮಾಡಬೇಕು ಅಂತ ಹೇಳಿದವ್ರು ನಮ್ಮ ವೆಂಕಪ್ಪನವ್ರು ಸರ್. ನಾವು ಎಷ್ಟು ನೀರು ಕುಡಿಬೇಕು, ನಮ್ಮ ಹಾರ್ಟಿಗೆ ಏನೈತಿ ಎಂತೈತಿ ಅಂತ ನಮ್ಮ ಸೇಗುಣಿಸಿ ಸರ್. ಸಮಾಜದೊಳಗಿದ್ದಾಗ ನಾವು 4 ಜನರ ಜೋಡಿ ಹೆಂಗೆ ಬೇರಬೇಕು, ಹೆಂಗೆ ಮಾತಾಡಬೇಕು ಅಂತ ಹೇಳಿದಂಥ ನಮ್ಮ ಸಮಾಜ ಗುರುಗಳು ನಮ್ಮ ಸುರೇಖಣ್ಣ ಅವ್ರು ಬಂದದ್ದು ಹೇಳ್ತಿದ್ರಿ ನಮಗೆ ಎಷ್ಟು ಸ್ವಲ್ಪ ಅದಾಟಿದಾಗ ಸ್ವಲ್ಪ ಕನ್ಫ್ಯೂಸ್ ಆಗೈತಿ. ಇರಲಿ. ಇನ್ನೊಂದಾಗಿ ಪೂರ್ಣ ಬಂದಿದ್ದು ನಾವು ಹಲೋ ಅನ್ನಬೇಕು. ಹಲೋ ಅನ್ನೋ ಇಂಗ್ಲೀಷ್ ಶಬ್ದವನ್ನು ಹೇಳಿಕೊಟ್ಟಂತ ನಮ್ಮ ವೈಕಾರ ಮೇಡಮ್ಮ. ಹೌದಾ? ನಾವು ಕನ್ನಡದಾಗ ಎದುರಿಸೋರು ಹೇಳ್ರಿ ಅಂತ ಯಾರು ಹೇಳಕ್ ಸಾಧ್ಯ ಇಲ್ಲ. ಹಲೋನ ಅನ್ನಬೇಕು. ಇನ್ನೊಂದಾಗಿ ಏನು ಓದೋದು ಗುರುಗಳು ಸಾರಿ ನಮ್ಮ ಆರೋಗ್ಯದಲ್ಲಿರುವ ಕಿವಿ, ಕಣ್ಣು, ಹೃದಯ, ಮತ್ತೊಂದು ಇನ್ನೊಂದು ದೊಡ್ಡ ಕರಳು, ಸಣ್ಣ ಕರಳು, ಇನ್ನು ಉಳ್ತದೆ ಎಲ್ಲ ಹೇಳಿದಾರು. ಅದನ್ನೆಲ್ಲ ಹೆಂಗೆ ಇಟ್ಕೊಳ್ಬೇಕು, ನಾವು ಎಷ್ಟೆಷ್ಟು ನೀರು ಕುಡಿಬೇಕು, ಯಾವ ಪ್ರಮಾಣದ ಬಿಸಿಲಿದ್ದಾಗ ಎಷ್ಟು ನೀರು ಕುಡಿಬೇಕು, ಯಾವ ಆಹಾರ ಸೇವಿಸಬೇಕಂತ ಹೇಳಿ ನಮ್ಗೆ ಹೇಳಿಕೊಟ್ಟಂತ ನಮ್ಮ ಹಂಚಿನಾಳ ಗುರುಗಳಿಗೆ ನನ್ನ ಧನ್ಯವಾದಗಳನ್ನು ಹೇಳ್ತೀನಿ. ಇವತ್ತು ನಮ್ಮ ಜೀವನದ ಪ್ರತಿಯೊಂದು ವಿಷಯದೊಳಗಾದರೂ ಪ್ರತಿಯೊಂದನ್ನು ಬೇಕು ನಮ್ಗೆ. सब याद तुम्हारी आती है. ಕವಿಗೆ ದೇವರ ನೆನಪು ಯಾವಾಗ ಬರ್ತೈತೆ ಅಂದ್ರೆ ಆ ದೇವರದ್ದು ನಮ್ಮ ಗುರುಗಳ ಲೆಕ್ಕದಾಗ ಆ ದೇವರ ನೆನಪು ನಮಗೆ ಆಕೈತೆ ಅಂತ ಹೇಳಿ ನಾವು ಹೇಳ್ತೀವ್ರಿ. ಕವಿಗೆ ಆ ದೇವರ ನೆನಪು ಆಗೈತಿ. ಮಳೆ ಬರೋ ಸಂಬಂಧ ನಮ್ಮ ಜೀವನಕ್ಕೆ ಏನೈತಿಲ್ಲ, ನಮ್ಮ ಜೀವನ ನಡಿಬೇಕಂದ್ರೆ ನಮ್ಮ ಗುರುಗಳ ನೆನಪು ಆಕೈತೆ ಅಂತ ಹೇಳಿ ನಾ ಹೇಳ್ತೇನೆ. ಅದಕ್ಕೆ ನಮ್ಮ ಕಾಂಬಳೆ ಗುರುಗಳು ನನ್ನ ನೆನಪು. ಅಷ್ಟು ಗುರುಗಳಿಗೂ ನನ್ನ ಧನ್ಯವಾದ. ಕಲ್ಲಲ್ಲಿ ಶಿಲೆ ಮಾಡುವಂತಹ ಒಂದು ಶಕ್ತಿ ನಮ್ಮ ಸ್ಕೂಲಲ್ಲಿ ಮಾತ್ರ ಇತ್ತು ಅಂತ ಇದೇ ಒಂದು ಉದಾಹರಣೆ. ಸೊ ಮುಂದಿನದಾಗಿ ಮತ್ತೆ ಬೇರೆ ಯಾರಾದ್ರೂ ಮಾತಾಡ್ತೀರಾ? ವೇದಿಕೆ ಮೇಲೆ ಆಸನರಂತ ಎಲ್ಲ ನನ್ನ ಗುರು ಹಾಗೂ ಗುರು ಮಾತ್ರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ನಾನೊಂದು ಯಾರು ಮಾತ್ರ ಹೇಳಕ್ಕೆ ಇಷ್ಟಪಡ್ತೇನೆ. ಇನ್ನು ಹಂಗೆ ಹೇಳಿದ್ರೆ 12 ತಾಸು ಆದ್ರೂ ನಮ್ಗೆ ಮುಗಿಯಂಗಿಲ್ಲ ಭಾಷಣ. ನನ್ನ ಹೆಸರು ಸುಳಿನ್ ಪೂಜಾರಿ ಅಂತ. ಆ್ಯಕ್ಚುಲಿ ಇಲ್ಲಿ ಯಾರು ನನ್ಗೆ ಗೊತ್ತಿರಕ್ಕಿಲ್ಲ, ಯಾಕಂದ್ರೆ ನಾನು ಸ್ಕೂಲಿಗೆ ಬರ್ತಿರ್ಲಿಲ್ಲ. ಗೊತ್ತಾ? ನಾನು ಸ್ಕೂಲಿಗೆ ಬರ್ತಿರ್ಲಿಲ್ಲ ಯಾಕಂದ್ರೆ ನಾನು ಜಾಸ್ತಿ ಹುಂಚಾಟದಲ್ಲಿ ಕೆಲಸ ಮಾಡಿದವನು ಸಕ್ರೆ ಚೀಲ ಬಾಯೆಲ್ಲ ಹೋಗ್ತೀನಿ. ಆ್ಯಕ್ಚುಲಿ ಯಾವ ಸಂಡೇ ಚುಟ್ಟಿ ಯಾವ್ದು ಇರುತ್ತಂದ್ರೆ ನಾ ಆ್ಯಕ್ಚುಲಿ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ವಿ. ಯಾವಾಗಾರ ತಿಂಗಳಾಗ 1 ವಾರ ಯಾವಾಗಾರ ಸ್ಕೂಲಿಗೆ ಬರ್ತಿದ್ವಿ. ಬಟ್ ಇವತ್ತು ನಾವು ಬ್ಲ್ಯಾಕ್ ಕಮಾಂಡೋ ಆರ್ಮಿ ಆಗಿದ್ದೀನಿ. ಇದು ನಾವೊಂದು ವರ್ಡ್ ಹೇಳಕ್ ಇಷ್ಟಪಡ್ತೀನಿ. ನಾನು ಸ್ವಾಗತ ಭಾಷಣ ಮಾಡಿ ಸ್ವಾಗತ ಭಾಷಣದಲ್ಲಿ ಒಂದು ವರ್ಡ್ ಮೆನ್ಷನ್ ಮಾಡಿದ್ನಿ. ಅದನ್ನು ನಾನು ಬೇಕಂತ ಮಾಡಿದ್ನಿ. ಏನಂದ್ರೆ ಆ ವರ್ಡ್ ಏನಂದ್ರೆ ಗುರುಗಳ ಆಶೀರ್ವಾದವಿದ್ದರೆ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು. ಹೌದು, ನಿಜ. ನಾನು ಹೇಳೋ ಈ ಮಾತು ನಿಜ ಇದೆ. ಯಾಕಂದ್ರೆ ನನಗ ಆ ಟೈಮ್ನಲ್ಲಿ ಕನ್ನಡ ಕೂಡ ಬರ್ತಿರ್ಲಿಲ್ಲ. ನಾನು ಕನ್ನಡ ಮಾತಾಡ್ತಿರ್ಲಿಲ್ಲ. ಇವತ್ತು ನಾನು ಕಮ್ಮಿ ಅಂದ್ರು 6 ಲ್ಯಾಂಗ್ವೇಜ್ ಮಾತಾಡ್ತೀನಿ. ಇವಾಗ ನಾನು ಆಕ್ಚುಲಿ ಇಲ್ಲಿ ಬರ್ಬೇಕಂದ್ರೆ ನನಗೆ 1 ತಿಂಗಳಿಂದ ಎಲ್ಲ ನನ್ನ ಫ್ರೆಂಡ್ಸು ಎಲ್ಲ ನನಗೆ ಫೋನ್ ಮಾಡಿದ್ರು. ಆಕ್ಚುಲಿ ನಾನು ಸುಡಾನ್ ಕಂಟ್ರಿಯಲ್ಲಿ ಇದ್ದೆ. ಸುಡಾನ್ ಕಂಟ್ರಿಯಲ್ಲಿ ನಾನು ಒಂದು ಕೋರ್ಸ್ ಮಾಡಕ್ಕೆ ಹೋಗಿದ್ದೆ. ಯಾಕಂದ್ರೆ ನಾನು ಆರ್ಮಿಯಲ್ಲಿ ಟೋಟಲ್ ನಾನು 4 ಸ್ಪೆಷಲ್ ಆರ್ಮಿ ಕೋರ್ಸ್ ಮುಗಿಸ್ಕೊಂಡಿದ್ದೀನಿ. ನಾನು ಸೀರಿಯಲ್ ಆಗಿ ಹೇಳ್ಬೇಕಂದ್ರೆ ನಂಬರ್ 1 ನಾನು ಆರ್ಮಿ ಡ್ರಿಲ್ ಕೋರ್ಸ್. ನಾನು ಪೈಲಟ್ಟು ಆರ್ಮಿ ಡ್ರಿಲ್ ಕೋರ್ಸ್ ಮುಗಿದಿದೆ. ಆಮೇಲೆ ವೈಪನ್ ಟ್ರೈನಿಂಗ್ ಆದ ನಂತರ ಆಮೇಲೆ ನಾನು ಇಂಡಿಯನ್ ಮಿಲಿಟರಿ ಅಕಾಡೆಮಿ ಕೋರ್ಸ್ನಲ್ಲಿ ನಾನು ಡೆಹ್ರಾಡೂನ್ನಲ್ಲಿ ರ್ಯಾಂಕರ್ ಸ್ಟೂಡೆಂಟು.
ಅದೇ ನಾನು ಒಂದೇ ಮಾತು ಇದ್ರಲ್ಲಿ ಹೇಳೋದೇನಂದ್ರೆ ಕೆಲವೊಂದು ಜನ ಆರ್ಮಿ ಅಂದ್ರೆ ಹಿಂಸಕ್ಕೋತಾರೆ. ನಾನು ಆರ್ಮಿ ರ್ಯಾಲಿ ಹೋಗೋ ಟೈಮ್ನಲ್ಲಿ ನಾನು 2012 ಸೆಪ್ಟೆಂಬರ್ 28ರಂದು ನಾನು ಆರ್ಮಿ ಸೆಲೆಕ್ಷನ್ ಆಗಿದ್ದೆ. ಅವಾಗ ನಾನು ಕೆಲವೊಂದು ಜನಗೆ ನನ್ನ ಫ್ರೆಂಡ್ಸಿಗೆ ಹೇಳ್ತಿದ್ದೆ, ನೋಡ್ರಿ ಎಲ್ಲರೂ ಆರ್ಮಿ ರ್ಯಾಲಿ ನೋಡೋಣ ಅಂತ ಹೇಳಿದ್ರೆ ಕೆಲವೊಂದು ಜನ ಇಲ್ಲಪ್ಪ ಆರ್ಮಿ ಬೇಡ ನಮಗೆ, ನಾನು ಇಲ್ಲಿ ಏನಾದ್ರು ಮಾಡ್ತೀನಿ, ನಾನು ಡಾಕ್ಟರ್ ಆಗ್ತೀನಿ, ನಾನು ಅದು ಮಾಡ್ತೀನಿ, ಪೊಲೀಸ್ ಆಗ್ತೀನಿ ಅಂತಂದ್ರು. ಅದು ಒಳ್ಳೇದು. ಎಲ್ಲರೂ ಆರ್ಮಿ ಹೋದ್ರೆ ನಿಮ್ಮ ಮನೆಯಲ್ಲೂ ಕೂಡ ಕೆಲಸ ಮಾಡೋರು ಬೇಕಲ್ಲ, ಅದು ಒಂದು ಒಳ್ಳೇದಾನೆ. ಅದನ್ನೇ ನಾನು ಇವತ್ತು ಹೇಳ್ತೀನಿ, ಎಲ್ಲರೂ ಅಂದ್ರೆ ಒಬ್ಬ ವ್ಯಕ್ತಿ ಮುಂದೆ ಹೋಗ್ಬೇಕಂದ್ರೆ ಎಲ್ಲ ನನ್ನ ಈ ಮೇಲೆ ಗುರುಗಳಿದಾರಲ್ಲ ಇವರೇ ಮೇನ್ ಕಾರಣ ಅಂತ ಹೇಳ್ತಾ ನನ್ನ 2 ಭಾಷಣ ಮುಗಿಸುತ್ತೇನೆ. ಜೈ ಹಿಂದ್. ಗುರುಗಳ ಆಶೀರ್ವಚನ. ಗುರುಗಳ ಆಶೀರ್ವಾದವು ನಮ್ಮ ಜೀವನದ ಅತ್ಯಂತ ದೊಡ್ಡ ಶಕ್ತಿ. ಗುರುಗಳು ಒಂದು ಮಾತು ಜೀವನದ ದಿಕ್ಕನ್ನೇ ಬದಲಾಯಿಸಬಲ್ಲದು. ಈ ಸಂದರ್ಭದಲ್ಲಿ ನಮ್ಮ ಪ್ರಿಯ ಗುರುಗಳನ್ನ ವೇದಿಕೆಯ ಮೇಲೆ ಆಹ್ವಾನಿಸುತ್ತೇನೆ. ದಯವಿಟ್ಟು ಒಬ್ಬೊಬ್ಬರಾಗಿ ಆಗಮಿಸಿ ನಿಮ್ಮ ಆಶೀರ್ವಚನ. ವಿಘ್ನೇಶ್ವರನ ಚರಣಾರವಿಂದಗಳಲ್ಲಿ ಸರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸುತ್ತಾ ಸ್ಥಳೀಯ ಆರಾಧ್ಯ ದೈವವಾದಂತಹ ಶಿವಬೋಧರಂಗರ ಪಾದಪದ್ಮಗಳಲ್ಲಿ ದೀರ್ಘದಂಡ ಪ್ರಣಾಮಗಳನ್ನು ಅರ್ಪಿಸುತ್ತಾ ಎಲ್ಲ ನನ್ನ ಪೂಜ್ಯ ಗುರುಗಳಿಗೆ ವಂದಿಸುತ್ತಾ ನನ್ನ ಸಹಪಾಠಿ ಗುರುಗಳೇ ಹಾಗೂ ನನ್ನ ಪ್ರೀತಿಯ ಮುದ್ದು ವಿದ್ಯಾರ್ಥಿ ಮಿತ್ರರೇ, ನಾನೀಗೊಂದು ಘೋಷಣೆ ಹೇಳ್ತೇನೆ, ಅದಕ್ಕೆ ನೀವೇನು ಹೇಳ್ತೀರಿ ನೋಡೋಣ. ಸ್ವರ್ಗ ಎಲ್ಲಿದೆ? ಸ್ವರ್ಗ ಎಲ್ಲಿದೆ? ಅಲ್ಲ, 2008 ಮತ್ತು 9ನೇ ಶಾಲೆಯ ವಿದ್ಯಾರ್ಥಿಗಳ ಹೃದಯದಲ್ಲಿದೆ ಸ್ವರ್ಗ. ಸ್ವರ್ಗ ಎಲ್ಲಿದೆ? 2008 ಮತ್ತು 9ನೇ ಸಾಲಿನ ವಿದ್ಯಾರ್ಥಿಗಳ ಹೃದಯದಲ್ಲಿ, ಅವರ ಮನಸ್ಸಿನಲ್ಲಿ ಸ್ವರ್ಗ ಇದೆ. ಇದು ಈ ಕ್ಷಣ ಇದೆಯಲ್ಲ, ಬಹಳ ಮಹತ್ವ. ನಾನು ಆ ಶಾಲೆಯ ವಿದ್ಯಾರ್ಥಿ ಆಗಿರೋದು. ನನ್ನೊಂದು 2 ಅನಿಸಿಕೆಗಳನ್ನು ಹೇಳಬಲ್ಲೆ. ಯಾಕೆ ಪಾಪ ರೋಹಿಣಿ ಪಾಪ ಬಹಳಷ್ಟು ಹೇಳ್ತಾ ಇದ್ರು, ಸರ್ ವಿಡಿಯೋ ಮಾಡೋಣ್ರಿ, ನಾವು ಸ್ವಲ್ಪ ಬರ್ರಿ ಏನಾರು ಹೇಳಕ್ಕಿರತ್ತ ಅಂತ ಭಾಳ ಒಂದು ತಿಂಗಳಿಂದ ಹೇಳಿದ್ರು. ಅದು ಬೇಡವ ಇಲ್ಲೇ ಏನಾರು ಮಾತಾಡ್ತಾನು ಅಂತೇಳಿ ಕೆಂದ ಅವ್ರು ಹೇಳಿದ್ರು. ಅದೇ ಕೂಡ ಸುಮಾರು 3 ತಿಂಗಳಿಂದ ತಾವೆಲ್ಲರೂ ಕೂಡ ಬಹಳಷ್ಟು ಶ್ರಮವಹಿಸಿ ಕೆಲಸವನ್ನು ಮಾಡ್ತಾ ಇದ್ರು. ಅದನ್ನು ಆಮೇಲೆ ಹೇಳ. ನಾನು ಈ ಶಾಲೆಯ ವಿದ್ಯಾರ್ಥಿ. ಈ ಶಾಲೆ SSR ಶಾಲೆ ಈ ಗ್ರಾಮೀಣ ಭಾಗದ ಎಲ್ಲ ವಿದ್ಯಾರ್ಥಿಗಳ ಒಂದು ವರದಾನವಾಗಿದೆ ಅಂತ ಹೇಳಕ್ಕೆ ನಾನು ಬಹಳಷ್ಟು ಹೆಮ್ಮೆ ಹೇಳ್ತೇನೆ. ಬಹಳಷ್ಟು ಹೆಮ್ಮೆ. ಯಾಕಂದ್ರೆ 1956ರಲ್ಲಿ ಸ್ಥಾಪನೆ ಆದಂಥ ಈ ಶಾಲೆ ಅಂದಿನ ಆ ಎಲ್ಲ ಹಿರಿಯರು ವಿದ್ಯೆಯೇ ಬಾಳಿನ ಬೆಳಕು, ವಿದ್ಯೆ ಇಲ್ಲದವನ ಬದುಕು ಶೂನ್ಯ ಅಂತ ಅದಕ್ಕೆ ವಿಶ್ವೇಶ್ವರ ಹೇಳ್ತಾರೆ. ವಿದ್ಯಾಲಯದಲ್ಲಿ ಗಂಟೆ ಬಾರಿಸುವುದಕ್ಕಿಂತಲೂ ಕೂಡ ಶಾಲೆಗಳಲ್ಲಿ ಗಂಟೆ ಎಂಬ ಶಿಕ್ಷಣ ಬಾರಿಸುವುದು ಶ್ರೇಷ್ಠ ಅಂತ ಹೇಳಿದರು. ನೋಡ್ರಿ, ಅಂತಹ ವಿದ್ಯೆಗೆ ಬೆಲೆ ಇರುವಂತಹದ್ದನ್ನ ಈ ಶಾಲೆಯ ಅಂದಿನ ಹಿರಿಯರೆಲ್ಲರೂ ಸೇರಿಕೊಂಡು, ಇಲ್ಲಿ ಯಾವುದು ಕೂಡ ಪ್ರೌಢಶಾಲೆ ಅವಾಗ ಇರಲಿಲ್ಲ. ಈ ನಮ್ಮ ಗ್ರಾಮದ ಸುತ್ತಮುತ್ತಲಿನ ಎಲ್ಲ ವಿದ್ಯಾರ್ಥಿಗಳಿಗೆ, ಎಲ್ಲ ಮಕ್ಕಳಿಗೆ ಒಳ್ಳೆಯದಾಗಲಿ, ಜ್ಞಾನ ಸಿಗಲಿ, ವಿದ್ಯೆ ಸಿಗಲಿ ಅನ್ನುವಂಥ ಸದುದ್ದೇಶದಿಂದ ಶ್ರೀ ಶಿವಬೋಧರಂಗರ ಕೃಪಾಶೀರ್ವಾದದಿಂದ 1956ರಲ್ಲಿ ಶಾಲೆಯನ್ನು ಪ್ರಾರಂಭ ಮಾಡಿದರು. ಆವಾಗ ಎಲ್ಲಿಯೂ ಕೂಡ ಶಾಲೆಗಳಿರಲಿಲ್ಲ. ನಾನು ಪಟಮಂದಿಯಲ್ಲಿ 7ನೇ ತರಗತಿಯನ್ನು ಮುಗಿಸಿದ ಕೂಡಲೇ ನಾವು ರೈತ ಕುಟುಂಬದಲ್ಲಿ, ನಮ್ಮ ಉದ್ದೇಶ ಏನು? ಕೇವಲ ಒಕ್ಕಲತನ ಮಾಡೋದು, ಕೆಲಸ ಮಾಡಿದ್ರೆ ಸಾಕು, ಒಕ್ಕಲತನ ಮಾಡಿದ್ರೆ ಸಾಕು ಅಂತ ಮನೋಭಾವ ನಮ್ಮದು ಇತ್ತು, ಪಾಲಕರದು ಇತ್ತು. ಹೀಗಿರುವಾಗ ಶಾಲೆ ಪ್ರೌಢಶಾಲೆ ಹೋಗಕ್ಕೆ ಅವಕಾಶವೇ ಇರಲಿಲ್ಲ. ನಾವು ಹುಡುಕಾಡಿದಾಗ ನಾವು ಹೋಗಬೇಕು ಅಥವಾ ಇಲ್ಲಿ ಬರಬೇಕು. ಇಲ್ಲಿ ಬಂದು ನೋಡಿದಾಗ 8ನೇ ತರಗತಿಗೆ ವಿಶಾಲವಾದ ಮೈದಾನ, ಸುಂದರವಾದ ಹೂದೋಟಗಳಿಂದ, ಗಿಡ ಮರಗಳಿಂದ ನಮ್ಮನ್ನು ಕೈಬೂಸಿ ಕರೆಯುತ್ತಿರುವಂತಹ ಸುಂದರವಾದ ಕಟ್ಟಡವನ್ನು ನೋಡಿ ನಮಗೆ ಬಹಳ ಸಂತೋಷ ಆಯಿತು. ಆ ವಿಶಾಲವಾದ ಆ ಕಟ್ಟಡ ನೋಡಿದ ಕೂಡಲೇ ಬಹುಶಃ ಒಳಗಡೆ ಏನಿದೆ, ಎಂಥ ಗುರುಗಳಿದ್ದಾರೆ ಅನ್ನುವಂಥ ಭಯ ನಮ್ಮನ್ನು ಕಾಡ್ತಾ ಇತ್ತು. ಯಾಕೆ? ಹಳ್ಳಿಯಿಂದ ಬಂದವ್ರಿ, ಒಂದು ಕಲ್ಲಿದ್ದಂಗೆ ನಾವು ಅವಾಗ ಇಲ್ಲಿ ಮತ್ತೆ ಅನಿವಾರ್ಯ, ಯಾಕೆ ಬೇರೆ ಕಡೆ ಹೋಗಕ್ಕೆ ಅವಕಾಶ ಇಲ್ಲ. ಬಂದೆವು, ಒಳಗಡೆ ಹೋದ ಕೂಡಲೇ ಅಲ್ಲಿ ಜ್ಞಾನದ ನಿಧಿಯೇ ಇತ್ತು. ನಮ್ಮನ್ನೆಲ್ಲ ಆಗಿನ ಗುರುಗಳು
ನಮ್ಮನ್ನೆಲ್ಲ ಅಪ್ಪಿಕೊಂಡು ನಮ್ಮ ಮಟ್ಟಕ್ಕೆ ಬಂದು ಬೋಧನೆಯನ್ನು ಮಾಡಿದೆ. ಯಾರು ಹೆದರುವ ಅಗತ್ಯ, ನಮಗೆ ಭಯ ಇತ್ತು ಅವಾಗ, ಹಿಂದೆ ಹಾಕ್ತಿದ್ದೆವು ನಾವು. ಯಾಕ ಜಾತಿ ಮತ ಬಂಧ ಬಡವ ಶ್ರೀಮಂತ ಅನ್ನುವಂಥ ಆ ಭೇದ ಭಾವಗಳು ನಮ್ಮಲ್ಲಿದ್ದು ಅವಾಗ ನಾವು ಕಲಿಯುವ ಅದನ್ನೆಲ್ಲ ಹೋಗಲಾಡಿಸಿದ್ರು ಅಲ್ಲಿಯ ಗುರುಗಳು. ಆಗಿನವ್ರು ನಾವು ಕೆಲವೊಂದಷ್ಟು ಜನ ನಾನು ನೆನಪು ಮಾಡ್ಕೊತಾ ಇದ್ದೇನೆ, ದಯವಿಟ್ಟು ನಿಮ್ಮ ಒಪ್ಪಿಗಿಂತ. ಗೌಡರ್ ಸರ್ ಜ್ಞಾನದ ನಿಧಿಯೋ, ಕನ್ನಡ ಅಂದ್ರೆ ಎತ್ತಿದ ಕೈ. ಸಂಸ್ಕೃತ ಮತ್ತು ಹಳಗನ್ನಡವನ್ನ ನಮ್ಮ ಮಟ್ಟಕ್ಕೆ ಬಂದು ಅತ್ಯಂತ ಸುಂದರವಾಗಿ ಬೋಧಿಸ್ತಾ ಇದ್ರು ಹಳಗನ್ನಡ. ಯಾಕಂದ್ರೆ ಅವಾಗ ಹೇಳಿದಂಥದ್ದು ಜಾತಿಯ ಬಗ್ಗೆ ನಾವು ಸ್ವಲ್ಪ ಹಿಂದೆ ಹಾಕ್ತಾ ಇದ್ದೇವೆ, ಮುಂದೆ ಬರ್ತಾ ಇರಲಿಲ್ಲ ನಾವು. ಅವಾಗ ಸಂಸ್ಕೃತ ಶ್ಲೋಕ ಹೇಳಿದ್ರೆ ನಮಗೆ, ಆಕಾಶ ಪತಿತಂತೋ ಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ ಅಂತ. ಯಾರು ಇಲ್ಲಿ ಜಾತಿಯಿಂದ, ಯಾವುದೇ ಜಾತಿ ಇರಲಿ, ತಾವು ವಿದ್ಯೆಗೆ ಅರ್ಹರು, ನೀವೆಲ್ಲರೂ ಎಲ್ಲರೂ ಶಿಕ್ಷಣವನ್ನು ಪಡೆಯಲು ಅರ್ಹರು ಅನ್ನುವಂಥ ಮಾತನ್ನು ಹೇಳಿದರು. ನಮಗೆ ಪ್ರಚೋದನೆಯನ್ನು ಕೊಟ್ಟರು, ಕಲಿಯಲು ನಮ್ಮನ್ನು ಆಹ್ವಾನಿಸಿದರು. ಯಾಕಂದ್ರೆ ನಾವು ಹಿಂದೇಟ್ ಹಾಕ್ತಾ ಇದ್ವಿ ಅವಾಗ. ಅದು ಬಹಳ ಮಹತ್ವದ್ದು. ಎಲ್ಲ ವಿದ್ಯಾರ್ಥಿಗಳು, ಯಾಕಂದ್ರೆ ಮಕ್ಕಳ ಮನಸ್ಸು ಬಿಳಿ ಹಾಳಿದ್ದಂಗ್ರಿ, ಅಲ್ಲಿ ನಾವು ಏನು ಬಿತ್ತುತ್ತೇವೆ ಏನು ಬರಿತೇವೆ ಅದು ಮೂಡ್ತದೆ. ಚಿಕ್ಕವರಿದ್ದ ಬಾಲ್ಯದಲ್ಲಿ ಅಲ್ಲಿ ಯಾವುದೇ ಕಶ್ಮೀರಗಳು ಇರೋದಿಲ್ಲ, ಸ್ವಚ್ಛವಾದಂಥದ್ದು. ಅಲ್ಲಿ ಅವ್ರು ಏನು ನಾವು ಕಲ್ಲು ಮೂರ್ತಿ ಆಗಿ ಇದ್ದೆವು, ನಮಗೆ ಏನೇನು ಅವ್ರು ಹೇಳ್ಕೊತ ಬಂದ್ರಲ್ಲ ಅವನ್ನೆಲ್ಲ ಹೋಗುದಿಲ್ಲ ಅನ್ಕೋತ ಬಂದೆವು. ಆಕಾಶದಿಂದ ಬಿದ್ದಂತ ನೀವು ಹೊಳೆಗೆ ಹೋಗ್ತದೆ, ಹಳಗೆ ಹೋಗ್ತದೆ, ಕೆರೆ ಹೋಗ್ತದೆ, ಬಾವಿಗೆ ಹೋಗ್ತದೆ, ಕೊನೆಗೆ ಹೋಗಿ ಸಮುದ್ರವನ್ನು ಸೇರ್ತದೆ. ಹಾಗೆ ಯಾವುದೇ ದೇವರಿಗೆ ನಮಸ್ಕಾರ ಮಾಡಿ, ಅಲ್ಲ ಮಾಡಿ, ರಾಮನಿಗೆ ಮಾಡಿ, ಗಣ್ಯನಿಗೆ ಮಾಡಿ, ಹೆಸರು ಮಾಡಿ, ಅದು ಹೋಗಿ ಭಗವಂತನಿಗೆ ಆಗ್ತದ. ಅದಕ್ಕೆ ಎಲ್ಲರೂ ಸಮಾನರು ಇಲ್ಲುವಂಥ ಭಾವನೆಯನ್ನು ಅವಾಗ ನಮಗೆ ಬಿದ್ದಿತ್ತು. ಯಾರು? ಗೌಡ. ನಮ್ಮ ಮಟ್ಟಕ್ಕೆ ಬಂದು ಹೇಳ್ತಾ ಇದ್ರು ಅವರು ಆ ಹಳಗಣವನ್ನ, ಸಂಸ್ಕೃತಿಗಳನ್ನ. ಅದರ ನಂತರ ನಮ್ಮ ಬಸ್ಪಾಡ್ಸರ್ ಅಂತಿದ್ದರು. ಯಾಕಂದ್ರೆ ಆ ಮೌಲ್ಯಗಳು, ಆಗಿನ ಮೌಲ್ಯಗಳನ್ನು ನಾವು ಅಳವಡಿಸಿಕೊಂಡ ಜೀವನದಾಗ ಬಹಳ ಮಹತ್ವದ. ಆ ಚಿಕ್ಕವರಿರುವಾಗ ನಾವು ಕಲಿತಂಥ ಮೌಲ್ಯಗಳನ್ನು ಅವ್ರು ಏನು ಹೇಳ್ತಾ ಇದ್ರು ಅಂತ ಹೇಳ್ತಾ ಇದ್ರು. ಮಾರಲ್ ಎಜುಕೇಶನ್ ಒಂದು ಪೀರಿಯಡ್ ಇರ್ತಿತ್ತು. ರಾಮಾಯಣ ಮಹಾಭಾರತಗಳನ್ನ ಆ ಕಣ್ಣು ಮುಂದೆ ಬಂದ ಆ ಪಾತ್ರಗಳ ಕುಣಿತಾವೇನೋ ಅನ್ನುವಂಥ ಕಾಸ ಆಗ್ತಿತ್ತು ನಮಗೆ. ಬಸ್ಪಾಡ್ಸರ್ ಅವ್ರು ಮಟ್ಟ ಸಾಧ್ಯ ಇಲ್ಲ ನಮ್ಮಲ್ಲಿ. ಯಾಕೆ ಆಗಿನ ಕಥೆಗಳನ್ನು ನಮ್ಮಲ್ಲಿ ಅದಾವು. ರಾಮಾಯಣದಲ್ಲಿರುವಂತಹ ಅತ್ಯಾಗ ಮನೋಭಾವ, ಪಿತೃ ವಾಕ್ಯ ಪರಿಪಾಲನೆ ಎನ್ನುವಂಥದ್ದು, ಆ ಸಹೋದರರ ಬಾಂಧವ್ಯ, ಒಗ್ಗಟ್ಟು, ತ್ಯಾಗ, ರಾಜ್ಯವನ್ನು ತ್ಯಾಗ ಮಾಡಬಹುದು. ಕೇವಲ ತಂದೆಯ ಒಂದು ಮಾತೆಯಾಗಿ ಇಡೀ ರಾಜ್ಯವನ್ನು ತ್ಯಾಗ ಮಾಡಬಹುದು. ನೋಡ್ರಿ, ಅವರ ಸಹೋದರರ ಒಂದಷ್ಟು ಸ್ಟೇಟಸ್ ಹೆಂಗಿತ್ತ, ಸುಪ್ರೀಂ ಸ್ಟೇಟಸ್ನಲ್ಲಿ ಇತ್ತವ್ರು. ನಮ್ಮ ಸಹೋದರರು ಈಗಿನವ್ರದ್ದು ಸುಪ್ರೀಂ ಕೋರ್ಟ್ನಾಗ ಇರ್ತದೆ. ನಮ್ಮದು ಯಾಕ ಒಂದು ಹಿಡಿ ಮಣ್ಣಿಗಾಗಿ, ಒಂದು ಸಾಲಕ್ಕಾಗಿ ನಾವು ಜಗಳ ಆಗ್ತಾ ಇರ್ತೇವೆ. ಅವ್ರದ್ದು ಸಹೋದರತ್ವ ಎಂಥದ್ದು ಅದನ್ನೆಲ್ಲ ನಮಗೆ ಬೆತ್ತರಿಸ್ತಾರೆ. ಮಹಾಭಾರತ ಅಲ್ಲಿರುವಂಥ ಎಲ್ಲ 8 ಜನ ಏನು ದಿಗ್ಗಜರಲ್ಲ, ಕರ್ಣ, ದ್ರೋಣಾಚಾರ್ಯ, ಭೀಷ್ಮಾಚಾರ್ಯ, ಅವರೆಲ್ಲರೂ ಆ ಪಾತ್ರಗಳನ್ನು, ಅರ್ಜುನ ಇರ್ಬೋದು, ಅವರೆಲ್ಲ ಗುಣಗಳನ್ನು ಭಾಳಷ್ಟು ಹೇಳೋದಿಲ್ಲ. ಯಾಕೆ ಟೈಮ್ ಆಗಿದೆ, ಸರ್ ಬೈತಾರೆ, ಎಲ್ಲರೂ ಬೇರೆ ವಾಣಿ ಮಾಡಿ ಕಳ್ಸ್ಯಾರ, ನೀವು ಮಾಹಿತಿ ಹಿಡಿದ್ರೆ ಬ್ಯಾಂಕಿಗೆ ಮಾತಾಡ್ತೀನಿ ಅದೆಲ್ಲ. ಆದರೂ ಕೂಡ ಹೇಳ್ತಾ ಇದ್ದೀನಿ, ಯಾಕೆ ಅವ್ರು ನೆನಪು ಮಾಡ್ಕೋಬೇಕಾಗ್ತದೆ. ಯಾಕಂದ್ರೆ ನೀವು ನೆನಪು ಮಾಡ್ಕೊಳ್ತಿಲ್ಲ ಅದಕ್ಕೆ. ಅವೆಲ್ಲ ಪಾತ್ರಗಳು ಅವೆಲ್ಲ ಕಣ್ಮುಂದು ಬರುವಂಥ ಒಂದು ಆ ಮೌಲ್ಯಗಳನ್ನು, ಜೀವನ ಅವುಗಳ ಮತ್ತದ್ದು ಮೌಲ್ಯಗಳ ಮತ್ತದ್ದು. ಜ್ಞಾನ ಮುಖ್ಯ ಅಲ್ಲ, ಸಂಸ್ಕಾರ ಮುಖ್ಯ. ಜ್ಞಾನ ಕಡಿಮೆ ಇದ್ದರೆ ನಡೀತದೆ, ಸಂಸ್ಕಾರಿತ ಸಮಾಜದಲ್ಲಿ ಬೇಕಾದಲ್ಲಿ ಬದುಕಬಹುದು. ಆ ಸಂಸ್ಕಾರವನ್ನು ಅವ್ರು ಕೊಟ್ಟರು ಅವುಗಳಿಂದ. ಅದಕ್ಕೆ ರಾಮಾಯಣ ಮಹಾಭಾರತ ಪವಿತ್ರ ಗ್ರಂಥಗಳು ಅಂತ ನಾವು ಸ್ವೀಕಾರ ಮಾಡಿದ್ದೇವೆ. ಪವಿತ್ರ ಗ್ರಂಥಗಳು ಸ್ವೀಕಾರ ಮಾಡಿದ್ದೇವೆ. ಅದಕ್ಕೆ ಅವೆಗಳನ್ನು ಹೇಳಿದರು. ಜೊತೆಗೆ ನಮ್ಮ ಯಾರು ಎಚ್ ಎಸ್ ಸರ್ ಅಂದ್ರೆ ಶಿಸ್ತು ಅಂದ್ರೆ ಎಚ್ ಎಸ್ ಸೋನಾಲ್ಕರ್ ಸರ್. ಅವರು ಕಳ್ಳಿ ಸಾಲಾಗ ಬರಾಕತ್ತಾರ ಅಂದ್ರೆ ಸಾಕು, ಎಲ್ಲ ಸ್ತಬ್ಧ, ಅಷ್ಟು ಡಿಸಿಪ್ಲಿನ್, ಸಮಯ ಪ್ರಜ್ಞೆ. ಆಮೇಲೆ ಸಿಂಧೇಡ್ ಸರ್ ಇರ್ಬೋದು, ಆಮೇಲೆ ನಮ್ಮ PS ನಾಯ್ಕ ಸರ್ ಇದ್ರು. ಅವರು ಹೃದಯ ಆಗಿನ ಎಲ್ಲ ಗುರುಗಳ ಒಂದು ಹೃದಯ ಬಹಳ ವಿಶಾಲವಾಗಿತ್ತು. ಸತ್ರಡಿ ಸರ್ ಇರ್ಬೋದು, ಬಂದಾಯ್ ಸರ್ ಇರ್ಬೋದು, ಆಮೇಲೆ ಚೌಗ್ಲಾ ಸರ್ ಇರ್ಬೋದು ಇಲ್ಲಿ. ಆಮೇಲೆ ಅವರ ನಂತರ ಬಂದಂಥವರು ನಮ್ಮ ಈ 4 ಜನ ಆಧಾರ ಸ್ತಂಭಗಳು, ಈ ಶಾಲೆಯ ಆಧಾರ ಸ್ತಂಭಗಳನ್ನ 4 ಜನ ಆಮೇಲೆ ಬಂದರು. ನಾವು ಇರ್ತಕ್ಕಿದ್ದಾರೆ ಯಾರು ಹೇಳ್ರಿ ಆಧಾರ ಸ್ತಂಭಗಳು? ಹಂಜಿನಾಳ್ ಸರ್, ಲಂಕೆಪ್ಪನ ಸರ್, ಬಾಗಲಗುಡಿ ಸರ್, ಚೌಗ್ಲಾ ಸರ್. ಈ 4 ಜನ ಆಧಾರ ಸ್ತಂಭಗಳು ನಮಗೆ ಬಂದು ಅವತ್ತು ಜಸ್ಟ್ ಬಂದಿಲ್ಲ. ಅವನ್ನೆಲ್ಲ ಬಹಳಷ್ಟು ಡಿಟೇಲಾಗಿ ಹೇಳೋಕ್ಕಾಗೋದಿಲ್ಲ, ಯಾಕೆ ವೇಳೆಯ ಅವ್ರ ಬಗ್ಗೆ.
ಲಕ್ಷ್ಮಣ ಸರ್ ಪ್ರಾಕ್ಟಿಕಲ್ ನಿಮಗೆಲ್ಲ ಗೊತ್ತಿದೆ, ಯಾಕಂದ್ರೆ ನಾವು ನೀವು ಕೂಡ ಕಲ್ತದ್ದು ಅವ್ರಿಗೆ ಹೌದಲ್ಲ. ಅಂದಾಗ ಅವ್ರು ಪ್ರಾಕ್ಟಿಕಲ್ ಮಾಡ್ಬೇಕಾತಂದ್ರೆ ಕಪ್ಪಿ ಇದನ್ನು ಬಡಿಪಾತಣ್ಣ ಅವ್ರು ನನಗೆ ಸ್ವಲ್ಪ ಅಷ್ಟಿದ್ದೆ, ನಾನು ಸ್ಟ್ರಾಂಗ್ ಇದ್ದೆ, ಬರೀ ಓಡೋದು ಜಿಗಿಯೋದು ಇದ್ರಾಗಿದ್ದೆ. ಯಾಕೆ ಹಳ್ಳಿಯಿಂದ ಬಂದವ್ರು ನಮ್ಮ ಮುದುಕಲ್ಲಿ ಇದ್ದಂಗಿದ್ವು ಅಷ್ಟೇ ಹೌದಾ. ಅದಕ್ಕೆ ಕಪ್ಪಿದ್ರೆ ಬಿಡಿಯೋಣ ಅವರು ಅದನ್ನು ಬಡದ ಕೂಡಲೇ ಅದು ಸುಂದ ಹಾಕಿದ್ದ. ಸುಂದ ಆದ ಕೂಡಲೇ ಅದನ್ನ 4 ಕಾಲು ಕಟ್ಟಿಕೆರಿಂದ ಅದನ್ನು ಕಟ್ ಮಾಡಿ ಅದೆಲ್ಲ ಭಾಗಗಳನ್ನು ವಿವರಣೆ ಕೊಟ್ಟಿದ್ದೆ. ಈ ಪ್ರಾಕ್ಟಿಕಲ್ ಹರಿನಾಥ್ ಸರ್ಗಂತೂ ಹಳ್ಳಿಯ ವಿದ್ಯಾರ್ಥಿಗಳನ್ನು ಬಹಳ ಆತ್ಮೀಯ. ನಮಗೆ PUC ಸಹಿತ ನಮ್ಮ ರಿಸಲ್ಟ್ ಕೇಳೋಕ್ಕೆ ನೀನು ಬರೀ ಅಂತ ಹೇಳಿದ್ರು, ಬಟ್ ನಾನು ಲೇಟ್ ಮಾಡಿ ಹೋಗಿದ್ದಕ್ಕೆ ಮತ್ತೆ ಸಿಟ್ಟಾದ್ರು. ಆ ಲೇಟ್ ಆಗೋಕ್ಕೂ ಕಾರಣ ಅದೆಲ್ಲ ಭಾಳ ಕಥೆ ಇದೆ. ಲೇಟಾಗಿ ಹೋದ ಕೂಡಲೇ ಯಾಕೋ ಲೇಟ್ ಆಗೋದು ಅಂದರೆ ಅದು ಅವಾಗೇನಾಗಿತ್ತು ಸ್ವಲ್ಪ ಅದನ್ನು ಹೇಳಬೇಕಾಗತ್ತೆ. ಅದು ಭಾಳ ಸ್ಟ್ರಿಕ್ಟ್ ಆಗಿದ್ದೆವು. ಭಾಳ ಜನ ಪೋಷಕ್ ಫೇಲ್ ಆಗಿರಬೇಕು ಅಂತ ಈ ಉದ್ದೇಶದಿಂದ ಆ ರಿಸಲ್ಟ್ ನೋಡಕ್ಕೆ ಹೋಗಿದ್ನಿ. ಮಂದಿ ಇರ್ತದ್ರು ಭಾಳ ಜನ ಅಲ್ಲಿ. ಅನುಕೂಲ ನಿಂದ ಏನಾಗಿದೆ ಕೇಳ್ರಂದ್ರೆ ಫೇಲ್ ಆಗಿತ್ತಂದ್ರೆ ಭಾಳ ಮತ್ತೆ ಮಾಡೋದು ಮಾತು ಇರೋದಿದ್ರೆ ರಿಸಲ್ಟ್ ಇದ್ರೆ ಮುಂದೆ ಮಾತು ಮಾಡೇ ನೀವು ಸುಮಾರು ಲೇಟ್ ಆದ ಕೂಡಲೇ ಆಮೇಲೆ ಯಾರಿಂದ ಹುಡ್ಕೊಂಡು ನೋಡಿ ಅವಕಾಶ ಆದ ಕೂಡಲೇ ಆಮೇಲೆ ಸರಂತ ಬಂದು ಅವ್ರು ಸಿಟ್ಟಾಗಿದ್ರು. ಇಲ್ಲ ಊಟ ಬಂದಿಲ್ಲ, ನಾನು ರಿಸಲ್ಟ್ ನೋಡ್ಕೊತ ನಂದಿಲ್ಲ ಅಂತ ಕೇಳಿದ್ರು. ಕಡೆಗೆ ಒಂದು 2 ನಿಮಿಷ ಕೇಳಿದ್ರು. ಹೋಗಲ್ಲ ಅಣ್ಣ ಇದು ಊಟ ಮಾಡೋ ಒಳಗಡೆ ಇಲ್ಲಿ ಇದ್ರಾಗ ಗುಡಿಸಲ್ದಾಗಿದ್ರು ಎಲ್ಲಿ ವಿದ್ಯಾರ್ಥಿಗಳು ಹೀಗೆ ಆತ್ಮೀಯತೆ ನಮ್ಮನ್ನು ಕಂಡ್ರೆ ಹಾಗೆ. ಸೌಲಾ ಸರ್ ಅವರು ನಾನು ಶಿವಂತಿಕಲ್ಲಿ ಮಯೂರ್ ನಾಟಕ ಮಾಡಿದ್ದೆ, ಶಿವಂತಿಗೆ ಮಾಡಿದ್ದೆ. ಅದನ್ನು ತಂದು ಇಲ್ಲಿ ಮಾಡಿಸಿದ್ರು. ಅವಾಗ 9th ಇದ್ದಾಗ 8ಕ್ಕೆ ನನಗೆ NCC ಕೊಡಲಿಲ್ಲ. 8ಕ್ಕೆ ಯಾಕೆ ಕೊಡಲಿಲ್ಲ ನಮಗೆ NCC ಅಂದ್ರೆ ಕೊಟ್ಕೊಂಡು ಅವರು ಹಾಳೆ ಯೂನಿಫಾರ್ಮ್ ಹಾಳೆ ಕೊಟ್ಟಿರ್ಕಿಲ್ಲ ಅಂತ. NCC ಯೂನಿಫಾರ್ಮ್ಗಳನ್ನು ಹೊಳೆ ಕೊಟ್ಟಿಲ್ಲ ಅಂತ ಅದನ್ನು ನಮಗೆ ಕೊಡಲಿಲ್ಲ. ಮುಂದೆ ನಮ್ಮ ಆಟ ಓಟ ಇದನ್ನೆಲ್ಲ ನೋಡ್ಕೊಂಡು 9th ಕೊಟ್ಟರು ನನಗೆ NCC. 9th ಕೊಟ್ಟರು 10th ಹೋಗಿಂದ ಕ್ಯಾಂಪ್ಗೆ ಅದು ಹೋಗ್ತಿದ್ವಲ್ಲ, 10th ಹೋಗಿ ನನಗೆ RD ಕ್ಯಾಂಪಿಗೆ ಸೆಲೆಕ್ಷನ್ ಆಗಿತ್ತು. ರಿಪಬ್ಲಿಕ್ ಡೇ ಕ್ಯಾಂಪಿಗೆ ನನ್ನ ಕೂಡ ಅಲ್ಲಿ SSLC ಸ್ವಲ್ಪ ಓದಿನ ಒಂದು ಇದಿರ್ತದಲ್ಲ, ಅದಕ್ಕೆ ನಾನು RD ಕ್ಯಾಂಪಿಗೆ ಹೋಗಲಿಲ್ಲ. ಅವರು SN ಕುಲಕರ್ಣಿ ಸರ್ ಎಲ್ಲರಲ್ಲಿ ಭಾಗವತರ ಇದ್ದವರು. ಡ್ರಾಯಿಂಗ್ ಹಿಂಗೆ ಕೈ ಇಟ್ಟರೆ ಸಾಕು ಅದನ್ನು ಮುಕ್ತಿನ ಆಗಿ ಬರ್ತಿತ್ತು, ಚಿತ್ರ ಆಗಿ ಬರ್ತಿತ್ತು. ಈಗಿನವ್ರು 122 ಸಲ ಅಳಕೀಸಿ ಅದನ್ನು ಇದನ್ನು ಮಾಡಿ ಮತ್ತೊಂದು ಹೀಗೆಲ್ಲ ಮಾಡ್ತಿರ್ತಾರೆ. ಆದರೆ ಕೈ ಇಟ್ಟರೆ ಸಾಕು ಡ್ರಾಯಿಂಗ್ ಪೂರ್ಣ ಆ ಚಿತ್ರ ಏನು ಅಂದ್ಕೊಂಡಿರ್ತಾರಲ್ಲ ಮನಸ್ಸಿನಲ್ಲಿ ಅದಾಗಿನ ಹೊರಗೆ ಬರ್ತಾರೆ. ಆಮೇಲೆ ಕೈ ತೆಗಿತಿದ್ರು. ಇನ್ನೂ ಕೂಡ ಸಂಪರ್ಕದಲ್ಲಿ ಇದಾರೆ ಅವ್ರು ನಮಗೆ. ಮಾಡಿಪ್ಪ ಇವತ್ತು ಬರ್ತಾನೆ ಅಂದಿದ್ರು ಅವ್ರು ನನಗೆ. ಈಗ 4-5 ದಿವಸ ಫೋನ್ ಹಚ್ಚಿದ್ರು, ಇವತ್ತು ಬರ್ತನಪ್ಪ ಆರಾಧನೆ ಹಿಡಿಯಕ್ಕಂದಿದ್ರು. ಆದರೆ ಅವ್ರ ಮನೆ ಗುರು ಕರ್ಕೊಂಡ್ಬರ್ಬೇಕಲ್ಲ, 93 ವರ್ಷ ಅವ್ರಿಗೆ. 20 ಏನಾದರೂ ಆಗಬಾರ್ದು ಅನ್ನೋ ಉದ್ದೇಶದಿಂದ ಅವ್ರ ಗುರು ಅವ್ರನ್ನ ಒಬ್ಬರನ್ನ ಬಿಡೋದಿಲ್ಲ. ಪ್ರತಿ ವರ್ಷ ನಮಗೆ ಬರ್ತಾರೆ, ಇಲ್ಲ ಬಂದು ಭೇಟಿ ಆಗ್ತಿರ್ತಾರೆ. ಮತ್ತು ಪ್ರತಿ ವಾರ ನಮಗೆ ಸಂಪರ್ಕದಲ್ಲಿ ನಮ್ಮ ಫೋನ್ ಹಚ್ಚಿದಾಗ ಅವ್ರಿಗೆ ಸಮಾಧಾನ ಸರ್ ಇರ್ಬೋದು, ಸರ್ ಎಲ್ಲರಿಗೂ ಫೋನ್ ಹಚ್ತಾ ಇರ್ತಾರೆ. ಇಲ್ಲ ಸರ್ ನನಗೆ ಬೇಟಕಲ್ಲಿ ಅವಕಾಶ ಕೊಟ್ಟರು, ಅದನ್ನು ಕಲಿಸಿಕೊಟ್ರು. ಅಲ್ಲಿ ನನಗೆ ಅವಕಾಶ ಕೊಟ್ಟರು, ಬೇಟನ್ನು ಮುಗಿಸೋಕೆ ಅವಕಾಶ ಮಾಡಿಕೊಟ್ರು. ಹೀಗೆ ಈ ಶಾಲೆಯ ಗುಣವನ್ನು PEದಲ್ಲಿ ನಮಗೆ ಪಾಲ್ಗೊಳಿಸ್ತಾರೆ ಭಾಳಷ್ಟು. ಅವರು ನಮಗೆ ಅದರಲ್ಲಿ ಭಾಗವಹಿಸೋಕೆ ಅವಕಾಶ ಮಾಡಿಕೊಟ್ರು. ಈಗ ಏನು ಮಾಡ್ತಿದ್ರು ಏನಾಯಿತು ಗೊತ್ತಿಲ್ಲ. 9th ಒಂದು ಯಾವುದು ಸ್ಪರ್ಧೆ ಅಲ್ಲ ಗ್ಯಾದರಿಂಗ್ ಇತ್ತು. ಗ್ಯಾದರಿಂಗಲ್ಲಿ ಎಲ್ಲಕ್ಕೂ ಸರ್ಟಿಫಿಕೇಟ್ ನನಗೆ ಬರು. ಓಡಾಕ ಜಿಗ್ಯಾಕ ಇವೆಲ್ಲ ನಾವು ಎಕ್ಸ್ಪರ್ಟ್ ಯಾಕೆ ಹಳ್ಳಿ ಮಂದಿ ಅವ್ರ ಜಿಗಿಯೋದು ಜಿಗಿದು ಓಡೋದು ಆಮೇಲೆ ಬರ್ಬೇಕು ಕೊಡೋದಿಲ್ಲ. ಓದಿನಲ್ಲಿ ನನ್ನ ತೊಡಗಿಸಿ 9th ನನಗೆ ಬೆಸ್ಟ್ ಬಾಯ್ ಕೊಟ್ಟರು. 10th ಕೊಡ್ಬೇಕಾರೆ ಅದೇನು ಗೊತ್ತಿಲ್ಲ ನನಗೆ, ಬೆಸ್ಟ್ ಬಾಯ್ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಓಡೋದು ಅವ್ರು ಏನು ಮಾಡ್ತಾರಲ್ಲ ಅದು ಹೇಳೋದು, ಆಡೋದು, ನಾಟಕ. ಆ ನಾಟಕವನ್ನು 9th ನಮ್ಗೆ ಇಲ್ಲಿ ಮಾಡಿಸಿದ್ರು. MS ಸುಂಕಾಪ್ರ ಅವ್ರು ಬಂದಿದ್ರು. ಸರಿ ಗೊತ್ತಿದೆ ನಮ್ಮ ಲಂಕೇಶ್ ಸರ್ ಇದ್ರು, ಹರಿನಾಥ್ ಸರ್ ಇದ್ರು. MS ಸುಂಕಾಪ್ರ ಅವ್ರು ನಾವು 9th ಬಂದಿದ್ದು. ಅವರು ಈ ಹುಡುಗರಿಗೆ ಎಲ್ಲರೂ ಅದನ್ನಲ್ರಪ್ಪ ಅಂತ ಹೇಳಿ ನಾವು ನೋಡಿ ನಮಗದ ಗೊತ್ತಾಗಿಲ್ಲ, ಮಗಳಿಗೆ ಗೊತ್ತಿಲ್ಲ, ನೀವು ಗೊತ್ತಾಗಿಲ್ಲ, ಹೇಳಿಲ್ಲ ಕಲ್ಲಿದ್ದಾಗಿದ್ದು ಅಂತ ಹೇಳಿ. ಆಮೇಲೆ ಅದು SSLC ಮುಗಿದ ಕೂಡಲೇ ಅಲ್ಲಿ ಸ್ವಲ್ಪ ಅಂಕಗಳನ್ನದು PUC ಬಂದ ಕೂಡಲೇ ಬೊಮ್ಮನಶೆಟ್ಟಿ ಸರ್ ಕನ್ನಡ ಸಿಕ್ಕರು. ಮೊದಲು ಗೌಡ್ರ ಸರ್ ಸಿಕ್ಕಿದ್ರು. ಆಮೇಲೆ ಕನ್ನಡ ಬೊಮ್ಮನಶೆಟ್ಟಿ ಸರ್ ಹೆಸರು ಕೇಳಿದ್ವಿ ಹೆಂಗಿದ್ರು ಅಂತ ಹೇಳ್ತೀನಿ. ಗೌಡ್ರ ಸರ್ ಹೆಂಗಿದ್ರು ಅಂತ ಹೆಸರು ಬರೀ ಹೆಸರಷ್ಟೇ ಕೇಳಿದ್ವಿ ಗೊತ್ತಾಗುತ್ತೆ. ಆಮೇಲೆ ಮುಂದೆ BA ಹೋಗಿ ಅದು ಹಂಗೆ ನಾನು ಹೆಂಗೆ ಮುಂದೆ ಹೋಗ್ತಿಲ್ಲ ಹಂಗೆ ಶಾಲೆಗಳು ಆರಂಭ ಆಗೋದು ಹೋದ ಅಲ್ಲಿ ಆ ಶಾಲೆಯಲ್ಲಿ ಮೊದಲು ಇರಲಿಲ್ಲ. ಆಮೇಲೆ ನಾನು BA ಹೋದ ಕೂಡಲೇ ಆಗ ಎಷ್ಟು ಚಾಲು ಆಯಿತು. ತೋಟ ಸರ್ ಅಲ್ಲಿ ರಿಟೈರ್ಡ್ ಆಗೋದು ಇಲ್ಲಿ ಬಂದಿದ್ರು ಇಲ್ಲಿ ಕನ್ನಡ ಹೇಳ ತೋಟ ಸರ್ ಹೆಸರು ಕೇಳಿ ಅಕ್ಕಿ ಸರು ಮಾಳಗಿ ಸರ್ ಎಲ್ಲ ತೋಟ ಸರ್ ಕೈ ಕರ್ತಾರೋ ಅವರೆಲ್ಲ. ಅವ್ರ ಶಬ್ದಮಣಿ ದರ್ಪಣ ಹೇಳಾಚ್ರು ಎಲ್ಲ ಈ ಶ್ಲೋಕಗಳನ್ನು ಕಂಠಸ್ಥವ್ರಿಗೆ ತೋಟ ಸರ್ ಅವರಲ್ಲಿ ಕನ್ನಡವನ್ನು ಕಲಿತೆ. ಹೀಗೆ ಕನ್ನಡ ಪ್ರೇರಣೆ ಆಯಿತು. ಪ್ರೇರಣೆ ಆಗಿ ನನಗೆ ಆ ಶಾಲೆ ಇದನ್ನೆಲ್ಲ ನೋಡಿದರೆ ನನಗನ್ನಿಸ್ತದೆ 64 ಕಲೆಗಳ ಆಗರ ಆ SSR ಅಂತ ಅನ್ನಿಸ್ತದೆ. ಹಾಗೆ ನನಗೆ ಹೃದಯ ತುಂಬಿ ಬಂದರು. ಅಲ್ಲಿ ಆ ವಿದ್ಯಾರ್ಥಿ ಸರ್ಗಳು ಹಾಕಿದ್ರು ಅಂತ ನಮ್ಮ ಲಂಗೇಶ್ ಸರ್ ಮತ್ತು ಶಬಲಾ ಸರ್ ನಮ್ಮನ್ನು PE ಕರ್ಕೊಂಡು ಹೋಗಿದ್ರು. ಅಂದರೆ ಆಟದ ಗ್ರೌಂಡ್ನಲ್ಲಿ ಸ್ನೇಹಿತರಂತೆ ಇರ್ತಿದ್ರು. ಪಾಠಗಳಲ್ಲಿ ಸ್ವಲ್ಪ ತತ್ವಜ್ಞಾನಿ ಅಂತ ಇರ್ತಿದ್ರು.
ಹೇಗಿರಬೇಕು ಸತ್ಯವನ್ನು ಹೇಳೋದು. ಆಮೇಲೆ ಜೀವನದಲ್ಲಿ ಮಾರ್ಗದರ್ಶಕರಾಗಿ ನಮಗೆ ಅವರು ಬೋಧನೆಯನ್ನು ಮಾಡಿದ್ದಾರೆ. ಆದ್ದರಿಂದಲೇ ನಾನು ಅಲ್ಲಿಯೇ ಶಾಲೆಯನ್ನು ಕಲಿತು ಬೇರೇನೂ ಕೂಡ ಅಲ್ಲಿ ಮುಗಿಸಿ ಮತ್ತೆ ನನ್ನ ಶಿಕ್ಷಕ ಕಾರಣ ಕೂಡ ಅವರೇ ನಮ್ಗೆ ಹಂಚಿ ಬರಬೇಕಂತ ಹೇಳ್ಕಂತ ಅಲ್ಲಿ ಅಂದಿನ ಮಾನ್ಯ ಚೇರ್ಮನ್ರು ದಿವಂಗತ ಆರ್ ಆರ್ ಲಂಕಿಪ್ನವ್ರು ಸರ್ ಅವ್ರಿಗೆ ಹೇಳಿ ನನ್ನ ಹೊಳೆ ಆರ್ಡರ್ನಿಂದ ಬಿ ಎಡ್ ಮುಗಿದ ತಕ್ಷಣ 90ರಲ್ಲಿ ನನಗೆ ಆರ್ಡರ್ನಿಂದ ನನಗೆ ಗೌರವ ಶಿಕ್ಷಕನಾಗ ಅಲ್ಲಿ ತೆಗೆದುಕೊಂಡು ಅವ್ರಿಗೆ ಯಾರು ತೆಗೆದುಕೊಂಡು ಅಲ್ಲಿ ಕಾಂಪಿಟೇಷನ್ ಬಳಕ್ತವಾಗ ಅವರು ಇಲ್ಲ ಹಂಚಿದ್ರೆ ಎಲ್ಲರಿಗೂ ಆಗ್ತದೆ ಆಟ ಪಾಠ ಎಲ್ಲರಿಗೂ ಅದನ್ನ ನಾವು ಸಂಸ್ಕೃತಿಕ ಅದನ್ನು ಸ್ವಲ್ಪ ನಾವು ಚಲೋ ಆಗ್ತದೆ ಅಂತ ಹೇಳ್ಕಂದ ಅವ್ರ ಸರ್ ಒಂದು ಅಭಿಪ್ರಾಯ ಮೇರೆಗೆ ಆಗಿನ ಚೇರ್ಮನ್ ನಮಗೆ ಆ ಅವಕಾಶ ಕೊಟ್ಟರು. ಅವರಲ್ಲೇ ಕಲಿತು, ಅವರ ಜೊತೆಯಲ್ಲೇ ಕಲಿತು, ಅವರ ಜೊತೆಯಲ್ಲೇ ಸೇವೆ ಮಾಡುವಂತಹ ಭಾಗ್ಯವನ್ನು ಕರುಣಿಸಿಕೊಟ್ಟಂತಹ ಶಾಲೆ ಆ SSR ಶಾಲೆ ನನ್ನ ಗುರು ಬಾಂಧವರು ಅಂತ ಹೇಳ ಬಹಳಷ್ಟು ವಿಷಯ. ನಾನು ಒಬ್ಬನೇ ಅಲ್ಲ, ಒಳ್ಳೆಯ ಎಲ್ಲ ವಿದ್ಯಾರ್ಥಿಗಳ ಜೀವನವನ್ನು ಪಡ್ಕೊಂಡು ನಾನು ವೈಯಕ್ತಿಕವಾಗಿ ಕೂಡ ಹೇಳಬಲ್ಲೆ. ಅದನ್ನೇ ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಬಂದೆ. ಇವಾಗೂ ಕೂಡ ನಮ್ಮ ಫ್ಯಾಮಿಲಿಯಲ್ಲಿ ನಾವೆಲ್ಲರೂ ಸಹೋದರರು ಕೂಡ ಇದ್ದೇವೆ. ಎಲ್ಲ ಗುಣಗಳು ಆರಂಭದಲ್ಲಿ ಹಾಕಿ ಕೊಡ್ತಾರಲ್ಲ ಆ ಗುಣಗಳನ್ನು ಅಳವಡಿಸಿಕೊಂಡಾಗ ಅದು ಸಾಧ್ಯ. ಜೊತೆಗೆ ನಾವು ವೈಯಕ್ತಿಕವಾಗಿ ಹೇಳ್ಬೇಕಂತಂದರೆ ನಮ್ಮ ಮಗ ಒಬ್ಬ ಈಗ MBBS ಮುಗಿಸ್ಕೊಂಡ ಗೋಕಾಕ ಅದರಲ್ಲಿ ಸರ್ವಿಸ್ ಮಾಡ್ತಾ ಇದ್ದಾನೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ. ಮಗಳೊಬ್ಬ ಆದಾಗಿ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಮಾಡ್ತಾ ಇದ್ದಾಳೆ. ಆಮೇಲೆ ಅವನು BAMS ಈಗ 3ನೇ ವರ್ಷ ಮುಗಿತು. ಈಗ ಅವರು ಕೂಡ ಒಂದು ಒಳ್ಳೆಯ ಒಂದು ಪೋಸ್ಟ್ನಲ್ಲಿ ವಹಿಸ್ತಾ ಇದ್ದಾರೆ. ಇನ್ನು ಈ ಕಡೆ ಬರ್ತಾನೆ, ಯಾಕಡೆ ಈ ಸ್ವರ್ಗ ತಗೊಂಡ್ಬಂದಿರಲಿಲ್ಲ. ನಿಮ್ಮ ಬ್ಯಾಚ್ ಅಂತೂ ಬಂಗಾರ ಬ್ಯಾಚ್, ಎಲ್ಲದರಲ್ಲೂ ಆ್ಯಕ್ಟಿವ್. ಆವಾಗ ಬಹುಶಃ ಯಾವುದದು ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಎಲ್ಲದರಲ್ಲಿ ಏನು ಹೇಳ್ತೇವೆ ಆ ಕೆಲಸವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಪ್ರಾಮಾಣಿಕವಾಗಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ತಾವು ಭಾಗವಹಿಸಿದ್ರಿ. ಗುರಿಯನ್ನು ಇಟ್ಕೊಂಡ್ರಿ ನೀವು, ಒಳ್ಳೆಯ ಗುರಿಯನ್ನು ಇಟ್ಕೊಂಡ್ರಿ ನೀವು. ಆ ಗುರಿ ಹಣ್ಣುಕಾಯಿ ಈಗ ಸುರೇಖ ಮೇಡಮ್ ಅವ್ರು ಹೇಳಿದರು, ನಮ್ಮ ಮಗಳ ಯಾಕೋ ನೀಟು ಒಳ್ಳೆ ನಾಲ್ಕೈತೆ ಆಡ್ರಿ ಅಂತ ಹೇಳ್ತೇನೆ. ನಾವು ಅದಕ್ಕೆ ಪ್ರೇರಣೆ ಕೊಡಬೇಕು ಮಕ್ಕಳಿಗೆ. ಗುರಿ ಇಡುವಾಗ ದೊಡ್ಡ ಚಲೋ ಅಂತ ಹಣ್ಣಿಗೆ ಗುರಿ ಇಡಬೇಕು. ಅದು ತುದಿಯಾಗದ ದೂರದ ತಮ್ಮ ಮಕ್ಕಳಿಗೂ ಕೂಡ ಸ್ವಲ್ಪ ಹಂಗೆ ತುದಿಯಾಗದ ಹಣ್ಣದ ಸಿಗಂಗಿಲ್ಲ ಊಟ. ಆದ್ರೆ ಅದಕ್ಕೆ ಗುರಿ ಇಡುದು, ಅಲ್ಲಿ ಏರ್ಕೋತ ಹೋಗುದ. IAS ಆಫೀಸರ್ ಆಗ್ಬೇಕಂತ ಅದು ಗುರಿ ಇಡಿಸೋದು, ಏರ್ಕೋತ ಹೋಗುದು. ಮ್ಯಾಗ ಹೋದಂಗೆ ಅಳಿಗಾಡ ಚಲೋ ಮಾಡ್ತೈತಿ, ಬೇಡ ಕಡೆಗಳು ಮತ್ತೊಮ್ಮೆ ಇರೋದು, ಪ್ರಯತ್ನ ಮಾಡೋದು, ಮರಳಿ ಯತ್ನ ಮಾಡು ಈ ಕೆಲಸ ಮಾಡ್ಕೋತ ಇರಬೇಕು. ಹೋದಾಗ ಅಲ್ಲಿ ದ್ವಾರದ ಕಡೆಗೆ ದ್ವಾರನೇ ಸಿಗ್ತಾವ ಅಟ್ಟೊಳಗ. ಆ ಹಣ್ಣು ಯಾವ ಹರಿದಿರೋದಿಲ್ಲ. ಹೌದಾ? ಈ ತೆಳಗಿನಲ್ಲ ಹಸಿ ಕಾಯಿಗಳೆಲ್ಲ ಯಾರು ಹರ್ಕೊಂಡ್ಬಿಡ್ತಾರೆ, ಆಳ ಪಾಳ ಹೋಳ ಇವರೆಲ್ಲ ಹರ್ಕೊಂಡ್ಬಿಡ್ತಾರೆ. ಅಂದ್ರೆ ಆ ವಾಯು ಇರ್ತಾವೆ ಚಲನಚಿತ್ರ ವರ್ಕ್ಗಳು ಅವನ್ನೆಲ್ಲ ಆ ಜಾಬ್ಗಳು ಹೋಗಿರ್ತಾವೆ. ಅದಕ್ಕೆ ಗುರಿ ಇಟ್ಕೊಳ್ಳಾಗ ಒಳ್ಳೆಯ ಗುರಿಯನ್ನು ಇಟ್ಕೊಂಡ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನೀವು ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ. ವೈದ್ಯಕೀಯ ಕ್ಷೇತ್ರ ಇರ್ಬೋದು, ಈಗ ನೀವೇ ಹೇಳಿದ್ರು ನೋಡ್ರಿ, ಶಿಕ್ಷಣ ಸಂಸ್ಥೆಯನ್ನು ಆರಂಭ ಮಾಡಿದಳಂತ್ರಿ. ಹೆಮ್ಮೆ ಇದು, ಬಹಳ ಹೆಮ್ಮೆ. ಹೌದಾ? ಇಲ್ಲಿ ಕೆಲವೊಂದು ಜನ ಬಹಳ ಶಾಂತವಾದಂಥ ಕ್ಲಾಸ್ ಬ್ಯಾಚ್ ನಿಮ್ದಿದು, ಬಹಳ ಶಾಂತತೆಯಿಂದ ಇದ್ದುಕೊಂಡು ನೀವು ಸಾಧನೆಯನ್ನು ಮಾಡಿದ್ದೀರಿ. ನನಗೆ ಗೊತ್ತಿದೆ. ಅವ್ರು ಇಲ್ಲಿ ಬರಕ್ಕೆ ಹಿಂದೆ ಹಾಕಿದ್ರು ಕೆಲವೊಂದು ಜನ. ಹೌದಾ? ಗೊತ್ತಿದೆ ನಮ್ಗೆ ಯಾರು ಅಂತ ಹೇಳ್ತೇನೆ. ಆ CA ಆಗೋದು ಸಾಮಾನ್ಯರಿಗೆ ಸಾಧ್ಯ ಇಲ್ಲ. 3 ಜನ ನನ್ನ ವಿದ್ಯಾರ್ಥಿಗಳು CA ಆದರು. ಒಬ್ಬ ಗಾಡಿ ಅವರು, ಸಂತೋಷ್ ಅವರು, ಆಮೇಲೆ ಬಾಹುಬಲಿ, ಹಿಂಗೆಲ್ಲ ಗೊತ್ತಿರುವಂಥದ್ದು. ಅದು ಸಾಮಾನ್ಯರಿಗೆ ಸಾಧ್ಯ ಇಲ್ಲ. ಬಹಳ ಜನ ನೀವು ಬಹಳಷ್ಟು ಸಾಧನೆಯನ್ನು ಮಾಡಿದಿರಿ. ಎಲ್ಲವೂ ಶ್ರೇಷ್ಠ. ಇದೇ ಪಾಪ ಗಸ್ತಿನ ಯಾರು ಹೇಳಿದ್ರು, ಸರ್ ರೈತದನ್ರಿ ನಾನು ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಪ್ಲೇಸು. ಯಾವುದೇ ಕೆಲಸ ಮಾಡು, ಅದು ಪ್ರಾಮಾಣಿಕವಾದ ಪ್ರಯತ್ನದಿಂದ ಮಾಡು. ಪ್ರಾಮಾಣಿಕವಾದ ಪ್ರಯತ್ನ ಇರಬೇಕು. ಯಾವುದೇ ಕೆಲಸ ಮಾಡು. ಅಲ್ಲಿ ಹೇಗೆ ಗಳಿಸಿದ್ದೇನೆ ಮುಖ್ಯ ಅಲ್ಲ, ಹೇಗೆ ಗಳಿಸಿದ್ದೇನೆ ಅನ್ನೋದು ಮುಖ್ಯ. ಗಳಿಸೋದು ಎಲ್ಲರೂ ಗಳಿಸ್ತಾರೆ ಬಹಳಷ್ಟು. ಆದರೆ ಹೇಗೆ ಗಳಿಸಿದ್ದನ್ನು ಉಳಿಸಿದ್ದೇನೆ, ಅದನ್ನು ಹೇಗೆ ಬಳಸಿದಿ ಅದು ಬಹಳ ಮಹತ್ವದಿಲ್ಲ. ಈ ಋಣಗಳನ್ನು ತೀರಿಸಬೇಕಾಗ್ತದೆ ಸಮಾಜದಲ್ಲಿ. ತಂದೆ ತಾಯಿಗಳ ಋಣವನ್ನು ತೀರಿಸಬೇಕು. ಈಗ ಗುರುಗಳ ಋಣವನ್ನು ತೀರಿಸಿದ್ರೆ ನೀವು ಈಗಾಗಲೇ ನಮ್ಮೆಲ್ಲರಿಗೂ ಬಹಳ ಸಂತೋಷ ಆಯ್ತು. ಇವಾಗ ನಮಗೆ ಸ್ವರ್ಗದಲ್ಲಿ ತಿಳಿಸಿದ್ರೆ ನೀವೆಲ್ಲರೂ ಈ ಕ್ಷಣ ಇಲ್ಲಿ 2-3 ತಿಂಗಳ ಒಂದು 7-8 ಜನ ಇಲ್ಲಿ ಕೆಲಸ ಮಾಡಿದ್ರಿಲ್ಲ, ಪ್ರತಿ ದಿವಸ ಸ್ವರ್ಗದಾಗಿದ್ರಿ ನೀವು. ಅವಾಗ ಯಾಕ ಉತ್ಸಾಹ ಇರುತ್ತೆ ನಿಮ್ಮಲ್ಲಿ. ಅಲ್ಲಿ ಹೋಗ್ಬೇಕು, ಸರ್ ಕಡೆ ಹೋಗ್ಬೇಕು, ಯಾವ ಫೋನ್ ಹಚ್ಬೇಕು, ಯಾವ ಮನೆಗೆ ಹೋಗ್ಬೇಕು, ಪ್ರತಿ ದಿವಸ ನೀವು ಸ್ವರ್ಗ ಕಂಡಿರಿ. ಅವಾಗ ನೀವು ಯಾರು ಕೆಲಸದಲ್ಲಿ ಇಟ್ಟಿಲ್ಲ, ಅತ್ಯಂತ ಉತ್ಸಾಹದಿಂದ ಕೆಲಸ ಮಾಡ್ತಿರ್ತಿಲ್ಲ, ಅವರು ಸ್ವರ್ಗವಾಸಿಗಳು. ಸ್ವರ್ಗ ಬೇರೆ ಕಡೆ ಇಲ್ಲ, ಸತ್ವನ ಸಿಗಂಗೇ ಇಲ್ಲ, ಇಲ್ಲೇ ಇಲ್ಲ, ಸಿಗ್ತೀರಿ. ಇದೇನು ನೀವು ಪ್ರತಿನಿತ್ಯ ಉತ್ಸಾಹದಿಂದ ಕೆಲಸ ಮಾಡ್ತೀರಿ. ಸ್ವರ್ಗ ಲೋಕ ಮತ್ತು ಲೋಕ ಬೇರೆ ಇಲ್ಲ ಕಾಣಿಲ್ಲ, ಇಲ್ಲೇ ಇದೆ. ಅದನ್ನು ಎಲ್ಲೋ ಹುಡುಕಿದ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದನ ನಮ್ಮೊಳಗೆ. ಇಲ್ಲೇ ಪ್ರೀತಿ ಸ್ನೇಹಗಳೇ ಇದೇ ಸ್ವರ್ಗ.
ಇದನ್ನ ಬಿಟ್ಟು ಬೇರೆ ಕಡೆ ಸ್ವರ್ಗವೇ ಇಲ್ಲ. ಜೊತೆಗೆ ರವೀಂದ್ರನಾಥ್ ಟಾಗೋರ್ ಹೇಳ್ತಾರೆ ಶಾಂತಿ ನಿಕೇತನದಲ್ಲಿ, ಇದೇನಪ್ಪ ಇದು ಈ ಜೀವನ ಅಂತಂದ್ರೆ ನಾವೆಲ್ಲ ಶಾಂತಿ ನಿಕೇತನದಲ್ಲಿ ಹೇಳ್ತಾರೆ ರವೀಂದ್ರನಾಥ್ ಟಾಗೋರು, ನಾವು ಎಲ್ಲ ಜಾತ್ರೆಗೆ ಬಂದ ಯಾತ್ರಿಗಳು. ಅಲ್ಲಿ ಸೂಚನೆ ಬರೋದಕ್ಕೆ ಗೊತ್ತಾಗಿತ್ತು ನನಗೆ, ಅದು ನನಗೆ ಗೊತ್ತಿದೆ. ಆದರೂ ಕೂಡ ಭಾಳ ದಿವಸದಿಂದ ಹೇಳಿರಲಿಲ್ಲ, ಅದನ್ನ ಹೇಳವನ ಈಗ. ಜಾತ್ರೆಗೆ ಬಂದ ಯಾತ್ರಿಗಳು. ಏನು 5 ನಿಮಿಷ ಅಷ್ಟೇ ಮಾತಾಡ್ತಾರೆ ಸರ್ ಇಬ್ರು, ನನಗೆ ಗೊತ್ತಿದೆ. ಜಾತ್ರೆಗೆ ಬಂದ ಯಾತ್ರಿಗಳು ನಾವು ಅಷ್ಟೇ. ಜಾತ್ರೆಗೆ ಬಂದು ನಾವಿಲ್ಲೇ ಚಂದಾಗಿ ಜಾತ್ರೆ ಮಾಡ್ಕೊಂಡು ಹೋಗ್ಬೋದು. ಇನ್ನೊಬ್ಬರಿಗೆ ಅನ್ಯಾಯ ಮಾಡಂಗಿಲ್ಲ, ಇನ್ನೊಬ್ಬರಿಗೆ ಕೆಟ್ಟದ್ದು ಮಾಡಂಗಿಲ್ಲ. ಹೌದಾ? ನೀಗಿತ್ತು ಸಹಾಯ ಮಾಡೋದು, ಅದು ಸಮಾಜ ಋಣ ತೀರಿಸ್ಬೇಕಾಗ್ತದೆ. ನಾವು ಭಾಳ ಮಾತು ನೆನಪಿಟ್ಕೊಡಿ, ಈಗ ಸಮಾಜ ಋಣ ಕೂಡ ತೀರಿಸ್ಬೇಕು. ತಂದೆ ತಾಯಿ ಋಣವನ್ನು ತಂದೆ ತಾಯಿಗಳು ಊಟ ಮರೆಯಂಗಿಲ್ಲ. ತಂದೆ ತಾಯಿಗಳು ಇವಾಗ ನಿಮಗೆ ವಯಸ್ಸು ಜರ ಅವ್ರಿಗೆ ಆಗಿತ್ತಂದ್ರೆ ಮಕ್ಕಳಂತ ತಿಳ್ಕೊಂಡು ಜೋಪಾನ ಮಾಡಬೇಕು. ನಿಮ್ಮ ಮಕ್ಕಳಂತ ತಿಳ್ಕೊಂಡು ಜೋಪಾನ ಮಾಡಬೇಕು. ಅಲ್ಲಿ ಅಸ್ವಸ್ಥತೆ ಆಗ್ತಿರ್ತದ ಅವರಲ್ಲಿ, ಅವ್ರು ಊಟ ಮಾಡುವಾಗ ಅಸ್ವಸ್ಥತೆ ಆಗ್ತಿರ್ತದೆ. ಅವ್ರ ಕೆಲಸ ಕಾರ್ಯಗಳನ್ನು ಮಾಡುವಾಗ ಬಹಳಷ್ಟು ಒದರ್ತಾನೆ ಬರೀ ಅಂತಿರ್ತಾರೆ. ನೀವು ಅದು ಒದರುವುದರ ಹಿಂದೆ ಅನುಭವ ಇದೆ, ಅದನ್ನು ಅರ್ಥ ಮಾಡ್ಕೋಬೇಕು. ತಂದೆ ತಾಯಿಗಳನ್ನ ನೀವು ದೇವರಂತ ಯಾರು ತಿಳ್ಕೊತಿರಲ್ಲ, ನೀವೇ ಸ್ವರ್ಗವಾಸಿ. ತಂದೆ ತಾಯಿಗಳನ್ನ ಬೇರೆ ಕಡೆ ದೇವರಿಲ್ಲ, ತಂದೆ ತಾಯಿಗಳ ದೇವರು. ಜೊತೆಗೆ ಇನ್ನೊಂದು ವಿಚಾರ, ಮಕ್ಕಳನ್ನು ನೀವು ಆಸ್ತಿ, ಮಕ್ಕಳನ್ನು ನೀವು ಆಸ್ತಿ ಮಾಡಬೇಕಷ್ಟೇ. ಆ ಮಕ್ಕಳಿಗೆ ಒಳ್ಳೆಯ ನೀವು ಈ ಕೆಲಸ ಮಾಡೋ ಕಾರಣ ಏನು? ನಿಮ್ಮಲ್ಲಿರುವಂಥ ಸಂಸ್ಕಾರ. ಆ ಸಂಸ್ಕಾರವನ್ನು ಯಾರು ಕೊಟ್ಟಿದ್ದಾರೆ? ನಿಮ್ಮ ತಂದೆ ತಾಯಿಗಳು ಕೊಟ್ಟಿದ್ದಾರೆ. ಅಂತ ಒಳ್ಳೆಯ ಸಂಸ್ಕಾರವನ್ನು ಆ ತಂದೆ ತಾಯಿಗಳು ಕೊಟ್ಟಿದ್ದರಿಂದಲೇ ನೀವು ಈ ಕೆಲಸವನ್ನು ಕೊಟ್ಟಿದ್ದೀರಿ, ಮಾಡಾಕತ್ತಿದ್ರಿ. ಈಗ ಅಷ್ಟೇ. ಈಗ ನಿಮಗೇನು ಅವಶ್ಯಕತೆ ಇತ್ತು? 20 ವರ್ಷ ನಂತರ ಇದನ್ನೆಲ್ಲ ಮಾಡಿಸೋದು ಏನು ಅವಶ್ಯಕತೆ ಇತ್ತು? ಯಾಕೆ ಕೂಡಬೇಕಾಗಿತ್ತು? ಎಲ್ಲೆಲ್ಲೋ ಇದ್ದವರು ಅವ್ರನ್ನೆಲ್ಲ ಯಾಕೆ ಕೂಡಿಸ್ಬೇಕಾಗಿತ್ತು? ಆ ಬಾಂಧವ್ಯ, ಬಾಲ್ಯದ ಬಾಂಧವ್ಯ ಇದೆಯಲ್ಲ, ಅಲ್ಲಿಯ ನೆನಪುಗಳದಾವಲ್ಲ, ಅವು ಎಲ್ಲೂ ಮರೆಯಂಗಿಲ್ಲ. ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿ ಶಿಕ್ಷಕರನ್ನ, ಹೈಸ್ಕೂಲ್ ಶಾಲೆಯ ಶಿಕ್ಷಕರನ್ನ ನೀವು ಯಾವಾಗೂ ಮರೆಯಂಗಿಲ್ಲ. ನೀವು ಕಾಲೇಜ್ ಹೋಗಿ ಮರಿತೇವೆ, ಅಲ್ಲಿ ಆತ್ಮೀಯತೆ ಇರೋದಿಲ್ಲ. ಹೌದಾ? ಯಾಕೆ ಮರೆಯಂಗಿಲ್ಲ ಅಂದ್ರೆ ಅಲ್ಲಿ ಬಿತ್ತರಿಸಿರ್ತಾರೆ, ಹೃದಯದಿಂದ ಹೇಳಿರ್ತಾರೆ, ಅಟ್ಯಾಚ್ಮೆಂಟ್ ಇರ್ತದ ಅಲ್ಲಿ. ಅವರು ಹೃದಯಕ್ಕೆ ಹೃದಯ ಸಂಬಂಧ ಆಗಿರ್ತದಲ್ಲ, ಕನೆಕ್ಷನ್ ಆಗಿರ್ತದ ಅಲ್ಲಿ. ಹೌದಾ? ಅದಕ್ಕೆ ಅವ್ರನ್ನ ನಾವು ಮರೆಯಂಗಿಲ್ಲ. ಅದಕ್ಕೆ ಅಂತ ಭಾವನೆಗಳನ್ನು ತುಂಬಿದ್ದರಿಂದಲೇ, ಆ ಸಂಸ್ಕಾರವನ್ನು ನಿಮ್ಮ ತಂದೆ ತಾಯಿಗಳನ್ನು ಕೊಟ್ಟಿದ್ದರಿಂದಲೇ ಈ ಕೆಲಸವನ್ನು ನೀವು ಮಾಡಿದ್ದೀರಿ. ಇದು ಬಹಳ ಅತ್ಯಂತ ಸ್ತುತ್ಯಾರವಾದಂಥ ಕೆಲಸ. ಪ್ರತಿ ಸಲ ಮಾಡ್ತಾ ಇರ್ಬೇಕು. ನೀವು ಪ್ರತಿ ವರ್ಷಕ್ಕೊಂದು ಯಾವುದೇ ಕೆಲಸ ಮಾಡ್ರಿ, ನೀವು ಇದನ್ನ ಕೂಡ್ರಿ, ನಿಮ್ಮ ಅಣುತನಗಳನ್ನು ಹಂಚಿಕೊಳ್ರಿ, ಅಣುತನಗಳನ್ನು ಹಂಚಿಕೊಳ್ರಿ. ಅಥವಾ ನಿಮ್ಮ ಮನೆಯಲ್ಲಿರುವಂಥ ಕೆಲಸ ಕಾರ್ಯಗಳ ಅಥವಾ ಕಾರ್ಯಕ್ರಮಗಳಿಗೆ ಕರೀರಿ. ನೋಡ್ರಿ, ಆ ಸ್ನೇಹ ಬಹಳ ಮಹತ್ವದ್ದು. ಯಾವಾಗ ಭಾಳ ಹೋಗ್ಬೋದು, ದೋಸ್ತ್ ಭೇಟಿ ಆದ್ರೆ ಎಷ್ಟು ಹಾಕ್ಬೇಕು? ಅಯ್ಯೋ ದೋಸ್ತ್ ಹೇಳಿದ್ದು ನೀನು ಎಲ್ಲಿ ಹೋಗಿದ್ದೀಪ, ಭಾಳ ದಿವಸ ಆಯ್ತು, ಎಷ್ಟು ಫ್ರೆಂಡ್ ಈಸ್ ಸೆಕೆಂಡ್ ವೈಫ್ ಅಂತ ಇರ್ತಾರೆ. ಗೊತ್ತಲ್ಲ, ಸೆಕೆಂಡ್ ವೈಫ್ ಅಲ್ಲ, ಫಸ್ಟ್ ವೈಫೇ. ಯಾಕೆ ಹೆಂಡತಿಗೆ ಹೇಳುತ್ತಾನೋ ಸ್ನೇಹಿತ ಅಂತ ಹೇಳ್ಕೊತಾನೆ, ಹೆಂಡತಿಗೆ ಹೇಳುತ್ತಾನೋ ಸ್ನೇಹಿತ ಅಂತ ಹೇಳ್ಕೊತಾನವ. ಅದಕ್ಕೆ ಅವ ಫಸ್ಟ್ ಆತ್ಮೀಯತೆ ಸ್ನೇಹಿತರು. ಯಾರನ್ನೂ ಬಿಟ್ಕೊಳಕ್ ಹೋಗ್ಬೇಡ್ರಿ, ಸ್ನೇಹಿತರನ್ನ ಯಾರನ್ನೂ ಬಿಟ್ಕೊಳಕ್ ಹೋಗ್ಬೇಡ್ರಿ. ಸ್ವರ್ಗ ಬೇರೆ ಕಡೆ ಇಲ್ಲ, ಇದೇ ಸ್ವರ್ಗ. ನಾವೇನು ನಗು ನಲಿತೇವಲ್ಲ, ನಗುವುದೇ ಸ್ವರ್ಗ, ಅಳುವುದೇ ನರಕ. ಯಾವ ದುಃಖದಾಗ ಅದಲ್ಲಿದ್ರಿ ಚಿಂತೆ ಮಾಡಾಕದ್ರಿ, ಅದೇ ನರಕ, ಅದೇ ನರಕ. ಸಮಸ್ಯೆ ಯಾರಿಗಿಲ್ರಿ? ಎಲ್ಲರಿಗೂ ಸಮಸ್ಯೆ, ಪ್ರತಿ ದಿವಸ ಸಮಸ್ಯೆ ಇರುತ್ತವ. ಅದರಾಗ ನಾವು ಬಿಡು ಮಾಡ್ಕೊಂಡು ನಿಮ್ಗೆ ಸಮಸ್ಯೆ ಇಲ್ಲ. ಬೇರೆ ಬೇರೆ ಕೆಲಸ ಮಾಡ್ತಿದ್ದೀರಿ, ಎಲ್ಲೆಲ್ಲೋ ಕೆಲಸ ಮಾಡಾಕತ್ತೀರಿ, ಬೇರೆ ಬೇರೆ ಊರುಗಳಲ್ಲಿ. ಹೋಗ್ರಿ, ಇಷ್ಟು ಕೆಲಸ ಯಾರು ಮಾಡ್ತಾರೆ? ಸೂರ್ಯಕ ಮೇಡಮ್ ಅವರು ಹಾನಗಲ್ದಲ್ಲಿದ್ರಂತ, ಅಲ್ಲಿ ಹೋಗಿ ಸ್ವತಃ ಹೋಗಿ ನೀವು ಕೊಟ್ಟು ಬರ್ತೀರಂದ್ರ ಎಷ್ಟು ಪ್ರೀತಿ ವಿಶ್ವಾಸ ರೀ ನಿಮ್ಮದು. ಬರೀ ಫೋನ್ ಮಾಡ್ಕೊಂಡ ವಾಟ್ಸಪ್ ಬಿಡ್ತೀರಿ ಮೇಡಮ್ ಅವ್ರು ಬರೀ ತರಬಹುದಾಗಿತ್ತಲ್ಲ. ನಾವೆಲ್ಲ ಹಂಗೆ ಮಾಡಿದ್ವಿ. ನಾವು ಗುರುವಾರ ಕಾರ್ಯಕ್ರಮ ಮಾಡಿದ್ದೇವೆ ಇಲ್ಲಿ. ಸುಮಾರು ಒಂದು 10-11ನೇ ಬ್ಯಾಚ್ ನಾವು ಕಾಣಿಸ್ತದೆ ಈಗ. ಅದರಾಗಿಂದ ನಮ್ಮದು ಒಂದು ಬ್ಯಾಚ್ ನಾವು ಮಾಡಿದ್ದೇವೆ. 83ನೇ ಬ್ಯಾಚ್ ನಮ್ಮದು ನಾವು ಮಾಡಿದ್ದೇವೆ. ಅದು ನಿಮ್ದೆಲ್ಲ ನೋಡ್ಕೊಂಡು ಮಾಡಿದ್ದೇವೆ. ಒಂದು 7-8 ಜನ 7-8 ಬ್ಯಾಚ್ ಆದಂತ ನಾವು ಮಾಡಿದ್ದೇವೆ ಇಂದಾಗ. ಯಾಕಂದ್ರೆ ನಾವು ಇಲ್ಲೇ ಕತ್ತಿದ್ದೀವಲ್ಲ. ಅದಕ್ಕೆ ಅಲ್ಲಿ ಮಟ್ಟ ಹೋಗಿ ನೀವು ಕೊಟ್ಟು ಬಂದ್ರಿಂದ ನಿಮ್ದು ಎಂಥ ಒಂದು ಗುಣ, ಎಷ್ಟು ಪ್ರೀತಿ ವಿಶ್ವಾಸ, ಅದನ್ನು ಮರ್ಯಾಕೆ ಸಾಧ್ಯನೇ ಇಲ್ಲ. ಅವರಂತೂ ಮರ್ಯಾಕೆ ಸಾಧ್ಯ ಇಲ್ಲ, ನಾನು ಮರ್ಯಾಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅಲ್ಲಿ ಮಟ್ಟ ಹೋಗ್ಕೇರಿಂದ ಲಗಣಿ ಸರ್ ಹೇಳಿದ್ರು ಮುಂಜಾನೆ, ಸರ್ ಹುಡುಗರಿಲ್ಲ ಮಟ್ಟ ಬಂದಿರಿ, ನಾ ಬರೋದು. ನೀನು ಫೋನ್ ಹಚ್ಚಿದ್ದೆ ಅವ್ರಿಗೆ, ಯಾರು ಇವ್ರು ಸರ್ ಮದುವೆಗೆ ಯಾಕೆ ಬಂದಿಲ್ಲ ಸರ್, ಹೇಗೆ ಸರ್ ಮದುವೆಗೆ? ಯಾವ ನಮಗೆ ಹೇಳೇ ಇಲ್ಲ, ನೀರು ಬೇಡ ಅಂತಾರ. ಅಂದರೆ ಸರಿ ಹೋಗ್ಲಿ ಬೇಡ ಅಂದ್ರೆ ಅವ್ರು ಸ್ವತಃ ಹುಡುಗರು ಬಂತೇನು ಹೇಳ್ಯಾರ್ರಿ, ಅದಕ್ಕೆ ನಾನು ಬರಲೇಬೇಕು, ನಾಳೆ ಬರೋತ್ತನ್ರಿ ಅಂದರು. ಅಲ್ಲಿ ಮಟ್ಟ ಹೋಗಿ ನೀವು ಕೊಟ್ಟು ಬಂದ್ರೆ ಎಂಥ ಆತ್ಮೀಯತೆ, ಹಿಂಗೆ ಯಾರು ಮಾಡೋಕ್ಕೆ ಸಾಧ್ಯ ಇದೆ ಅಂತ. ಅದಕ್ಕೆ ಈ ಎಲ್ಲ ಏನು ಬ್ಯಾಚ್ ಇದೆಯಲ್ಲ, 11-12 ಬ್ಯಾಚ್, ಈ ಎಲ್ಲ ಬ್ಯಾಚ್ಗಳಲ್ಲಿ ಅತ್ಯುತ್ತಮವಾದಂಥ ಬ್ಯಾಚ್ ಅಂದ್ರೆ ನಿಮ್ಮದು ಅನ್ನುವಂಥದ್ದನ್ನು ಬಹಳಷ್ಟು ಸಂತೋಷ.
ಸಂತೋಷದಿಂದ ಪ್ರತಿ ಕ್ಷಣನೂ ಕೂಡ ನೀವು ಸಂತೋಷವನ್ನು ಅನುಭವಿಸ್ರಿ. ನಿಮ್ಮ ಮಕ್ಕಳನ್ನು ಸಂತೋಷವಾಗಿಡ್ರಿ, ಒಳ್ಳೆಯ ಶಿಕ್ಷಣವನ್ನು ಕೊಡ್ರಿ, ಓದಲಿಕ್ಕೆ ಸಂಸ್ಕಾರವನ್ನು ಕೊಡ್ರಿ, ನಿಮ್ಮ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೋರಿ, ಮತ್ತು ಸ್ನೇಹಿತರ ಜೊತೆಗೆ ಬಹಳಷ್ಟು ಬೆರೀರಿ. ಇದನ್ನೆಲ್ಲ ಮಾಡ್ಕೋತ ನಿಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೋರಿ ಅನ್ನೋಂಥ ಮಾತನ್ನು ಎಲ್ಲ ಗುರು ಬಾಂಧವರ ಪರವಾಗಿ ನಾನು ಹೇಳಬಯಸ್ತಾ, ನಿಮಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಹೆಂಡಂದಿರಿಗೆ ಅಲ್ಲ ಒಬ್ಬರು ಹೇಳ್ತಾನೆ ಒಮ್ಮೆ ಹಿಂಗಾಯ್ತಿತ್ತು ಸರ್ ಆ ಹೆಣ್ಮಗಳು ಒಬ್ಬಕ್ಕಿ ಗಂಡನ ಮನೆಯಿಂದ ತೋರ್ ಮನೆಗೆ ಹೋಗ್ಲಿ ಅಂತ ಅಜ್ಜ ಒಬ್ಬಮ್ಮ ಗಡಿನ ಕಟ್ಟಿನ ಹಾಕ್ತಿದ್ದಂತ ಏನ್ಮ ಆರಾಮದಿಯ ನೀನ ಅಂತ ಕೇಳಿದಂತ ಆರಾಮ ಅಜ್ಜ ಅಂತಂದ. ಮತ್ತು ಆಮೇಲೆ ಗಂಡ ಆರಾಮದ ಅಂತ ಕೇಳಿದ್ನಂತ ಅಜ್ಜ ಕೇಳಿದಂತ. ಏನು ಅಜ್ಜ ನನ್ನ ಗಂಡಗಿನ ಏ ಭಜನ ಮಾತಾಡ್ತೀನ ನನ್ನ ಗಂಡ ಅಂತ ಹೇಳ್ತಿಲ್ಲ, ಹೋಗ್ಲಿವ ನಿಮ್ಮ ಗಂಡಂದ್ರೆ ಆರಾಮದ ಹೆಂಡಂದ್ರಿಂದ ಸಾರಿ ಹಂಗಂದ್ರ ನಿಮ್ಮ ಹೆಂಡಂದಿರಿಗೆ ಸಾರಿ ಮಕ್ಕಳಿಗೆ, ನಿಮ್ಮ ಬಂಧು ಬಾಂಧವರಿಗೆ, ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಕೂಡ ಆ ಭಗವಂತನು ಆರೋಗ್ಯ ಪಾಕ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಕಾಪಾಡಿ ಹರಸಲಿ ಅಂತ ಆ ಭಗವಂತ ನಾನು ಭಕ್ತಿನ ಕೇಳ್ಕೊಂಡು ನೆನಪು ಮಾಡ್ಕೊಂಡು ಕಾರ್ಯ ಮಾಡಿದ್ರೆ ಸ್ವರ್ಗ, ಕೆಟ್ಟ ಕೆಲಸ ಮಾಡಿದ್ರೆ ನರಕ. ಒಳ್ಳೆಯ ಸಂಸ್ಕಾರವನ್ನ ತಿಳಿಸಿಕೊಟ್ಟಂತಹ, ಶಿಕ್ಷಣದ ಮಹತ್ವವನ್ನ ತಿಳಿಸಿಕೊಟ್ಟಂತಹ, ಅದೇ ರೀತಿ ವಿದ್ಯೆಯ ಮಹತ್ವವನ್ನ ತಿಳಿಸಿಕೊಟ್ಟಂತಹ ನಮ್ಮ ಗುರುಗಳಿಗೆ ಅನಂತ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಮುಂದಿನದಾಗಿ ಲಗಡಿ ಗುರುಗಳನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ಳುತ್ತೇನೆ. 2008 ಮತ್ತು 9ನೇ ಶೈಕ್ಷಣಿಕ ವರ್ಷದ 10ನೇ ತರಗತಿಯ ವಿದ್ಯಾರ್ಥಿಗಳ ಗುರುವಂದನ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಿವೃತ್ತ ಉಪ ಪ್ರಾಚಾರ್ಯರಾದ ಶ್ರೀ ಹಂಸನಾಥ್ ಗುರುಗಳೇ, ಮುಖ್ಯ ಅತಿಥಿಗಳಾದ ನಿವೃತ್ತ ಉಪ ಪ್ರಾಚಾರ್ಯರಾದ ಆರ್ ಟಿ ಲಂಕಪ್ಪನವ್ರ ಗುರುಗಳೇ ಮತ್ತು ಎಲ್ಲ ನಿವೃತ್ತ ಮತ್ತು ಸದ್ಯ ಪ್ರಸ್ತುತ ಸೇವೆ ಇಡುವ ಎಲ್ಲ SSR ಪ್ರೌಢಶಾಲೆ ಗುರುವೃಂದರೇ, ಈ ಸಂದರ್ಭದಲ್ಲಿ ನಾನು ಹೇಳ್ಬೇಕಂತಂದ್ರೆ ಬಸವಣ್ಣನವರು ವಚನದಂತೆ ಕಳಬೇಡ, ಕೊಲಬೇಡ, ಖುಷಿ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಲು ಬೇಡ. ಇದೇ ಅಂತರಂಗದ ಸುದ್ದಿ, ಇದೇ ಬಹಿರಂಗದ ಸುದ್ದಿ, ಇದೇ ನಮ್ಮ ಕೂಡಲ ಸಂಗಮ ರಚಿಸುವ ಪರಿ ಎನ್ನುವಂತೆ ನಾನು ಏನಾದರೂ ಹೇಳಿದರೆ ತಪ್ಪಾದೀತು, ನನ್ನ ಬಗ್ಗೆ ಹೇಳಿಕೊಂಡ್ರೆ ಅದು ತಪ್ಪು ಅನ್ನಿಸ್ತದೆ, ಅಲ್ಲ ಅದನ್ನು ಹೇಳಕ್ಕೆ ಬರೋದಿಲ್ಲ. ಆಮೇಲೆ ಕನಕದಾಸರು ಒಂದು ಮಾತನ್ನು ಹೇಳಿದರು, ಏನದಲ್ಲ ಅವರು ಎಲ್ಲರಿಗೂ ಏನದಲ್ಲ ಬಾಳೆಹಣ್ಣು ಕೊಟ್ಟು ಯಾರೂ ಇರಲಾರ್ದಲ್ಲಿ ಇದನ್ನು ತಿಂದು ಬರೀ ಅಂತೇಳಿ. ನಾನು ಒಬ್ಬರು ಹಿತ್ತಲದಾಗ ಹೋಗಿ ತಿಂದು ಬಂದರು, ಒಬ್ಬರು ಮತ್ತೊಂದು ಕಡೆ ತಿಂದು ಬಂದರು. ಕನಕದಾಸರು ಒಬ್ಬರು ಹೊಳೆ ತಂದರು, ಅಂದರೆ ದೇವರು ಇಲ್ಲದಂಥ ಸ್ಥಳ, ಪರಮಾತ್ಮ ಇಲ್ಲದಂಥ ಸ್ಥಳ ಯಾವುದೂ ಇಲ್ಲ ಅಂಥೇಳಿ ಅವರು ಹೊಳೆ ತಂದು ಕೊಟ್ಟರು. ಹಂಗೆ ಪ್ರತಿಯೊಬ್ಬರು ಏನದಲ್ಲ ನಮ್ಮ ತಪ್ಪಿನ ಅರಿವಿನಂತೂ ನಮ್ಗೆ ಇದ್ದೇ ಇರ್ತದೆ. ನಾವೇನಲ್ಲ ನಮ್ಮ ಆತ್ಮಸಾಕ್ಷಿಗೆ ಇರಬೇಕನ್ನುವಂಥದ್ದನ್ನು ಅದನ್ನು ನಾನು ವೈಯಕ್ತಿಕ ಜೀವನದೊಳಗೆ ಅಳವಡಿಸಿಕೊಂಡದ್ದು ನಡೆದಿದ್ದನು. ಮತ್ತು ಈ ಸಂದರ್ಭದಲ್ಲಿ ನಾನು ನಿವೃತ್ತಿ ಅಂಚಿನಲ್ಲಿದ್ದಾಗ ಮತ್ತು ನಿವೃತ್ತಿ ಆದ ನಂತರ ಅತಿ ಕಾಳಜಿಯನ್ನು ತೋರಿಸಿದಂಥ ಶ್ರೀ AR ಸಿಲ್ಗುಣಶಿ ಗುರುಗಳಿಗೆ ಮತ್ತು ನಂತರದಲ್ಲಿ ಬಹಳ ಸಹಾಯ ಸಹಕಾರವನ್ನು ತೋರಿಸಿದಂಥ PT ಹುಣಸಿಕಟ್ಟಿ ಗುರುಗಳಿಗೆ ಅವರಿಲ್ಲ ಈಗ. ನನಗೆ ಭಯಂಕರ ಖೇದನ ಅನ್ನಿಸ್ತದೆ. ಈ ಸಂದರ್ಭದಲ್ಲಿ ನನಗೆ ಅವ್ರನ್ನ ನೆನಪಿಸಿಕೊಳ್ಳೋದು ಭಾಳ ಅತ್ಯವಶ್ಯ ಅಂತೇಳಿ ಹೇಳಿ ನಾನು ಹೆಚ್ಚಿಗೆ ಹೇಳಲಿಕ್ಕೆ ನನಗೆ ನಿಲ್ಲಲಿಕ್ಕೂ ಸ್ವಲ್ಪ ಇದು ಇಂಬ್ಯಾಲೆನ್ಸ್ ಆಗ್ತದೆ ಶರೀರ. ಆದರೆ ಏನಾದರೂ ಹೆಚ್ಚಿಗೆ ಮಾತಾಡಲಾರ್ದೇ ನನ್ನ ಮಾತನ್ನು ಮುಗಿಸ್ತೀನಿ. ಓಂ ತಂ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ. ಏನು ಆರಾಧ್ಯ ದೇವರಾದಂಥ ಸದ್ಗುರು ಸಿದ್ಧಾರೂಢರ ಹಿಡಿದವರಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತಾ, ಹಾಗೆ ನನ್ನ ಹೆತ್ತ ತಂದೆ ತಾಯಿಗಳು ಸಹ ಅನಂತ ಕೋಟಿ ಪ್ರಣಾಮವನ್ನು ಸಲ್ಲಿಸ್ತಾ, ನನ್ನ ಎಲ್ಲ ಗುರು ಬಾಂಧವರೇ ಮತ್ತು ಗುರುಮಾತೆಯರೇ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿಗಳೇ ಒಂದು ಎರಡು ವಿಷಯಗಳು ಹೇಳ್ತೀನಿ.
ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗಿ ನಾನು ಹೇಳ್ತೀನಿ. 2 ವಿಷಯಗಳು ಏನಪ್ಪ ಅಂತ ಹೇಳಿದ್ರೆ, ದೇವರು, ನಯ, ವಿನಯ, ಭಯ, ಭಕ್ತಿ ಇವುಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಇದೇ ರೀತಿಯಾಗಿ ನಿಮ್ಮ ಜೀವನ ಪಾವನ ಆಗ್ತದೆ. ಮತ್ತು ಇನ್ನೊಂದು ವಿಷಯ ನಮ್ಮ ತಾಯಿ ಹೇಳಿದರು, ಏನಂತಂದು ಹೇಳಿದರೆ, ಪ್ರತಿ ಕ್ಷಣ ನಮ್ಮ ಮನಸ್ಸನ್ನು ಯಾವುದ್ರ ಕಡೆ ಲಕ್ಷ್ಯ ಕೊಡ್ಬೇಕಂತಂದು ಹೇಳಿದ್ರೆ ಒಳ್ಳೆಯದ್ರ ಕಡೆನೇ ಲಕ್ಷ್ಯ ಕೊಡ್ಬೇಕಂತ ನಮ್ಮ ತಾಯಿ ಹೇಳಿದರು. ಆದ ಕಾರಣ ತಾವು ಸಹ ಪ್ರತಿ ಕ್ಷಣ ನಮ್ಮ ಮನಸ್ಸನ್ನು ಯಾವ್ದ್ರ ಕಡೆ ಲಕ್ಷ್ಯ ಕೊಡ್ಬೇಕಂತ ಹೇಳಿದ್ರೆ ಒಳ್ಳೆಯದ್ರ ಕಡೆ ಲಕ್ಷ್ಯ ಕೊಡಬೇಕು ಅಂತಂದ್ರೆ ನಾನು ಹೇಳ್ತೇನೆ. ಇದಕ್ಕೊಂದು ತಾತ್ಪರ್ಯ ಇದೆ, ಒಂದು ಶ್ಲೋಕ ಇದೆ. ಏನಂತ ಹೇಳಿದ್ರೆ, ಯೋಗೇನ ಚಿತ್ತಸ್ಯ ಪರೇನ ವಾಚ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರತಂ ಪ್ರವರಂ ಮುನಿನ ಪತಂಜಲಿ ಪ್ರಾಂಜಲಿ ರಾಮತೋಸ್ಮಿ ಓಂ ಶಾಂತಿ ಶಾಂತಿ ಶಾಂತಿ. ಅಂದರೆ ಇದು ಅರ್ಥ ಏನಂತಂದು ಹೇಳಿದ್ರೆ, ನಮ್ಮ ಒಳ್ಳೆಯ ಮನಸ್ಸೇ ಯೋಗ ಅಂತೆ. ಆದ ಕಾರಣ ನಾವು ಯಾವಾಗಲೂ ಒಳ್ಳೆಯ ಮನಸ್ಸನ್ನು ಇಟ್ಕೊಳ್ಳೋಣ ಅಂತ ತಿಳಿಸ್ತಾ, ಮತ್ತು ಹೀಗೆ ಅನೇಕ ಇನ್ನು ನಮ್ಮ ಗುರು ಬಾಂಧವರು ಮಾತಾಡ್ತಿದ್ದಾರೆ. ಈಗ ನಾವು ಒಂದು ಪೀರಿಯಡ್ ಹಾಕ್ಬಿಟ್ಟು ಹೋಗ್ಬೋದು. ಆದ ಕಾರಣ ಆ ಒಂದು ಸಮಯ ನಾನು ತೆಗೆದುಕೊಳ್ಳೋದಿಲ್ಲ. ಎಲ್ರಿಗೂ ಈಗ ನೀವೇನು 2008, 2009ನೇ ಸಾಲಿನಲ್ಲಿ ನೀವು ಓದಿದ್ದೀರಿ. ನಾವು ಎಂಥ ಶಿಕ್ಷಣವನ್ನು ಕೊಟ್ಟಿದ್ದೀವಿ ಅಂತಂದರೆ ಎಲ್ಲ ನಮ್ಮ ಗುರುಮಾತೆಯವರು ಮಾನವನ ಸರ್ವತೋಮುಖ ಅಭಿವೃದ್ಧಿಯ ಕ್ರಿಯೆ ಒಳ್ಳೆಯ ಕ್ರಿಯೆ ಶಿಕ್ಷಣ ಅಂತ ಹೇಳ್ತೀವಿ. ಅಂಥ ಒಂದು ಶಿಕ್ಷಣವನ್ನು ನಾವೆಲ್ಲ ಗುರುಮಾತೆಯವರು ಕೊಟ್ಟಿದ್ದೇವೆ. ನಿಮ್ಮೆಲ್ಲರಿಗೂ ಈ ಒಂದು ಸಂಘಟನೆ ಮಾಡಿರ್ತಂಥ ನಿಮ್ಮ ಸಂಘಟನೆ ಶಕ್ತಿಗೆ, ನಿಮ್ಮ ಸಂಘಟನೆ ಶಕ್ತಿಗೆ ಪ್ರೇರಕರು ಯಾರಪ್ಪ ಅಂತ ಹೇಳಿದ್ರೆ ನಾವೆಲ್ಲ ಗುರು ಬಾಂಧವರು. ಅಂಥ ಒಂದು ಶಕ್ತಿಯನ್ನು ಇನ್ನೂ ನಿಮ್ಮ ಸಂಘಟನೆ ಶಕ್ತಿಯನ್ನು ಬೆಳೆಸ್ಕೊಡ್ರಿ. ಮತ್ತು ಪ್ರತಿ ವರ್ಷ ನಿಮ್ಮ ಸಂಘಟನೆಯಲ್ಲಿ ಒಂದು ದಿವಸ ನಿಮ್ಮ ಏನಾದರೂ ಕಾರ್ಯಚಟುವಟಿಕೆ ಇಟ್ಕೊಳ್ರಿ. ಮತ್ತು ನಿಮ್ಮ ಒಳ್ಳೆಯ ಮನಸ್ಸನ್ನು ಇಟ್ಕೊಳ್ರಿ. ಮತ್ತು ದೇವರಿಗೆ ಒಳ್ಳೆಯ ಆರೋಗ್ಯ, ಎಲ್ಲ ಸಂಪತ್ತುಗಳಿಂದ ಆರೋಗ್ಯ ಸಂಪತ್ತು ಬೇಕಂತ ಜೀವನದಲ್ಲಿ. ಆದ ಕಾರಣ ಆ ದೇವರು ನಿಮಗೆ ಆರೋಗ್ಯ ಸಂಪತ್ತನ್ನು ಕೊಟ್ಟು ಕಾಪಾಡಿ ಅಂತ ತಿಳಿಸ್ತಾ ನಾನು ಒಂದೆರಡು ಮಾತುಗಳಿಗೆ ವಿರಾಮ ಹೇಳ್ತೇನೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು. ಬಲೋ ಭಾರತ್ಮಾಕ್ಕೆ ಮತಕ್ಕೆ ಜೈ, ಒಂದೇ ಮಾತು ಕೇಳಿಕೊಳ್ಳುತ್ತೇನೆ. ವೇದಿಕೆ ಮೇಲೆ ಉಪಸ್ಥಿತರಿದ್ದಂತಹ ನನ್ನ ಎಲ್ಲ ಗುರು ಬಳಗದವರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ನನ್ನ ಮುದ್ದು ವಿದ್ಯಾರ್ಥಿ ಮಕ್ಕಳೇ, ನೀವೆಷ್ಟೇ ದೊಡ್ಡವರಾದರೂ ನಮಗೆ ನೀವು ಮಕ್ಕಳ ಸಮಾನವೇ. ನಿಮ್ಮ ಮಕ್ಕಳಿದ್ರೂ ಕೂಡ ನೀವು ನನಗೆ ಮಕ್ಕಳಿದ್ದ ಹಾಗೆ. ನನ್ನ ಒಂದು ಜೀವನ ಪ್ರಾರಂಭ ಮಾಡಿದ್ದು ಈ ಶಿವಬೋಧರಂಗನ ಸ್ಥಳದ ಮೂಡಲ್ಗಿ ಶಾಲೆಯಲ್ಲಿ, ಮೂಡಲ್ಗಿ ಎಜುಕೇಷನ್ ಸಂಸ್ಥೆಯಿಂದ. ಅಲ್ಲಿ ನನ್ನ ಫಸ್ಟ್ ಬ್ಯಾಚ್ ಸಿಕ್ಕಿದ್ದು ನೀವು 2007ರಲ್ಲಿ 9th ಕ್ಲಾಸಿಗೆ, ಆಮೇಲೆ 10th ಕ್ಲಾಸಿಗೂ ಸಿಕ್ಕ್ರಿ. ನಾನು ಸೇವೆಗೆ ಸೇರಿದ ತಕ್ಷಣ ಶಾಲೆಗೆ ಬರ್ತಾ ಇರಬೇಕಾದ್ರೆ ಹೇಗೆ ಬರಬೇಕಪ್ಪ, ಹೇಗೆ ನಾನು ಸೇವೆಯನ್ನು ಸಲ್ಲಿಸಬೇಕು, ನಮ್ಮೂರು ಭಾಳ ದೂರ, ನಾನು ಒಬ್ಬಳೇ ಇಲ್ಲಿರೋದು, ಹೇಗೆ ಮಾಡಬೇಕು ಅಂತ ಅನ್ಕೋತಾನೆ ಶಾಲೆಗೆ ಬರ್ತಾ ಇದ್ದೆ. 24 ಜನ ಶಿಕ್ಷಕರು, ಅವ್ರ ಜೊತೆಗೆ ಹೆಂಗೆ ಬೆರಿಬೇಕು, ಹೆಂಗೆ ಮಾಡಬೇಕು ಅಂದರೆ ಎಲ್ಲ ಶಿಕ್ಷಕರು ನನಗೆ ಸಹಕಾರವನ್ನು ನೀಡಿದರು. ಆಮೇಲೆ ಅದ್ರ ಜೊತೆಗೆ ಮಕ್ಕಳು ಕೂಡ ನನ್ನ ಜೊತೆಗೆ ಎಷ್ಟು ಚೆನ್ನಾಗಿ ಬೆರೆತರು ಅಂತಂದರೆ, ನಾನಿಲ್ಲಿ ಒಬ್ಬಳೇ ಇದ್ದೀನಿ ಅನ್ನೋದನ್ನು ಕೂಡ ನನಗೆ ಮರೆಸಿಬಿಟ್ರು. ಅಷ್ಟು ನನಗೆ ಸಹಕಾರವನ್ನು ನೀಡಿದರು. ಯಾವುದೇ ಹಬ್ಬ ಆಗಲಿ ನಮ್ಮ ಮನೆಗೆ ಒಂದು ಸ್ವಲ್ಪ ಕಟ್ಕೊಂಬರೋದು, ನನಗೆ ತಿನ್ನಿಸೋದು, ಮೇಡಮ್ ನೀವು ಒಬ್ಬರೇ ಇದ್ದೀರಿ ಹೇಗೆ ಮಾಡ್ತೀವಿ ಅಂತ ತಿಳ್ಕೊಂಡು ಮಾಡೋದು. ನನ್ನ ಮಕ್ಕಳು ಇಲ್ಲೇ ಇದ್ದಾಗ ಅವ್ರ ಬರ್ತಡೆಯನ್ನು ಮಾಡಿ ನನಗೆ ಭಾಳ ಸಹಕಾರವನ್ನು ನೀಡಿದ್ದಾರೆ. ನನ್ನ ಜೀವನದಲ್ಲಿ ನಾನು ಮರೆಯಲಾರದಂತಹ 2 ಊರು ಅಂದರೆ ಐನಾಪುರದ ಕೃಷ್ಣ ಕಿತ್ತೂರು, ಆಮೇಲೆ ಈ ಒಂದು ಮೂಡಲ್ಗಿ. ಈ ಎರಡೂ ನನಗೆ ಜೀವನವನ್ನು ಕಟ್ಕೊಳ್ಳಿಕ್ಕೆ ಬಹಳಷ್ಟು ಸಹಕಾರವನ್ನು ಕೊಟ್ಟಿದೆ. ಆಮೇಲೆ ಈ ಗುರುವಂದನಾ ಕಾರ್ಯಕ್ರಮ ಮಾಡಲಿಕ್ಕೆ ನಮ್ಮ ಮನೆತನ ಬಂದು ನನಗೆ ಹುಡ್ಕೊಂಡ್ಬಂದು ಕಾರ್ಡನ್ನು ಕೊಟ್ಟಲ್ಲ. ನನ್ನ ಜೀವನದಲ್ಲಿ ಇಲ್ಲಿ ತನಕ ಯಾವ ವಿದ್ಯಾರ್ಥಿಗಳು ನನಗೆ ಅಷ್ಟು ಗೌರವವನ್ನು ತೋರಿಸಿದ್ದಿಲ್ಲ, ಅಷ್ಟು ಗೌರವವನ್ನು ತೋರಿಸಿದ್ದೀರ. ಹಾಗಾಗಿ ನನ್ನ ಮನಪೂರ್ವಕವಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ ನಾನು ತುಂಬ ಹೃದಯದ ಧನ್ಯವಾದವನ್ನು, 1 ಸಲ ಅಲ್ಲ 1000 ಸಲ ನಿಮಗೆ ಧನ್ಯವಾದವನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಸಮಯದ ಅಭಾವದಿಂದ ಇಷ್ಟೇ ಮಾತಾಡಲಿಕ್ಕೆ. ತುಂಬ ಹೃದಯದ ಧನ್ಯವಾದಗಳು. ಚಿಕ್ಕದಾಗಿ ಮಾತಾಡಿದ್ರು, ಚೊಕ್ಕದಾಗಿ ಮಾತಾಡಿದಂತಹ ಶ್ರೀಮತಿ ಸುರೇಖಾ ಗುರುಮಾತೆಗೆ ಧನ್ಯವಾದಗಳು. ಮುಂದಿನದಾಗಿ ಶ್ರೀ CS ಮೋಟರ್ಗೋಡ್ ಸರ್ ಅವರನ್ನ ವೇದಿಕೆಯ ಮೇಲೆ ಬರಮಾಡಿಕೊಳ್ಳುತ್ತೇನೆ.
ಶಿವಬೋಧರಂಗನ ಪಾದಗಳಿಗೆ ನಮಸ್ಕರಿಸುತ್ತಾ 2008 ಮತ್ತು 2009ನೇ ಸಾಲಿನ SSLC ವಿದ್ಯಾರ್ಥಿಗಳ ಗುರುವಂದನ ಹಾಗೂ ಸ್ನೇಹ ಸಮ್ಮೇಳನದ ಕಾರ್ಯಕ್ರಮದ ಗಣ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂಥ ಹೆಂಚಿನ ಗುರುಗಳೇ, ಅತಿಥಿಯಾದಂಥ ಶ್ರೀ ಲಂಕಪ್ಪನವರ ಗುರುಗಳೇ, ಹಾಗೂ ಇಲ್ಲಿ ನಡೆದಂಥ ಎಲ್ಲ ಗುರು ವೃಂದವೇ, ಹಾಗೂ ನನ್ನ ಮುದ್ದು ವಿದ್ಯಾರ್ಥಿನಿಯರೇ, ಹಾಗೂ ಅವರ ಕುಟುಂಬದವರೇ, ಹಾಗೂ ಅವರ ಮಕ್ಕಳೇ, ಇದೊಂದು ಅತ್ಯಂತ ಭಾವನಾತ್ಮಕವಾದಂಥ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮಗಳು ನಡೆಯುವುದು ಕೇವಲ ನಮ್ಮ ಭಾರತ ದೇಶದಲ್ಲಿ ಮಾತ್ರ. ಗುರುವಂದನ ಕಾರ್ಯಕ್ರಮ, ಇಂಥ ಕಾರ್ಯಕ್ರಮಗಳು ಬೇರೆ ದೇಶದಲ್ಲಿ ನಡೆಯುವುದಿಲ್ಲ. ಯಾಕಪ್ಪ ಅಂದ್ರೆ ನಾವು ನಿಮ್ಗೆ ಶಾಲೆಯನ್ನು ಕಲಿಸೋ ಟೈಮ್ನಾಗ ಕೆಲವು ವಿದ್ಯಾರ್ಥಿಗಳು ಜಗಳಾಡಿ ಬರ್ತಿದ್ರಿ, ಬಿದ್ದು ಬರ್ತಿದ್ರಿ, ಹೋಮ್ವರ್ಕ್ ಮಾಡೋದಾಗ ಬಿಡಿಸ್ಕೊಂಡು ಬರ್ತಿದ್ರಿ. ಇಷ್ಟೆಲ್ಲ ಮಾಡಿದ್ರು ಕೂಡ ಮಾತು ಬಿಡ್ತಿದ್ರಿ, ನಿಮ್ಮನ್ನೆಲ್ಲ ಮಾತು ಕೂಡಿಸ್ತಿದ್ದೀವ. ಈಗ ಎಲ್ಲರೂ ಕೂಡಿಗೆಸಿದ್ದೀವಿ ಗುರುವಂದನ ಮಾಡತ್ರಿ ಅಂದ್ರೆ ಇದು ಅತ್ಯಂತ ಶ್ರೇಷ್ಠ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾನೆ. ಮುಂದೆ ನಾನು ಬೆಳಗಾವಿಯಾಗಿದ್ದಾಗ ರೋಹಿಣಿ ಹೆಚ್ಚಿನ ಫೋನ್ ಹಚ್ಚಿದ್ಲು, ಸರ್ ಗುರುವಂದನ ಕಾರ್ಯಕ್ರಮ ಮಾಡೋದ್ರಿಗೆ ಬರಬೇಕ್ರಿ ಅಂತಂದ್ರೆ ಬರ್ತೇವೆ ಅಂತಂದು. ನಂತರ ಒಂದಿಬ್ರು ವಿದ್ಯಾರ್ಥಿಗಳು ಫೋನ್ ಹಚ್ಚಿದ್ರು, ಸರ್ ಕಾರ್ಡ್ ಕೊಡಕ್ಕೆ ನಿಮ್ಮ ಮನೆಗೆ ಬರ್ತೀವ್ರಿ ಅಂದ್ರೆ ಬರಬಾರ್ರಿ 10ನೇ ತಾರೀಕಿಗೆ ಎಲ್ಲರೂ ಸ್ಕೂಲ್ನಾಗ ಸಿಗುತ್ತೇವೆ ಬೈರಿ ಅಂತಂದು. ಆದ್ರೆ ಇಲ್ರಿ ಸರ್, ನಾವು ನಿಮ್ಮ ಮನೆಗೆ ಬಂದು ಕಾರ್ಡ್ ಕೊಡ್ತು ಅಂತಕ್ಕಂಥ ಒಂದು ಶ್ರೇಷ್ಠ ಆಶಯದಿಂದ ಬಂದು ಕಾರ್ಡ್ ಕೊಟ್ಟ ನಮ್ಮನ್ನು ಇನ್ವೈಟ್ ಮಾಡಿ ಕಾರ್ಯಕ್ರಮ ಮಾಡಿದ ನಮ್ಮ ಗುರುಗಳ ಪರವಾಗಿ ಅತ್ಯಂತ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇಲ್ಲಿ ಎಲ್ಲರೂ ಕೂತವ್ರು ನಾವು ಕೇವಲ ಶಿಕ್ಷಕರು, ಓನ್ಲಿ ಟೀಚರ್ಸ್. ಇಲ್ಲಿ ನೀವು ರೈತರದ್ರಿ, ಟೀಚರ್ಸ್ ಅದ್ರಿ, ಇಂಜಿನಿಯರ್ ಅದ್ರಿ, ಡಾಕ್ಟರ್ ಅದ್ರಿ, ಬಿಸಿನೆಸ್ ಮ್ಯಾನ್ ಅದ್ರಿ. ದೇಶದ ಅತ್ಯುನ್ನತ ಸೇವೆಗಳು ಕೆಲವೇ ಅದಾವ. IAS, IPS, IFS, CA ಅಂತಕ್ಕಂಥ ಚಾರ್ಟರ್ಡ್ ಅಕೌಂಟ್ ಮಾಡಿದಂಥವ್ರು ಅದ್ರಿ. ನೀವು ಎಲ್ಲರೂ ನಮ್ಮ ಶಿಷ್ಯರು ಅಂತ ಹೇಳಕ ನಮಗೆ ಬಹಳ ಖುಷಿ ಆಗ್ತೈತಿ. ನೀವು ಒಂದ ಕಿವಿ ಮಾತು ಏನ್ ಹೇಳ್ತಾರಪ್ಪ ಅಂದ್ರೆ, ನಾನು ಇಷ್ಟೆಲ್ಲ ನೀವು ಕೂಡಿದಿರಿ, ಇದ್ರೊಳಗೆ ಕೆಲವು ಜನರ ಆರ್ಥಿಕ ಪರಿಸ್ಥಿತಿ ಚಲೋ ಇರ್ತೈತಿ, ಇನ್ನು ಕೆಲವು ಮಂದಿದ ಪಾಪ ಕಡಿಮೆ ಇರ್ತೈತಿ. ಆ ಸಮ್ಮೇಳನ ನಿಮ್ದು ಏನು ಫ್ರೆಂಡ್ಶಿಪ್ ಐತಾ ಅವರನ್ನು ಕೂಡ ನೀವು ಏನು ಮಾಡ್ರಪ್ಪ ಅಂದ್ರ ನಿಮ್ಮ ಮಟ್ಟದಾಗ ಅವ್ರು ಏನು ತೊಂದರೆ ಒಳಗಿರ್ತಾರಲ್ಲ ಅದನ್ನು ನೀವು ಅವರಿಗೆ ಸಹಾಯವನ್ನು ಮಾಡಿ ಅವರು ಕೂಡ ನಿಮ್ಮ ಜೋಡಿ ಅವ್ರನ್ನ ಬೆಳೆಸ್ಕೊಂಡು ಹೋಗ್ರಿ. ಜೊತೆಗೆ ನಿಮ್ಮ ಮಕ್ಕಳನ್ನ ನೀವು ಹಂಜಿಸಲು ಹೇಳ್ದಂಗ ಒಳ್ಳೆ ನೀವು ಹೆಂಗೆ ಬೆಳೆದಿಲ್ಲ ಹಂಗೆ ಬೆಳೆಸ ಸಾಕ, ಅದನ್ನೇನು ಭಾಳ ಹೇಳ್ಕೊಳ್ಳಂಗಿಲ್ಲ. ನೀವು ಹೆಂಗೆ ಬೆಳೆತಿರ್ಲ ಹಂಗೆ ನಿಮ್ಮ ಮಕ್ಕಳ ಬೆಳೆಸ್ರ ನಮಗೆ ಹೆಸರು ತರ್ತೀರಿ ಅಂತಕ್ಕಂಥದ್ದು ಹೇಳಿ ನಮ್ಮನ್ನ ಇಲ್ಲಿ ಕರೆದು ಸತ್ಕಾರ ಮಾಡಿಸಿ ಒಂದೆರಡು ಮಾತು ಹೇಳಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ನಮ್ಮ ಎಲ್ಲ ಗುರುಗಳ ಪರವಾಗಿ ಅತ್ಯಂತ ಕೋಟಿ ನಮ್ಮನ್ನು ಧನ್ಯವಾದಗಳನ್ನು ಹೇಳ್ತಾನೋ. ಜೈ ಹಿಂದ್, ಜೈ ಕರ್ನಾಟಕ. ಎರಡು 2008 ಮತ್ತು 2009ನೇ ಬ್ಯಾಚದ SSLC ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಾಗಿ ನೀವು ಇದನ್ನು ನೆರವೇರಿಸ್ಕೊಂಡು ಬಂದಿರಿ. ಈ ಒಂದು ಕಾರ್ಯಕ್ರಮದ ಇಲ್ಲಿ ಇರ್ತಕ್ಕಂತಹ ಅಧ್ಯಕ್ಷರೇ, ಅತಿಥಿಗಳೇ ಮತ್ತು ಎಲ್ಲ ನನ್ನ ಗುರುವೃಂದದವರೇ ಮತ್ತು ಮುದ್ದು ವಿದ್ಯಾರ್ಥಿನಿಯರೇ, ಇಲ್ಲಿ AL ಟೆನ್ಷನ್ ಅಂತ ಆಲ್ಫರ್ಡ್ ಟೆನ್ಷನ್ ಅಂತ ಹೇಳಿ ಅವರು ಒಬ್ಬರು ಕವಿಗಳು ಒಂದು ಮಾತನ್ನು ಹೇಳ್ತಾರೆ. ಏನಪ್ಪ ಅಂದರೆ, ಮ್ಯಾನ್ ಮೈ ಕಮ್ ಆ್ಯಂಡ್ ಮ್ಯಾನ್ ಮೈ ಗೋ ಬಟ್ ಐ ಗೋ ಫಾರ್ ಎವರ್ ಅಂತ ಹೇಳಿ ಒಂದು ಬ್ರೂಕ್ ಅಂತ ಹೇಳಿ ಒಂದು ಪದ್ಯ ಬರ್ತಾ ಇದೆ. ಬ್ರೂಕ್ ಪದ್ಯದಲ್ಲಿ ಇದು ಒಂದು ಲೈನ್ ಬರ್ತಾ ಇದೆ, ಮ್ಯಾನ್ ಮೈ ಕಮ್ ಆ್ಯಂಡ್ ಮ್ಯಾನ್ ಮೈ ಗೋ ಬಟ್ ಐ ಗೋ ಫಾರ್ ಎವರ್. ಈ ಭೂಮಿ ಮೇಲೆ ಮನುಷ್ಯರು ಬರ್ತಾರೆ ಹೋಗ್ತಾರೆ ಆದರೆ ನಾನು ನಿರಂತರವಾಗಿ, ಬ್ರೂಕ್ ಅಂದ್ರೆ ಒಂದು ನದಿ, ಜರಿ ಅಥವಾ ಒಂದು ಹಳ್ಳ ಅಂತ ಆಕೈತಿ, ನಾನು ನಿರಂತರವಾಗಿ ಹರಿತಾ ಇರ್ತಾ ಇದ್ದೀನಿ. ಸೊ ಹಾಗೆ SSR ಶಾಲೆ 1956ರಲ್ಲಿ ಸ್ಟಾರ್ಟ್ ಆಗಿ 58ಕ್ಕೆ ಮೊದಲನೇ ಬ್ಯಾಚ್ SSLC ಬ್ಯಾಚ್ ಪಾಸಾಗಿ ಈ ಸಲ 68 SSLC ಬ್ಯಾಚ್ಗಳ ಆಗಿ ಹೋಗಿವೆ ಈ ಶಾಲೆ ಒಳಗೆ. ಅದರೊಳಗೆ 58ರಲ್ಲಿ ನೀವು ಕೂಡ ಒಂದು ಬ್ಯಾಚ್ ಬರೋ ಅಂತ ಹೇಳಿ ಅನಿಸ್ತಾ ಇದೆ. ಸೊ ಈ ಬಹಳಷ್ಟು ನೀವು ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ನೆರವೇರಿಸ್ಕೊಂಡು ಬಂದಿದ್ದೀರಿ. ಮತ್ತು ಈ ಕಾರ್ಯಕ್ರಮವನ್ನು ನೆರವೇರಿಸಬೇಕಾದ್ರೆ ಈ ಸತತ ನೀವೆಲ್ಲ ವಿದ್ಯಾರ್ಥಿನಿಯರು ಸತತ 5-6 ತಿಂಗಳಿಂದ ಸಾಕಷ್ಟು ಪ್ರಯತ್ನ ಮಾಡಿ ಬಹಳಷ್ಟು ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನೀವು ನೆರವೇರಿಸಿದ್ದೀರಿ. ಬಹಳಷ್ಟು ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ನೀವು ನೆರವೇರಿಸಿದ್ದೀರಿ. ಅದಕ್ಕಾಗಿ ನಾನೆಲ್ಲ ನನ್ನ ಗುರುವೃಂದದವರ ಪರವಾಗಿ ನಿಮ್ಮೆಲ್ಲರಿಗೆ ಬಹಳಷ್ಟು ತುಂಬ ಹೃದಯದ ಸಾವಿರ ನಮಸ್ಕಾರಗಳನ್ನು ಅಥವಾ ಒಂದು ವಂದನೆಗಳನ್ನು ಅಥವಾ ಧನ್ಯವಾದಗಳನ್ನು ನಿಮಗೆ ಅರ್ಪಿಸಕ್ಕೆ ಇಷ್ಟಪಡ್ತಾ ಇದ್ದೀನಿ.
ಇಲ್ಲಿ ಈಗಾಗಲೇ ನೋಟೇಬಲ್ ಸರ್ ಹೇಳಿದಾಗಿರ್ಬೋದು ಅಥವಾ ಹಂಜಿ ಸರ್ ಹೇಳಿದಾಗಿರ್ಬೋದು, ಎಲ್ಲ ಹುದ್ದೆಗಳಲ್ಲಿ ನೀವು ಕಾರ್ಯವನ್ನು ನಿರ್ವಹಿಸ್ತಕ್ಕಂಥವರಾಗಿದ್ದೀರಿ ಸರ್. ಹೆಚ್ಚು ಕಡಿಮೆ ನೀವೆಲ್ಲ ಒಂದು ಯಾವ ಏಜ್ನಲ್ಲಿ ಇದೀರಪ್ಪ ಅಂದ್ರೆ 30, 31, 32, 33, 34 ಈ ಒಂದು ಏಜ್ ಗ್ರೂಪ್ನಲ್ಲಿ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿದ್ದಾರೆ. ಸೊ ಈಗ ನೀವಲ್ಲಿ ಈ 17 ವರ್ಷಗಳ ನಂತರ ನೀವೆಲ್ಲರೂ ಒಂದು ಕಡೆಗೆ ಸೇರ್ತಾ ಇದ್ದೀರಿ. ಸೊ ಹೀಗಾಗಿ ಈ ಒಂದು ಏಜ್ ಅಂತಕ್ಕಂಥದ್ದು ಏನಿದೆ 30ರಿಂದ 35 ಇಲ್ಲಿ ನೀವು ಒಂದು ಅರ್ನಿಂಗ್ ಏಜ್ ಇದೆ. ಸಾಕಷ್ಟು ಈಗ ಏನಾದ್ರು ನೀವು ಜೀವನದಲ್ಲಿ ಏನಾದ್ರು ಅರ್ನಿಂಗ್ ಮಾಡಬೇಕಾದ್ರೆ ಈ ಏಜ್ನಲ್ಲಿ ಏನಾದರೂ ಒಂದು ಅಚೀವ್ಮೆಂಟ್ ಏನಾರಂತ ಅವುಗಳನ್ನ ಅಚೀವ್ಮೆಂಟ್ ಮಾಡೋಕೆ ಒಂದು ಒಳ್ಳೆಯ ಏಜ್ ಇದೆ. ಈ ಏಜ್ನಲ್ಲಿ ಸಾಕಷ್ಟು ನೀವು ಏನಾದ್ರು ಅರ್ನಿಂಗನ್ನು ಮಾಡ್ಬೋದಾಗಿದೆ. ಅದ್ರ ಜೊತೆಗೆ ನೀವು ಏನು ಮಾಡ್ಬೇಕಂದ್ರೆ ಈಗಾಗಲೇ ಎಲ್ಲ ಗುರುವೃಂದದವರು ಹೇಳಿದ ಹಾಗೆ ನೀವು ನಿಮ್ಮ ಯಾಕೋ ಒಂದು ಒಳ್ಳೆಯ ಒಂದು ಇಲ್ಲಿವರೆಗೆ ಎಲ್ಲ ಶಿಕ್ಷಕರಿಗೆ ಒಂದು ಬಹಳಷ್ಟು ಅಭಿಮಾನದಿಂದ ನಮ್ಮೆಲ್ಲರಿಗೂ ಒಂದು ಗುರುವಂದನಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ. ಈಗ ಒಂದು ಭಾರತೀಯ ಪರಂಪರೆಯನ್ನು ನೀವು ಒಂದು ಮುಂದುವರಿಸ್ಕೊಂಡು ಹೊಂಟಿದ್ದೀರಿ. ಇದೇ ರೀತಿಯಾಗಿ ನಿಮ್ಮ ಮಕ್ಕಳು ಕೂಡ ಈ ಒಂದು ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗ್ತಕ್ಕಂತಹದನ್ನು ನೀವೆಲ್ಲ ನಿಮ್ಮ ಮಕ್ಕಳಿಗೆ ಕೂಡ ಹೇಳಿಕೊಡ್ತೀರಿ ಅಂತ ಹೇಳಿ ನಾನು ಆಶಿಸ್ತಾ ಇದ್ದೀನಿ. ಸೊ ಇನ್ನೊಂದು ಇಲ್ಲಿ ನಮ್ಗೆ ಎಷ್ಟು ಸಂತೋಷ ಆಗ್ತಾ ಇದೆಯಪ್ಪ ಅಂದರೆ ಒಂದು ನಾನು ಸ್ಟಾರ್ಟಿಂಗ್ನಲ್ಲಿ ಹಿಂದಿ ವಿಷಯ ಕೂಡ ನಾನು ಹೇಳ್ತಾ ಇದ್ದೆ. ಇಲ್ಲಿ ಹೊಸದಾಗಿ ನಾನು ಯಾವಾಗ ಜಾಯ್ನ್ ಆಗಿದ್ದೆ ಆ ಟೈಮಲ್ಲಿ ಒಂದು ದೋಹಾ ನೆನಪು ಬರ್ತಾ ಇದೆ. ಅದು ಕಬೀರ್ ದಾಸೋ ತುಳಸಿದಾಸೋ ಏನಿಲ್ಲ ಗೊತ್ತಿಲ್ಲ. ಎಷ್ಟು ಸಂತೋಷ ಆಗ್ತಾ ಇದೆ ಒಂದು ದೋಹಾದಲ್ಲಿ ಬರ್ತಾ ಇದೆ. ಗಜದನ ಬಾಜಿದನ ರತನದನ ಖಾನ ಜಬ ಸಂತೋಷದನ ಆತಾ ಹೈ ಸಬದನ ದೂರಿ ಸಮಾನ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಗಜದನ ಅಂದ್ರೆ ಆಕಳು ಸಂಪತ್ತು, ಗೋದನ ಗಜದನ ಅಂದ್ರೆ ಆನೆ ಸಂಪತ್ತು, ಗೋದನ ಆನೆ, ಕುದುರೆ ಮತ್ತೆ ಇವೆಲ್ಲ ಸಂಪತ್ತು ರಾಜ ಮಹಾಜರ ಕಾಲದಲ್ಲಿ ಇದ್ದು ಬೆಳ್ಳಿ ಬಂಗಾರ ಅಂತಕ್ಕಂಥದ್ದು. ಆದರೆ ಇದೆಲ್ಲವೂ ಶೂನ್ಯ ಅಂತ ಹೇಳ್ತಾರೆ. ಯಾವಾಗ ಸಂತೋಷದ ಅಂತಕ್ಕಂಥದ್ದು ಬರ್ತಾ ಇದೆ. ಸೊ ಅಂತ ಒಂದು ಸಂತೋಷವನ್ನು ನಮಗೆಲ್ಲ ನೀವು ತಂದು ಕೊಟ್ಟಿದ್ದೀರಿ. ಎಲ್ಲರೂ ನಮ್ಮನ್ನು ಕೂಡಿಸಿದ್ರೆ ನೀವೆಲ್ಲರೂ ಒಂದ್ ಕಡೆ ಕೂಡಿದ್ದೀರಿ. ಈ ಒಂದು ಸಂತೋಷವನ್ನು ನಾವೆಲ್ಲರೂ ಹಂಚ್ಕೊಳ್ತಾ ಇದ್ದೀವಿ. ಸೊ ಹೀಗಾಗಿ ನೀವು ಒಂದು ಎಲ್ಲ ವಿದ್ಯಾರ್ಥಿಗಳು ಒಂದು ಗ್ರೂಪನ್ನು ಮಾಡ್ಕೊಂಡು ಆಗಾಗ ನೀವೆಲ್ಲ ಈ ಒಂದು ಮತ್ತೆ ಭೇಟಿಯಾಗತಕ್ಕಂಥ ಕಾರ್ಯಕ್ರಮಗಳು ನೀವು ಮಾಡ್ಕೊಳ್ತೀರಿ ಅಂತ ಹೇಳ್ತಾ ಮತ್ತೆ ಕೊನೆಯದಾಗಿ ಒಂದು ಮಾತನ್ನು ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಎಲ್ಲರಿಗೆ. ಅದೇನೆಂದರೆ ಬಿ ಗುಡ್ ಆ್ಯಂಡ್ ಡೂ ಗುಡ್. ಒಳ್ಳೆಯವರಾಗ್ರಿ, ಬಿ ಗುಡ್ ಒಳ್ಳೆಯವರಾಗ್ರಿ ಮತ್ತು ಒಳ್ಳೆಯದನ್ನೇ ಡೂ ಗುಡ್ ಒಳ್ಳೆಯದನ್ನೇ ಮಾಡ್ತೀರಿ ಅಂತ ಹೇಳಿ ನಾನು ಭಾವಿಸುತ್ತಾ ನನಗೆ ಇಲ್ಲಿ ಒಂದು 2 ಮಾತುಗಳನ್ನ ಹೇಳೋಕ್ಕೆ ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಹೇಳ್ತಾ ಒಂದೆರಡು ಮಾತುಗಳನ್ನು ಮುಗಿಸ್ತಾ ನಿಮ್ಮ ಮಾತಿನಂತೆ ನಮ್ಮ ಮಕ್ಕಳಿಗೂ ಕೂಡ ಇದೇ ರೀತಿ ಸಂಸ್ಕಾರ ಸಂಸ್ಕೃತಿಯನ್ನ ಹೇಳಿಕೊಟ್ಟು ಒಂದು ಭಾರತೀಯನಾಗಿ ಒಳ್ಳೆಯ ನಾಗರಿಕರನ್ನಾಗಿ ಮಾಡಿಕೊಡುತ್ತೇವೆ ಎಂದು ಮಾತು ಕೊಡುತ್ತೇವೆ. ಅದೇ ರೀತಿಯಾಗಿ ಬಿ ಗುಡ್, ಡೂ ಗುಡ್, ಯುಲ್ ಬಿ ಗುಡ್. ನೀವು ಒಳ್ಳೇದು ಮಾಡಿದ್ರೆ ಖಂಡಿತ ಒಳ್ಳೆಯದು ಬಂದೇ ಬರುತ್ತೆ ಎಂದು ಹೇಳುತ್ತಾ ಈಗ ನಮ್ಮ ಕಾರ್ಯಕ್ರಮವನ್ನ ಇನ್ನಷ್ಟು ಅರ್ಥಪೂರ್ಣವಾಗಿಸಲು ಅತಿಥಿ ಭಾಷಣವನ್ನ ಕೇಳೋಣ. ಅತಿಥಿಗಳು ನಮ್ಮ ಅನುಭವ ಮತ್ತು ಮಾತುಗಳು ನಮಗೆ ಪ್ರೇರೇಪಣೆ ನೀಡುತ್ತವೆ. ಈ ಸಂದರ್ಭದಲ್ಲಿ ನಮ್ಮ ಗೌರವಾನ್ವಿತ ಅತಿಥಿಗಳಾದಂತಹ ಶ್ರೀಯುತ ಆರ್.ಟಿ. ಲಂಕೆಪ್ನವ್ರ ಗುರುಗಳನ್ನ ವೇದಿಕೆಯ ಮೇಲೆ ಆಹ್ವಾನಿಸುತ್ತೇನೆ. ಗ್ರಾಮ ದೇವತೆಯಾದ ಶ್ರೀ ಶಿವಬೋಧರಂಗನನ್ನ ಮನದಲ್ಲಿ ನೆನೆದು ಸ್ಥಳೀಯ ಇಂದಿನ ಕಾರ್ಯಕ್ರಮದ ವೇದಿಕೆಯ ಸನ್ನಿಧಿಯಲ್ಲಿರ್ತಕ್ಕಂಥ ವೀರಭದ್ರೇಶ್ವರನಿಗೆ ನಮಸ್ಕರಿಸಿ ವಿಶೇಷ ಉತ್ಕೃಷ್ಟವಾದಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಂಥ ಈ ಒಂದು ಸಮಾರಂಭ, ಈ ಸಮಾರಂಭದಲ್ಲಿ ಸ್ನೇಹ ಸಮ್ಮಿಲನ, ಈ 2008-09 SSLC ಬ್ಯಾಚ್ ಇದ್ದಂಥ ನೀವುಗಳು ಕೇವಲ ಬರೀ 2 ತಿಂಗಳಲ್ಲಿ ಇಂಥ ಒಂದು ಅದ್ಭುತವಾದಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನೋಡ್ರೆ ನಮಗೆ ಬಹಳ ಸಂತೋಷ ಆಗ್ತದೆ, ಬಹಳ ಆಶ್ಚರ್ಯ ಆಗ್ತದೆ. ಇದು 11ನೇ ಕಾರ್ಯಕ್ರಮ. ವಿಶೇಷವಾಗಿ ನಮ್ಮ ಈ ಒಂದು ಭಾಗದಲ್ಲಿ ಗುರುವಂದನೆ ಕಾರ್ಯಕ್ರಮ, ಸ್ನೇಹ ಸಮ್ಮೇಳನ ಕಾರ್ಯಕ್ರಮ, ಇದು ಬಹಳಷ್ಟು ಕಾರ್ಯಕ್ರಮಗಳು ಭಾಳ ನಡೀತಾ ಇರ್ತಾವ. ಸ್ನೇಹ ಸಮ್ಮೇಳನ ಮತ್ತು ಗುರುವಂದನ ಕಾರ್ಯಕ್ರಮ ನಿಮ್ಮ
ಗೆಳೆಯರ ಸಮ್ಮೇಳನ, ಈ ಕೆಲವೊಂದು ಕಾರ್ಯಕ್ರಮ ಆಯಿತು. ಮಣ್ಣೊಂದು ಕಾರ್ಯಕ್ರಮ ಮಾಡಿದ್ರು. ಈಗ ನಿಮ್ಮ ಸಹೋದರರು 45 ವರ್ಷದ ನಂತರ ಕಾರ್ಯಕ್ರಮ ಮಾಡಿದ್ರು. ಅದ್ರಾಗ ಅರ್ಧ ಮಂದಿ ಕೂದಲ ಬೆಳಗಾಗಿದ್ದು. ಎಲ್ಲ 2, 3, 4 ಮಕ್ಕಳ ಕರ್ಕೊಂಡ್ ಬಂದಿದ್ರು. ನಮಗೆ ಬಹಳ ಸಂತೋಷ ಆಯ್ತು. ಇಂಥ ಸಂತೋಷ ನಮಗ, ನಾವು ಶಿಕ್ಷಕರಾದವರು ಬಹಳ ಪುಣ್ಯವಂತರ ಅಂತ ಹೇಳ್ಬೋದು. ನಾವು ನಿಮ್ಮನ್ನು ನೋಡುವಂತ ಸಂತೋಷ, ನಿಮ್ಮ ಮಕ್ಕಳು ನೋಡುವಂತ ಸಂತೋಷ, ನೀವು ಉನ್ನತ ಹುದ್ದೆಯಲ್ಲಿ ಇರುವಂತದ್ದನ್ನು ನೋಡಿದ್ರೆ ನಮ್ಗೆ ಬಹಳ ಸಂತೋಷ ಆಗುತ್ತೆ. ನಮ್ಮ ವಿದ್ಯಾರ್ಥಿಗಳು ಉನ್ನತ ಸ್ಥಾನಕ್ಕೆ ಹೋದ್ರೆ ಅದರಷ್ಟು ಸಂತೋಷ ನಮಗೆ ಇನ್ನು ಯಾವುದೂ ಇಲ್ಲ. ನಮಗೆ ಹೆಮ್ಮೆ, ನಮ್ಮ ವಿದ್ಯಾರ್ಥಿಗಳು ಈ ಮಟ್ಟಕ್ಕೆ ಹೋಗಿದರು, ನಮ್ಮ ಕೀರ್ತಿಯನ್ನು ಹೆಚ್ಚಿಸಿದರು, ನಮ್ಮ ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಿದರು, ನಿಮ್ಮ ತಂದೆ ತಾಯಿಗಳ ಕೀರ್ತಿಯನ್ನು ಹೆಚ್ಚಿಸಿದಿರಿ, ನಿಮ್ಮ ಮನೆಯ ಕೀರ್ತಿಯನ್ನು ಹೆಚ್ಚಿಸಿದಿರಿ. ನಿಮ್ಮ ಕಲಿತಂತ ಒಂದು ಶಾಲೆ, ಊರು, ಇದನ್ನೆಲ್ಲ ನೀವು ಹೆಚ್ಚಿಸಿದ್ದೀರ. ಅಂತ ಒಂದು ಸಂತೋಷ ಪಡುವಂತ ಭಾಗ್ಯ ನಮ್ಮದೈತಿಲ್ಲ. ನೀವು ಇಲ್ಲಿ ನೀವು ಕಲಿಯುವಂತ ಒಂದು ಹಂತದಲ್ಲಿ 24 ಜನ ಶಿಕ್ಷಕರು, 3 ಜನ ಸಿಪಾಯಿಗಳು, ಅದರಲ್ಲಿ ನಿಮಗ ಬೋಧನೆ ಮಾಡಿರ್ತಕ್ಕಂಥ ಶಿಕ್ಷಕರು ಬಾಗಲಕೋಟೆ ಗುರುಗಳು, ಭಜಂತ್ರಿ ಗುರುಗಳು, GV ಪಾಟೀಲರು, ಮಾಚಪ್ಪನವರು, ಹುಣಸಿಕಟ್ಟಿ ಮತ್ತು ನವಣಿಯವರು. ಇವಾಗ ಅವರಿಲ್ಲ. ನಾವೇನು ಸಂತೋಷ ಪಡ್ತೀವೋ ಆ ಸಂತೋಷವನ್ನು ಅನುಭವಿಸಲಿಕ್ಕೆ ಅವರಿಲ್ಲ. ಅವ್ರ ದುರ್ದೈವಗಳು ಅಂತ ಕಾಣ್ತಾರೆ, ನಾವು ಸುದೈವಗಳು. ನೋಡ್ರಿ, ನಾವು ಎಂತ ಒಂದು ಪುಣ್ಯ ಮಾಡಿದೆವು ಈ ಎಲ್ಲ ಶಿಕ್ಷಕರು. ಈ 11ನೇ ಕಾರ್ಯಕ್ರಮ ಈ ರೀತಿ ಈ ವೇದಿಕೆಯಲ್ಲಿ ಇದು 7ನೇ ಕಾರ್ಯಕ್ರಮ. ಇಲ್ಲಿ ಈರಣ್ಣ ಗುಡಿಯಲ್ಲಿ 7ನೇ ಕಾರ್ಯಕ್ರಮ, ಹನುಮೂರು ಕಲ್ಯಾಣ ಮಂಟಪದಲ್ಲಿ 2 ಕಾರ್ಯಕ್ರಮ, ಶಿವಬೋಧನ ಮಠದಲ್ಲಿ 1 ಕಾರ್ಯಕ್ರಮ, ಅದು ವಿಶಿಷ್ಟವಾದ ಕಾರ್ಯಕ್ರಮ, ಮುಗುಳ್ಕೋಡು ಶಾಲೆಯಲ್ಲಿ 1 ಕಾರ್ಯಕ್ರಮ. ಇದು ಏನು ತೋರಿಸಿಕೊಡ್ತೈತೆ ಅಂದ್ರೆ, ನೀವು ಗುರುಗಳ ಮೇಲೆ ಇಟ್ಟಂತ ಒಂದು ಪ್ರೀತಿ ಹಾಗೂ ನಿಮ್ಮ ಸ್ನೇಹಿತರ ಬಳಗದಲ್ಲಿರ್ತಕ್ಕಂಥ ಒಂದು ಅಭಿಮಾನ, ಆದರ, ಮಮತೆ, ಇದನ್ನೆಲ್ಲ ವ್ಯಕ್ತಪಡಿಸಿ ನೀವು ಕೂಡುವಂತ ಒಂದು ಸಂದರ್ಭವನ್ನ ನೀವು ಈಗೇನು ಮಾಡಿಕೊಂಡಿದ್ದೀರಿ ಇದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಈಗಾಗಲೇ ನನಗ ಈ ಕಾರ್ಡ್ ಕೊಡಕ್ಕೆ ಬಂದಾಗ ಗೊತ್ತಾಯ್ತು. ಅಂಜು ಸರ್ ಅದು ಮೊದಲ ಗೊತ್ತಾಗಿದ್ದ ಅವ್ರು 2 ತಿಂಗಳದು. ಯಾವಾಗ ನಾನು ಕಾರ್ಡ್ ಹೋಗಿ ಬಂದ ಕಿಶಿಂದ ಬರುಮಡ ಮೇಲೆ ಹಂಗ ಕೂತಿದ್ನಿ, ಅಂಗಡಿ ಅದು ಎಲ್ಲ ಬಂದ್ಬಿಟ್ರು. ನಾವು ಒಳಗಿದ್ನಿ, ರೆಸ್ಟ್ ಒಳಗಿದ್ನಿ. ನನ್ನ ಮಗ ಸರ್ ಯಾರೋ ಬಂದಾರ ಬರಿ ಅಂತ. ಆಮೇಲೆ ಮಹೇಶ್ ಅಂಗಡಿ ನೋಡ್ನಿ, ಯಾಕೆ ಬಂದಾರ ಇವರು ಅಂತ ಬಂದ್ರೆ 4-5 ಜನ ಬಂದರು. ಏನು ವಿಶೇಷ ಅಂತೇಳಿ ಹೆಂಗಂದ್ರು ನನಗನಿಸ್ತು. ಕಾರ್ಡ್ ನೋಡಿದ ಕೂಡಲೇ ನಮ್ಮ ಅತಿಥಿ ಅಂತ ಹಾಕ್ಯ. ಮೊದಲೇ ಹೇಳಿದ್ರೆ ನಮ್ಮನ್ನ ಹಾಕಬೇಡ್ರಿ ಅಂತ ಹೇಳ್ತಿದ್ವು. ಯಾಕಂದ್ರೆ ಬಹಳಷ್ಟು ಜನ ಈಗಾಗಲೇ ಮಾತಾಡ್ಯಾರು. ಅತಿಥಿ ಭಾಷಣ ಏನು ಅದೇನು ಅವಶ್ಯಕತೆ ಇಲ್ಲ. ಅತಿಥಿ ಭಾಷಣ ಅಂಜು ಸರ್ ಮಾಡಿದಾರು, ಉಳಿದ ಶಿಕ್ಷಕರು ಮಾತಾಡ್ಯಾರು. ಆದ್ರಿಂದ ಇವಾಗ ವೇಳೆಯ ಒಂದು ಅಭಾವತಿ, ಬಹುಶಃ ನಿಮ್ಮ ಇಲ್ಲಿ ಕಾರ್ಯಕ್ರಮಗಳ ಒಂದು ಒತ್ತಡನೂ ಅದಾವು, ನಾಳಿನ ಕಾರ್ಯಕ್ರಮಗಳದಾವು. ಅದಕ್ಕೆ ನಾವು ವೇದಿಕೆನೂ ನಾವು ಕೂಡಿನ ಕುಲ ಮಾಡಬೇಕಾಗೈತಿ. ನಾವು ಕೂಡಿನ ಕುಲ ಮಾಡಬೇಕಾಗೈತಿ. ಚಂಡ ಮೇಲೆ ಕೈ ಕೊಟ್ಟ ನುಗ್ಗಿಸೋಕ್ಕಿಂತ ಮರ್ಯಾದೆಯಿಂದ ಹೋಗೋದು ಭಾಳ ಒಳ್ಳೆಯದ. ಅದಕ್ಕಾಗಿ ವೇಳೆಗೆ ಮಾತು ಕೊಡೋದು, ವೇಳೆ ಬಹಳ ಇಂಪಾರ್ಟೆಂಟು. ಒಳ್ಳೆಯ ಸೂಕ್ತವಾಗಿರ್ತಕ್ಕಂಥ ವೇಳೆಯನ್ನು ಇಟ್ಕೊಂಡು ನೀವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನೀವು ಎಲ್ಲ ಸೇರಿ ನಮ್ಮ ಎಲ್ಲ ಗುರು ಬಳಗವನ್ನು ಸನ್ಮಾನಿಸಿ ಅವರಿಗೆಲ್ಲ ನೀವು ಒಂದು ಮರ್ಯಾದೆಯನ್ನು ಕೊಟ್ಟದಕ್ಕಾಗಿ ನಿಮ್ಮನ್ನ ನಾವು ನಮ್ಮ ಮಕ್ಕಳಿಗಿಂತ ಹೆಚ್ಚು ಅಂತ ಗಮನಿಸಿ ನೀವು ಇನ್ನೂ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ರಿ. ನಿಮ್ಮ ಮಕ್ಕಳನ್ನು ಸಹಿತ ಒಂದು ಉನ್ನತ ಸ್ಥಾನಕ್ಕೆ ನೀವು ಏರ್ಪಾಡು ಮಾಡಿಸ್ರಿ. ಒಟ್ಟಿನ ಮೇರೆಗೆ ನಮ್ಮ ಆಸೆ ಏನಂದ್ರೆ
ನಾವು ಕಲಿಸಿರ್ತಕ್ಕಂಥ ನಮ್ಮ ವಿದ್ಯಾರ್ಥಿಗಳು ನೀವು ಕೀರ್ತಿ ತರುವಂಥವ್ರು ಆಗ್ರಿ ಅಂತ ಹೇಳಿಕೆಶಿಂದ ಆಶಿಸಿ ನನ್ನೆರಡು ಮಾತುಗಳಿಗೆ ಮಂಗಳವನ್ನು ಹೇಳ್ತೇನೆ. ನಾವೆಲ್ಲರೂ ಈ ಹಂತಕ್ಕೆ ಬಂದಿದ್ದೀವಿ ಅಂದ್ರೆ ಅದಕ್ಕೆಲ್ಲ ನೀವೆಲ್ಲ ಕೊಟ್ಟಂತಹ ಒಂದು ಮಾರ್ಗದರ್ಶನ, ಬಿಳಿ ಹಾಳೆಯಾಗಿ ಬಂದಂತಹ ನಮಗೆ ಜ್ಞಾನವೆಂಬ ಬೀಜವನ್ನ ಬಿತ್ತಿ ಈ ಒಂದು ಹಂತಕ್ಕೆ ಕರೆದುಕೊಂಡು ಹೋದಂತಹ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಈಗ ಮುಂದಿನದಾಗಿ ಅನುಭವದ ಮಾತುಗಳು. ಈಗ ಈ ಕಾರ್ಯಕ್ರಮದ ಅತ್ಯಂತ ಮಹತ್ವದ ಕ್ಷಣಕ್ಕೆ ಸಾಗುತ್ತಿದ್ದೇವೆ, ಅದೇ ಅಧ್ಯಕ್ಷರ ನುಡಿ. ಅಧ್ಯಕ್ಷರ ನುಡಿಯನ್ನು ಕೇಳಲು ನಾವೀಗ ಎಲ್ಲರೂ ಕಾತುರದಿಂದ ಕಾಯುತ್ತಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಗೌರವಾನ್ವಿತ ಅಧ್ಯಕ್ಷರಾದಂತಹ ಶ್ರೀಯುತ BS ಹಂಚನಾ ಗುರುಗಳನ್ನ ವೇದಿಕೆಯ ಮೇಲೆ ಬರಮಾಡಿಕೊಳ್ಳೋಣ. ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಮುಖರನ್ನು ನೆನೆದು ಇಂದಿನ ಸಭೆಯ ಮುಖ್ಯ ಅತಿಥಿಗಳೇ, ಒಂದಾನೊಂದು ಕಾಲಕ್ಕೆ ನನ್ನ ಸಹೋದ್ಯೋಗಿಗಳೇ, ಈ ವೇದಿಕೆ ಮೇಲೆ ನಾವಿಷ್ಟು ಜನ ಇಲ್ಲ, ಇದರ ನಾವು 13 ಮಂದಿ ರಿಟೈರ್ಡ್ ಚಿಕಿತ್ಸಕರು, ಉಳ್ಕಾದವರೆಲ್ಲರೂ ವರ್ಕಿಂಗ್ದಾಗ. ಇಂಥ ಒಂದು ಸನ್ನಿವೇಶ ನೀವು ನಮಗೆ ಒದಗಿಸಿಕೊಟ್ಟಿರಿ. ಸ್ವಲ್ಪ ಅವಧಿಯಲ್ಲಿ ಈ ಬೃಹತ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರಿ. ಶೀತಕ್ಕೆ ನೀರಿಗೆ ಭಕ್ತಿ ಅನ್ನುವಂಥದ್ದನ್ನು ಹಾಕಿದರೆ ಅದು ಶೀತ. ನೀರಿರ್ತದೆ, ನಾವೆಲ್ಲ ನೀರು ಅನ್ಕೊತಿದ್ದಾಗ ಅದಕ್ಕೊಂದು ಭಕ್ತಿಯನ್ನು ಸೇರಿಸಿದ್ರೆ ಶೀತ. ಅನ್ನಕ್ಕೆ ಭಕ್ತಿ ಎಂಬುದನ್ನು ನೀಡಿದರೆ ಪ್ರಸಾದ. ಹಾಗೆ ನೀವೆಲ್ಲ ನಮಗೆ ಶೀತ ರೂಪದಲ್ಲಿ ಭಕ್ತಿಯನ್ನು ಒದಗಿಸಿಕೊಟ್ಟು ನಮ್ಮ ಸ್ನೇಹವನ್ನು ನೀವು ಹೆಚ್ಚು ಮಾಡಿದ್ದಕ್ಕಾಗಿ ಮೊಟ್ಟ ಮೊದಲು ನಾನು ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಿಮ್ಗೆ ವೇಳೆ ಭಾಳ ಇದ್ದಿದ್ದಿಲ್ಲ. ನನಗೆ ಬಂದ ಮಾಹಿತಿ ಪ್ರಕಾರ ಏನಿತ್ತು ಸರ್, ಕೆಲವೊಂದು ಜನ ಸೇರಿದ್ವಿ, ಕೆಲವೊಂದು ಐಟಮ್ ಹಂಚ್ಕೊಂಡಿವಿ, ಒಬ್ಬರು ಸ್ಟೇಜ್ ಹಂಚ್ಕೊಂಡಿವಿ, ಒಬ್ಬರು ಊಟ ಹಂಚ್ಕೊಂಡಿವಿ, ಒಬ್ಬರು ಗೆಸ್ಟ್ ಕರೀಸ್ ಹಂಚ್ಕೊಂಡಿವಿ. ಅಲ್ಲಿ ಹೋಗೋದೈತಿ, ಸುರೇಖಾ ಮೇಡಮ್ ಅವ್ರು ಹೋಗ್ತೀವಿ, ಲಗೇಶ್ ಸರ್ ಹೋಗ್ತೀವಿ ಅನ್ನೋದನ್ನು ನಾನು ಸ್ವಲ್ಪ ಕೇಳ್ತಾ ಇದ್ದೆ, ನನಗೆ ಗಮನಕ್ಕೆ ಬರ್ತಾ ಇತ್ತು. ಇಲ್ಲ ಭಾರ ಆತಂದ್ರೆ ನೋಡ್ರಪ್ಪ ನಾನು ನಿಮ್ಗೆ ಏನಾದರೂ ಹೆಲ್ಪ್ ಮಾಡ್ತೀನಿ ಅನ್ನುವಂಥ ಭರವಸೆಯನ್ನು ನಮ್ಮಡಿಗೆ ಕಾರು ಕೊಡೋಕ್ಕೆ ಬಂದಾಗ ಹೇಳಿದ್ದೆ. ಅಂಥ ಅತ್ಯುತ್ತಮವಾದಂಥ ಕಾರ್ಯಕ್ರಮವನ್ನು ಇಲ್ಲಿವರೆಗೆ ನಡೆಸಿಕೊಟ್ಟು ನಮಗೆಲ್ಲರಿಗೂ ಸಮಾಧಾನಕರವಾದಂಥ 11 ಕಾರ್ಯಕ್ರಮವಾದರೂ 11 ಕಾರ್ಯಕ್ರಮದೊಳಗೆ ಇದು ಸರ್ವಶ್ರೇಷ್ಠ. ಯಾಕೆ ಸ್ವಲ್ಪ ದಿವಸ ತಯಾರು ಮಾಡಿದ್ವಿ. ಇನ್ನು ನನ್ನ ಬಗ್ಗೆ ಒಂದು ಸ್ವಲ್ಪ ಮೂಡಲಿಕ್ಕೆ ನಾನು ಹೆಂಗೆ ಬಂದೆ, ಇಲ್ಲಿ ಹೆಂಗೆ ಉಳ್ಕೊಂಡೆ ಅನ್ನೋದೊಂದು 2 ಮಾತು ಹೇಳ್ತೀನಿ. ಉತ್ತರ ಪ್ರದೇಶ ಖಾಲಿ ಇತ್ತಂದ್ರೆ ಮಧ್ಯಪ್ರದೇಶ ಖಾಲಿ ಇತ್ತಂದ್ರೆ ಉತ್ತರ ಪ್ರದೇಶ ಕೆಲಸ ಮಾಡೋದಿಲ್ಲ. ನಿಮ್ಮ ಲಕ್ಷಣ ನೋಡಿದ್ರೆ ನನಗೆ ಅರ್ಥ ಆಗಿಲ್ಲ. ನಾನು ನಿಮ್ಮ ವಿದ್ಯಾರ್ಥಿಗಳಿದ್ದಾಗೂ ಆ ಮಾತು ಹೇಳಿನೂ ಈಗಲೂ ಹೇಳ್ತೀನಿ. ಉತ್ತರ ಪ್ರದೇಶ ಮಧ್ಯಪ್ರದೇಶ ಅಂದರೆ ಹೊಟ್ಟೆ, ಉತ್ತರ ಪ್ರದೇಶ ಅಂದರೆ ತೆರಿ, ಇವೆರಡು ಕೆಲಸ ಮಾಡೋದಿಲ್ಲ. ಆ ಕೆಲಸ ಮಾಡೋದಕ್ಕಿಂತ ಪೂರ್ವದಲ್ಲಿ 2 ಮಾತು ಹೇಳಿ ನಾನು ಮೂಡಲಿಗೆ ಬಂದೆ. ಇದು ನನ್ನ ಪುಣ್ಯ ಜಗ. ಯಾಕೆ ಪುಣ್ಯ ಅಂದ್ರೆ ನಾನು ಅಪಾಯಿಂಟ್ಮೆಂಟ್ ಆಗೋತ್ನಾಗ ನಂದು BEd ರಿಸಲ್ಟ್ ಆಗಿದ್ದಿಲ್ಲ. ಚೇರ್ಮನ್ರು ಇಂಗ್ಲೀಷ್ ಮೇಜರು ಕನ್ನಡ ಮೈನರು ಕರೆದಿದ್ದು. ಅದು ಯಾವ ರಿಸಲ್ಟ್ ಯಾಕೆ ಬರೋದಕ್ಕೆ ನೀ ಅಟೆಂಡ್ ಆಗ್ಬಾರ್ದು. ಜುಲೈ 1ಕ್ಕೆ ನಾನು ಬಂದಾಗೆ, ಮುಂದೆ ಜುಲೈ 18ಕ್ಕೆ ನಾನು ರಿಸಲ್ಟ್ ಬಂತು. ಅದಕ್ಕಾಗಿ ಸರ್ಟಿಫಿಕೇಟ್ ಎಲ್ಲ ಇಟ್ಕೊಂಡು ನೌಕರಿ ಹುಡುಕಾಡಿದ್ರೆ ನೌಕರಿ ಸಿಗೋದಿಲ್ಲ, ನಾವು ಸರ್ಟಿಫಿಕೇಟ್ ಅಂತ ನೌಕರಿ ಕೊಟ್ಟಾರ. ಅದಕ್ಕಾಗಿ ಮೂಡಲಿಗೆ ನನಗೆ ಇದು 2ನೇ ಪ್ಲಸ್ ಪಾಯಿಂಟು. ವೆಚ್ಚನೆಯ ಮನೆಯಾಗಿ ವೆಚ್ಚಕ್ಕೆ ಒನ್ನಾಗಿ ಇಚ್ಛೆ ನೀಡುವ ಸ್ಥಿತಿ ಇದ್ದೊಡೆ ಸ್ವರ್ಗಕ್ಕೆ ಕಿತ್ತು ಹತ್ತಂದ ಸರ್ವಜ್ಞ. ಅವ ಸರ್ವಜ್ಞ ಮದುವೆನೂ ಆಗಿದ್ದಿಲ್ಲ, ಮಕ್ಕಳ ಮಾಡಿದ್ದಿಲ್ಲ, ಹೆಂಡರೂ ಮಾಡ್ಕೋತಿಲ್ಲ. ಅಂಥ ಸನ್ನಿವೇಶದೊಳಗೆ ನಾನು ನನ್ನ ಶ್ರೀಮತಿಯನ್ನು ಮದುವೆಯಾಗಿ, ಅವಳು ಹೆಡ್ ಮಾಸ್ಟ್ರು, ನಾನು ಹೆಡ್ ಮಾಸ್ಟ್ರು, ನಮ್ಮ ಮನೆ ಡಬಲ್ ಹೆಡ್ ಮಾಸ್ಟರ್ ಆದ್ರೆ ಆಕೆ ಹೇಳ್ತಿದ್ನೆ, ನೋಡು ಫಸ್ಟ್ ಅಸಿಸ್ಟೆಂಟ್ ಹಿಡ್ಕೊಂಡು ಲಾಸ್ಟ್ ರೂಮ್ ತನಕ ಹೆಡ್ ಮಾಸ್ಟರ್ನ ಬೈಯವರೇ ಇರ್ತಾರೆ. ಸುಮ್ಮನೆ ನನಗೆ ನಿಮಗೆ ಹೇಳ್ಕೊಳ್ಳೋ ಕಷ್ಟ ಏನು ಮಾಡ್ತೇನೆ ನಿಮ್ಮ ಗಂಡ, ನನ್ನ ಗಂಡ ಹೆಡ್ ಮಾಸ್ಟರ್ನ ಸಾಕು. ಯಾಕೆ ನಮ್ಮಲ್ಲಿ ತಿದ್ದುಗಳಿರ್ತಾವೆ, ಸನ್ನಿವೇಶಗಳ ಅಪಾರ್ಥ ಇರ್ತಾವೆ. ರಜಾ ಕೊಡೋದು ಅಂದಾಗ ರಜಾ ಯಾಕೆ ಕೊಡಲಿಲ್ಲ, ಅವ್ರಿಗೆ ಯಾರು ಕೊಟ್ಟ ಅನ್ನೋ ಕೊಡಲಿಲ್ಲ, ಬರೀ ಸಿಲ್ಲಿ ವಿಷಯಗಳು ನಮ್ಮಲ್ಲಿ ಪ್ರಕರಣಗಳಿರ್ತಾವೆ. ಅಂಥ ಸನ್ನಿವೇಶಗಳು ನಾವು 24 ಮಂದಿ ಇದ್ದಾಗ ನಾನು ಸುಮಾರು 12 ವರ್ಷ ಹೆಡ್ ಮಾಸ್ಟರ್ ಮಾಡಿ ರಿಟೈರ್ಡ್ ಆದಂಥ ಮನುಷ್ಯ. ಆಗ ನನಗೆ ಕೋಆಪ್ರೇಷನ್ ಕೊಟ್ಟಂಥ ನನ್ನ ಸಹೋದ್ಯೋಗಿಗಳು ಇಲ್ಲದ ಅವರಿಗೆ ನಾನು ತುಂಬ ಧನ್ಯವಾದಗಳನ್ನು ಅರ್ಪಿಸಿದ್ರು. ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿಕೊಟ್ಟಂಥ ನಿಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಅರ್ಪಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದ.
ಒಳ್ಳೆಯ ಮಾತುಗಳು ಜೀವನಕ್ಕೆ ದಾರಿ ತೋರಿಸಿಕೊಡುತ್ತವೆ. ನಿಮ್ಮ ಅಮೂಲ್ಯವಾದಂತಹ ಸಮಯ ಮತ್ತು ಮಾರ್ಗದರ್ಶನಕ್ಕಾಗಿ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು. ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ ಒಂದಲ್ಲ ಒಂದು ದಿನ ಫಲ ಕೊಟ್ಟೇ ಕೊಡುತ್ತದೆ. ಪ್ರಿಯ ಗುರುಗಳೇ, ಆ ಫಲ ಈಗ ನಿಮ್ಮ ಕಣ್ಣ ಮುಂದೆ, ನಿಮ್ ಕಣ್ ಮುಂದೆ ಇದೆ ಅಂತ ಸಾಕ್ಷಿಯಾಗಿ ನಾವೇ ಹೇಳ್ತಾ ಇದ್ವಿ. ಯಾಕಂದ್ರೆ ಪ್ರತಿಯೊಬ್ಬರು ಪ್ರತಿಯೊಂದು ಹಂತದಲ್ಲೂ ಉನ್ನತ ಸ್ಥಾನದಲ್ಲಿ ಇದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಿದೀವಿ. ಸೊ ಮುಂದಿನದಾಗಿ ಇವಾಗ ಕೊನೆಯ ಹಂತ, ಯಾವುದೇ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ಅನೇಕ ಜನರ ಸಹಕಾರ ಅಗತ್ಯ. ಅವರಿಗೆ ಕೃತಜ್ಞತೆ ಸಲ್ಲಿಸುವುದು ನಮ್ಮ ಸಂಸ್ಕೃತಿಯ ಒಂದು ಭಾಗ. ಈ ಸಂದರ್ಭದಲ್ಲಿ ವಂದನಾರ್ಪಣೆಯನ್ನ ಸಲ್ಲಿಸಲು ಶಿವಾನಂದ್ ಅಂಗಡಿ ಅವರನ್ನ ವೇದಿಕೆ ಮೇಲೆ ಆಹ್ವಾನಿಸುತ್ತೇನೆ. ದಯವಿಟ್ಟು ಆಗಮಿಸಿ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿ ಕಾರ್ಯಕ್ರಮವನ್ನ ಸಮಾಪ್ತಿಗೊಳಿಸಿ. ಮಾನ್ಯ ಅಧ್ಯಕ್ಷರೇ, ನಮ್ಮ ಪ್ರಿಯ ಗುರುಗಳೇ ಹಾಗೂ ಆಮಂತ್ರಿತ ಅತಿಥಿಗಳೇ ಹಾಗೂ ನನ್ನ ಪ್ರೀತಿಯ ಸ್ನೇಹಿತರೆ, ಇಂದು ನಡೆದ ಈ ಗುರುವಂದನ ಕಾರ್ಯಕ್ರಮ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುವ ಈ ಸಂದರ್ಭ ಕ್ಷಣದಲ್ಲಿ ನನ್ನ ಹೃದಯಪೂರ್ವಕ ವಂದನಾರ್ಪಣೆಯನ್ನು ಸಲ್ಲಿಸುತ್ತೇನೆ. ಮೊದಲಿಗೆ ನಮ್ಮ ಕಾರ್ಯಕ್ರಮಕ್ಕೆ ತಮ್ಮ ಅಮೂಲ್ಯ ಸಮಯವನ್ನು ನೀಡಿದ ನಮ್ಮ ಪ್ರಿಯ ಗುರುಗಳಿಗೆ ನನ್ನ ಅನಂತ ಧನ್ಯವಾದಗಳು. ನಮ್ಮ ಜೀವನದ ದಾರಿದೀಪಗಳಾದ ನೀವು ನಮ್ಮ ನಡುವೆ ಬಂದಿದ್ದು ನಮಗೆ ಅಪಾರ ಸಂತೋಷ ಮತ್ತು ಗೌರವದ ವಿಷಯ. ನಮ್ಮನ್ನು ಬೆಳೆಸಿದ, ನಿಮಗೆ ದಾರಿ ತೋರಿದ, ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿದ ನಿಮ್ಮಂತಹ ಮಹಾನ್ ಗುರುಗಳಿಗೆ ನಾವು ಎಷ್ಟು ಧನ್ಯವಾದ ಹೇಳಿದರೂ ಕಡಿಮೆಯೇ. ಇಂದು ನಮ್ಮ ಅಗಲಿದ ಗುರುಗಳನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಸ್ಮರಿಸುತ್ತೇವೆ. ಅವರು ದೇಹದಿಂದ ದೂರವಾದರೂ ನಮ್ಮ ಜೊತೆ ಇಲ್ಲದಿದ್ದರೂ ಅವರ ಆಶೀರ್ವಾದ ಮತ್ತು ಪಾಠಗಳು ಸದಾ ನಮ್ಮೊಂದಿಗೆ ಇರುತ್ತವೆ. ಇದೇ ಸಂದರ್ಭದಲ್ಲಿ ನಮ್ಮ ಶಾಲೆಯ ಹಿನ್ನೆಲೆಯಲ್ಲಿ ಶ್ರಮಿಸಿದ ಸಿಬ್ಬಂದಿ ವರ್ಗದವರಿಗೂ ನಾವು ಕೃತಜ್ಞರಾಗಿದ್ದೇವೆ. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲು ಶ್ರಮಿಸಿದ ಎಲ್ಲ ಸ್ನೇಹಿತರಿಗೂ ವಿಶೇಷವಾದ ಧನ್ಯವಾದಗಳು ಮತ್ತು ಸಮಯ, ಶ್ರಮ ಮತ್ತು ಸಮರ್ಪಣೆಯಿಂದ ಈ ಕಾರ್ಯಕ್ರಮವನ್ನು ಅರ್ಥಪೂರ್ಣಗೊಳಿಸಿದ್ದಾರೆ. ಹಾಗೆ ದೂರದ ಊರುಗಳಿಂದ ಸಮಯ ಕಟ್ಟಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಸ್ನೇಹಿತರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಮ್ಮ ಸ್ನೇಹ ವರ್ಷಗಳಾದರೂ ಮಸ್ಕಾಗಿಲ್ಲ ಎಂಬುದನ್ನು ಈ ಕಾರ್ಯಕ್ರಮದಿಂದ ಮತ್ತೊಮ್ಮೆ ಸಾಬೀತುಪಡಿಸಲಾಗಿದೆ. ಕೊನೆಯದಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲು ಸಹಕರಿಸಿದ ಪ್ರತಿಯೊಬ್ಬರಿಗೂ ಎನ್ನದೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಇಂತಹ ಸಮ್ಮೇಳನಗಳು ಮುಂದೆಯೂ ನಡೆಯಲಿ, ನಮ್ಮ ಸ್ನೇಹ ಮತ್ತು ಬಂಧ ಇನ್ನಷ್ಟು ಗಟ್ಟಿಯಾಗಲಿ ಎಂದು ಹಾರೈಸುತ್ತೇನೆ. ಧನ್ಯವಾದಗಳು. We miss all the fun, we miss all the joy, we miss you. We miss all the fun, we miss all the joy, we miss you.